ಅವಧಿಯ ಅಂಗಳಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಅವಧಿ ಆಗಾಗ ನಿಮಗೆ ಹೊಸತನದ ಕಾರ್ಯಕ್ರಮಗಳನ್ನು ಹೊತ್ತುಕೊಂಡು ನಿಮ್ಮ ಹತ್ತ ಬರ್ತಾನೆ ಇರ್ತದೆ. ಸೊ ಇವತ್ತು ಆ ರೀತಿಯಲ್ಲಿ ವಿಶೇಷ ಕಾರ್ಯಕ್ರಮ, ನಮ್ಮ ಮನ್ಸೂರೆ ಅವರ ಜೊತೆಗೆ ಮಾತುಕತೆ. ಅವಧಿ ಕಾರ್ಯಕ್ರಮ ಯಾವಾಗಲೂ ಕೂಡ ಕೂತ್ಕೊಂಡೇ ಮಾಡ್ತಾ ಇದ್ರಲ್ಲ, ಇದೇನಿದು ಇದ್ದಕ್ಕಿದ್ದಾಗೆ ನಿಂತ್ಕೊಂಡು ಅಂತಂದ್ರೆ. ಸೊ ಪಾಪ ಅವರಿಗೆ ಯಾವಾಗಲೂ ಈಗ ಹೇಗಾಗಿದೆ ಅಂತಂದ್ರೆ, ಸೊ ಅವರು ಕೂತ್ಕೊಳ್ಳಕ್ ಆಗದೆ ಇರೋಷ್ಟು ಬಿಸಿ ಸೊ ಈಗ ಬಂದ್ಬಿಟ್ಟಿದೆ. ಇನ್ನು ಕೇವಲ 9 ದಿನ ಬಾಕಿ ಇದೆ ಅಷ್ಟೇ ಸಿನಿಮಾ ರಿಲೀಸ್ಗೆ. ಹಾಗಾಗಿ ಇವತ್ತು ನನ್ನ ಮಾತುಕತೆ ಮಂಜುನಾಥ ಸೋಮಕೇಶವ ರೆಡ್ಡಿ ಅವ್ರ ಜೊತೆಗೆ. ಇದೇನಿದು ಜೊತೆಲಿ ಮನ್ಸೂರೆ ನಿಲ್ಲಿಸ್ಕೊಂಡು ಇನ್ನಾರು ಒಬ್ಬರನ್ನ ಪೆನಲ್ ಡಿಸ್ಕಷನ್ ಕರೀತಾ ಇದ್ದೀರಾ ಅಂತೇಳಿ ಆಶ್ಚರ್ಯ ಪಡ್ತಾ ಇರ್ಬೋದು. ಒಂದು ಕ್ವಿಜ್, ಮಂಜುನಾಥದಿಂದ ಮಮ್ ತಗೊಳ್ಳಿ, ಸೋಮಕೇಶವದಿಂದ ಸೋ ತಗೊಳ್ಳಿ, ರೆಡ್ಡಿಯಿಂದ ರೇ ತಗೊಳ್ಳಿ. ಅವಾಗ ಮೂಡಿ ಬರುವ ಮನುಷ್ಯನೇ ಮನ್ಸೂರೆ. ಮನ್ಸೂರೆ ಈಗ ನಮಗೆ 3 ಚಲನಚಿತ್ರದಷ್ಟು ಹಿರಿಯ. ಸೊ ಈ 3ನೇ ಸಿನಿಮಾ ಆಕ್ಟ್ 1978, ಇದನ್ನ ನೆಪ ಆಗಿ ಮಾತ್ರ ನಾವು ಇಟ್ಕೊಳ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಈ 3 ಸಿನಿಮಾದಲ್ಲಿ ಮನ್ಸೂರೆ ಹರಡ್ಕೊಂಡಿದ್ದಾರಲ್ಲ, ಅದನ್ನ ಹುಡುಕುವ ಯತ್ನ ಅವಧಿಯದ್ದು. ಯಾಕೆ ಅಂತಂದ್ರೆ ಮನ್ಸೂರೆ ಇವತ್ತಿನ ಚಲನಚಿತ್ರ ರಂಗದಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ. ಹರಿವು, ನಾತಿಚರಾಮಿ ಮತ್ತೆ ಈಗ ಬರಲಿರುವ ಆಕ್ಟ್ 1978, ಈ 3 ಸಿನಿಮಾದ ಒಳಗಡೆ ಹೇಗೆ ಮನ್ಸೂರೆ ತಮ್ಮನ್ನು ತಾವೇ ಹರಡಿಕೊಂಡಿದ್ದಾರೆ, ಹೇಗೆ ಸಿನಿಮಾದಿಂದ ಸಿನಿಮಾಗೆ ಕ್ಯಾನ್ವಾಸನ್ನು ವಿಸ್ತರಿಸ್ಕೊಂಡಿದ್ದಾರೆ, ಅಥವಾ ಹೇಗೆ ಸೋತು ಸುಣ್ಣವಾಗಿದ್ದಾರೆ, ಅಥವಾ ಗೆದ್ದು ಎಲ್ಲರಿಗೂ ಕೂಡ ಭರವಸೆ ಮೂಡಿಸಿದ್ದಾರೆ. ಸೊ ಈ ಎಲ್ಲದನ್ನು ಕೂಡ ಸೊ ಅವರೊಂದಿಗೆ ಮಾತುಕತೆ ಮಾಡ್ತಾ ಕೆದಕೋದಕ್ಕೆ ನನಗೆ ಇಷ್ಟ. ಸೊ ಮನ್ಸೂರೆ, ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನನಗೆ ಮೊದಲನೇ ಇದು ಹರಿವು ಸಿನಿಮಾ ಬಂದಾಗ ಮನ್ಸೂರೆ ಒಂದು ಹೊಸ ರೀತಿಯ ಫುಟ್ ಪ್ರಿಂಟನ್ನು ಬಿಟ್ಟರು, ತಮ್ಮ ಚಾಪನ್ನು ಅಲ್ಲಿನೇ ಕಾಣಿಸಿದ್ರು. ಸೊ ಆ ಹರಿವು ಮೂಲಕ ಬಂದಂಥ ಮನ್ಸೂರೆ ಕರ್ನಾಟಕ ಚಲನಚಿತ್ರ ಪರಿಷತ್ನಲ್ಲಿ, ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಒಬ್ಬ ಚಿತ್ರಕಲಾ ವಿದ್ಯಾರ್ಥಿ. ಆ ಚಿತ್ರಕಲಾ ವಿದ್ಯಾರ್ಥಿ ಹೇಗೆ ಸಿನಿಮಾ ರಂಗಕ್ಕೆ ಜಂಪ್ ಆದ? ಇದು ಬೇಸಿಕಲಿ ಹೇಳ್ಬೇಕು ಅಂತಂದರೆ ನನಗೆ ಕತೆ ಹೇಳೋದು ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದ ಕತೆ ಪುಸ್ತಕ ತುಂಬ ಓದ್ತಾ ಇದೆ. ನನ್ನ ಕತೆ ಓದೋದು ಶುರುವಾಗೋದು ಅಮರ್ ಚಿತ್ರಕಥೆಯಿಂದ. ಓಕೆ. ಅಪ್ಪ ಕೆಲಸ ಮಾಡ್ತಾ ಇದ್ದು ವಯಸ್ಕರ ಶಿಕ್ಷಣ ಸಮಿತಿ, ಒಂದು ಗೌರ್ಮೆಂಟ್ದು ಹಳೆ ಬಾಡಿ ಇತ್ತು, ಈಗ ಇಲ್ಲ ಅದು. ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು. ಅಲ್ಲಿ ಲೈಬ್ರರಿಲಿ ಸಾಕಷ್ಟು ಬುಕ್ಗಳಿತ್ತು. ಆ ಬುಕ್ಗಳು ತಂದು ಕೊಡೋರು ಮನೆಯಲ್ಲಿ. ಅವ್ರಿಗೆ ಗೊತ್ತಿರಲಿಲ್ಲ ಮಗ ಈ ಕತೆಗೆ ಓದಿ 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 ಎಲ್ಲ ಎಜುಕೇಶನ್ ಬಿಟ್ಬಿಟ್ಟು ಈ ಕಡೆ ಹೋಗ್ತಾನೆ ಅಂತ. ಏನೋ ಪಾಪ ಹುಡುಗ ನೋಡ್ಕೊಳ್ಳಿ ಅಂತ ತಂದು ಕೊಡೋರು. ಅದು ಓದ್ತಾ 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 ನನಗೆ ಎಜುಕೇಷನ್ ಒಂಚೂರು ರೆಗ್ಯುಲರ್ ಟೆಕ್ಸ್ಟ್ ಬುಕ್ಗಳು ತಲೆಗೆ ಹೋಗೋದು ಕಮ್ಮಿ ಆಗೋಗಿತ್ತು. ವಾರಪತ್ರಿಕೆಗಳು, ಕತೆ ಪುಸ್ತಕ ಹೈಸ್ಕೂಲಲ್ಲಿ ಓದಾಗದಾಗಲೂ ಹೇಗೆ ಅಂತಂದರೆ ಮೇಲೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಫ್ರಂಟ್ ರೋಲೇ ಕೂತ್ಕೊತಾ ಇದ್ದೆ. ಟೀಚರ್ಗೆ ಮೇಲೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಬ್ಯಾಗನ್ನು ಮಡ್ಚಿಬಿಟ್ಟು ಈ ಸುಧಾ ಬುಕ್ ಕೆಳಗಡೆ ಇಟ್ಕೊಂಡು ಸೀರಿಯಲ್ಗಳು ಓದೋದು. ಹೀಗೆ ಇಟ್ಕೊಂಡು ಹಿಂಗೆ ಓದ್ತಾ ಇದೆ. ಸಿಗಾಕೊಂಡು ಸರಿ ಓದೇನೋ ತಿಂದಿದ್ದೀನಿ. ಓಕೆ ಓಕೆ. ಸೊ ಅಷ್ಟು ಓದೋ ಹುಚ್ಚು ಈ ಥರದ್ದು, ನಾನ್ ಫಿಕ್ಷನ್ಸು ಈ ಥರದ್ದು. ಆ ಥರ ಓದೋ ಹುಚ್ಚು ಹತ್ತದ ಮೇಲೆ PUC ಹೋದೆ. ಅಲ್ಲೂ ಅದು ಸೈನ್ಸ್ ತಲೆಗೆ ಹೋಗಲೇ ಇಲ್ಲ. 4 ಸಬ್ಜೆಕ್ಟು ಡುಮ್ಕಿ ಹೊಡಿತು. 4 ಸಬ್ಜೆಕ್ಟು ಕೂಡಿದ್ರೆ 10 ಮಾರ್ಕ್ಸ್ ದಾಟಲ್ಲ. ಓಕೆ. ಅದಾದ್ಮೇಲೆ ಆರ್ಮಿಗೆ ಹೋಗ್ಬೋಣ ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಓಹೋ. NCC ಅಲ್ಲಿ ತುಂಬ ಆಕ್ಟಿವ್ ಆಗಿದೆ. ಆರ್ಮಿಗೆ ಹೋಗೋಣ ಅಂತಂದರೆ ಅಪ್ಪ ಬಿಡಲಿಲ್ಲ. ಒಬ್ಬನೇ ಮಗ ಹೋದ್ರೆ ಇವನ್ನ ಅಲ್ಲೇ ಡಮಾರ್ ಅನ್ಸ್ಬಿಡ್ತಾರೆ, ಬೇಡ ನೀನು ಬೇರೆ ಏನಾದ್ರು ಮಾಡು ಅಂತಂದ್ರು. ಆವಾಗ ಫೈನ್ ಆರ್ಟ್ಸ್ಗೆ ಅಂತ ಬಂದಿದ್ರು. ಈ ಫೈನ್ ಆರ್ಟ್ಸ್ ಬಂದಮೇಲೆ ಏನಾಯಿತು, ಫಸ್ಟು ನಾನು 6 ವರ್ಷ ನಾನು ಬೇರೆ ಕಾಲೇಜಲ್ಲಿ ಓದಿದ್ದು, ಚೇತನ್ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಅಂತ. ಅಲ್ಲಿ ಓದ್ತಾ ಇದ್ದಾಗ ಸಿಕ್ಕಾಪಟ್ಟೆ 1 TGV ಆಗ್ಬಿಟ್ಟಿದೆ. ಬರೀ ವರ್ಕ್. ಯಾಕಂದರೆ PUC ಫೇಲ್ ಆಗಿರೋದು ಒಂಚೂರು ಈಗ ಖುಷಿಯಾಗಿ ಎಷ್ಟು ಹೇಳ್ಕೊತೀನಿ, ಅವತ್ತು ಅಷ್ಟೇ ಅವಮಾನದ ವಿಷಯ ಆಗಿತ್ತು. ರಿಲೇಟಿವ್ಸು, ಫ್ಯಾಮಿಲಿ ಕಡೆ ಯಾರೂ ಮರ್ಯಾದೆ ಕೊಡ್ತಾ ಇರಲಿಲ್ಲ. ಎಲ್ಲರೂ ಹೋದ್ರೂ ನಿನ್ನ ಲೈಫ್ ಇನ್ನೇನಿದ್ರು ಗೋಡೆ ಮೇಲೆ ಬರ್ಕೊಳ್ಳೋದು ಅಂತ. ಹೌದಾ, ನಾನು ತೋರಿಸ್ತೀನಿ, ಏನೋ ಒಂದು ಹಟ್ಟಿಗೆ ಬಿದ್ದು ಇಲ್ಲಿ ವರ್ಕ್. ಅದನ್ನೇ ನಿಜ ಮಾಡಿದ್ರಿ ನೀವು, ಗೋಡೆ ಮೇಲೆ ಬರೆಯೋದನ್ನೇ. ಓಕೆ ಆಯ್ತಾ. ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ನನಗೆ ಕತೆ ಹೇಳೋದು ಇಷ್ಟ. ಪೇಂಟಿಂಗಲ್ಲೂ ಜಾಸ್ತಿ ನಾನು ಇಲಿಸ್ಟ್ರೇಷನ್ ಥರದ ಪೇಂಟಿಂಗ್ಸೇ ಮಾಡ್ತಾಯಿದ್ದೆ.
ಆವಾಗ ರೆಗ್ಯುಲರ್ ಸೀರಿಯಸ್ ಆರ್ಟ್ ಕ್ರಿಟಿಕ್ಸ್ ನನ್ನ ಪೇಂಟಿಂಗ್ಸ್ನ ಸೀರಿಯಸ್ ಆಗಿ ನೋಡ್ತಾನೆ ಇರಲಿಲ್ಲ. ಏನಕ್ಕೆ ಅಂತಂದರೆ ಎಲ್ಲರೂ ಹೇಳೋದು ನಿಂದು ಇಲಿಸ್ಟ್ರೇಷನ್ ಥರ ಇರುತ್ತೆ ಅಂತ. ನಾನು ವಾದ ಮಾಡ್ತಾ ಇಲಿಸ್ಟ್ರೇಷನ್ ಆರ್ಟೇ ಅಲ್ವಾ ಅಂತಲ್ಲ. ಆಮೇಲೆ ಹೋಗ್ತಾ ಗೊತ್ತಾಯ್ತು ನನ್ನಲ್ಲಿ ಕತೆ ಹೇಳೋ ಜಾಸ್ತಿ ಹೇಳ್ತೀನಿ ಅಂತ. ಆರ್ಟ್ ಅನ್ನೋದು ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ಅದು ಕತೆ ಹೇಳಕ್ ಹೊರಡ್ತೀನಿ ಏನೋ ಒಂದು ಇಶ್ಯೂಗಳ ಬಗ್ಗೆ. ಸೊ ನನಗೆ ಆ ಬುಕ್ ಓದೋ ಅಭ್ಯಾಸ ತಂದು ನಿಲ್ಲಿಸಿದ್ದು ನ್ಯೂಸ್ ಪೇಪರ್ ಓದೋದಕ್ಕೆ. ನಾನು ನ್ಯೂಸ್ ಪೇಪರ್ ತಗೊಂಡ್ರೆ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಎಲ್ಲ ಸುದ್ದಿಗಳ ಕಡೆನೂ ಕಣ್ಣಾಡಿಸ್ತೀನಿ. ರಾಜಕೀಯ, ವಿಜ್ಞಾನ, ಅಂಕಣ ಎಲ್ಲಾದ್ರ ಮೇಲೆ ಒಂದು ಸೈಡ್ ಕಣ್ಣಾಡಿಸ್ಬಿಟ್ಟು ಇಂಟ್ರೆಸ್ಟ್ ಇದೆ ಅದನ್ನು ಪೂರ್ತಿ ಓದ್ಕೊಂಡು ಹೋಗ್ತೀನಿ. ಆ ಓದ್ತಾ ಇರೋ ವಿಷಯಗಳನ್ನ ಯಾವಾಗಲೂ ನಾನು ಆರ್ಟ್ ಇದರಲ್ಲಿ ತರೋದಕ್ಕೆ ಟ್ರೈ ಮಾಡ್ತಾನೆ ಬಂದೆ. PUCಗೆ ಆಯಿತು, PGಗೆ ಬಂದಮೇಲೆ ಅದೊಂಚೂರು ಕಮ್ಮಿ ಮಾಡಿದೆ. ಕತೆ ಹೇಳೋದು ಬಿಟ್ಬಿಟ್ಟು ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಮಾತಾಡೋಣ, ಥಿಯರಿಗಳ ಬಗ್ಗೆ ಮಾತಾಡೋಣ ಅಂತ. ಸೊ ನಮ್ಮ ಗುರುಗಳು H. ಅನಿಲ್ ಕುಮಾರ್ ಅಂತ, ಅವರು ನನಗೆ ಈ ಥಿಯರಿ ಜೊತೆಗೆ ಆರ್ಟು ಪ್ಲಸ್ ಸಿನಿಮಾನ ಸೀರಿಯಸ್ ಮಾಡಿದ್ರು. ಜೊತೆಗೆ ಅದು ಅಷ್ಟೊತ್ತಿಗಾಗಲೇ ಸರ್ವೈವಲ್ಗೆ ಅಂತ ನಾನು ಆರ್ಟ್ ಡೈರೆಕ್ಷನ್ ಕೆಲಸ ಮಾಡ್ತಾಯಿದ್ದೆ. ಫಸ್ಟ್ ಬೇಸಿಕಲಿ ಒಂದು ಸೆಟ್ ಹುಡುಗನ ಥರ ಶುರು ಮಾಡಿದೆ. ಪ್ರತಾಪ್ ಮೆಂಡನ್ ಅಂತ ಫ್ರೆಂಡು, ಅವನ ಜೊತೆ ಒಂದು ಬೇಸಿಕ್ ಸೆಟ್ ಹುಡುಗ, ಜೊತೆಗೆ ಸಣ್ಣ ಪುಟ್ಟ ಪೇಂಟಿಂಗ್ ಕೆಲಸ ಮಾಡೋದು ಅಂತ 2004ರಲ್ಲಿ ಶುರು ಮಾಡಿದ್ದು. ಅಂದರೆ ಕಾಲೇಜು ಫ್ರೀ ಟೈಮು, ಸಂಡೇ ಸ್ಯಾಟರ್ಡೆ ನೈಟ್ ಹೊತ್ತು ಹೋಗೋ ವರ್ಕ್ ಮಾಡೋದು, ಈ ಥರ ಮಾಡ್ತಾಯಿದ್ದೆ. PG ಮುಗಿದ ಮೇಲೆ ಆ್ಯಕ್ಚುಲಿ ಜಾಸ್ತಿ ನನಗೆ ಆ ಕಡೆ ಕೆಲಸ ಬರೋಕ್ಕೆ ಶುರುವಾಯಿತು. ಅದು ಮೇಯ್ನಾಗಿ ಮಾಡ್ತಾ ಜೊತೆಗೆ ಪೇಂಟಿಂಗು ಮಾಡ್ತಾಯಿದ್ದೆ. ಬಟ್ ಈ ಆರ್ಟ್ ಡೈರೆಕ್ಷನ್ ಮಾಡ್ತಾನೆ ಸಿನಿಮಾಗಳ ಬಗ್ಗೆ ಜಾಸ್ತಿ ಸೀರಿಯಸ್ ಆದೆ. ಯಾಕಂದ್ರೆ ನೀವು ಸಿನಿಮಾಗೆ ಬರೋದಕ್ಕೆ ಮುಂಚೆ ನಾನು ಅದಕ್ಕೂ ಹಿಂದೆನೇ ಇನ್ನೂ ಇದ್ದೀನಿ. ಸೊ ಈ ಮನ್ಸೋರೆ ಅದು ಹೇಗೆ? ಸೊ ಯಾಕೆ ಮನ್ಸೋರೆ, ಮತ್ತೆ ವಾಟ್ ಈಸ್ ಯುವರ್ ಬ್ಯಾಕ್ಗ್ರೌಂಡ್? ಅಂದರೆ ಫ್ಯಾಮಿಲಿಯಾ ಅಥವಾ ಅವ್ರು ಕೊಟ್ಟಂತ ಒಂದು ಕಿಕ್ ಇದೆಯಲ್ಲ ಸಿನಿಮಾ ರಂಗಕ್ಕೆ ಬರಲಿಕ್ಕೆ? ಸಿನಿಮಾ ರಂಗಕ್ಕೆ ಬರೋದಂದ್ರೆ ಮನ್ಸೋರೆ ಹೇಗೆ ಫಸ್ಟ್? ಮನ್ಸೋರೆ ಅದು ಹೆಸರಿಟ್ಕೊಂಡಿದ್ದ ಕಾರಣನೂ ಒಂದು ಫನ್ನಿ ಇನ್ಸಿಡೆಂಟು. ನಾನು ಇದೇ ಹೇಳಿದ್ನಲ್ಲ, ಎಲ್ಲ ಥರದ್ದು ಏನೇನೋ ಕೆಲಸಗಳು ಮಾಡ್ತಾ ಇದ್ರಲ್ಲಿ ಒಂದು ಬುಕ್ ಪಬ್ಲಿಕೇಶನ್ ಒಂದು ಹಾಕಿದ್ದೆ. ಫಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾನು ಮಾಡಿದ್ದು ದೃಶ್ಯ ಅಂತ 10 ಆರ್ಟ್ ವರ್ಕ್, ಕರ್ನಾಟಕದ ಆರ್ಟ್ ವರ್ಕ್ ಬಗ್ಗೆ 10 ಜನ ಆರ್ಟಿಸ್ಟ್ಗಳ ಕೈಯಲ್ಲಿ ಆರ್ಟಿಕಲ್ ಮಾಡಿಸಿ ಅದೊಂದು ಬುಕ್ ಪಬ್ಲಿಷ್ ಮಾಡಿದೆ. ಆ ಬುಕ್ ಪಬ್ಲಿಷ್ ಮಾಡಿಬಿಟ್ಟು ಆಬ್ವಿಯಸ್ಲಿ ಗೊತ್ತಲ್ಲ, ಎಲ್ಲ ಪತ್ರಿಕೆಗೆ ಹೋಗ್ಬಿಟ್ಟು ಕೊಟ್ಟು ಬರೋದು ರಿವ್ಯೂ ಮಾಡಲಿ ಅಂತ. ಹಂಗೆ ನಾನು ಕನ್ನಡ ಇದಕ್ಕೆ ಹೋದೆ. ಕನ್ನಡ ಪ್ರಭಾಗ ಹೋಗ್ಬಿಟ್ಟು ಅಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ರು, ಅವ್ರಿಗೆ ಹೇಳ್ತಾ ಈ ಥರ ಬುಕ್ ರಿವ್ಯೂ ಕೊಡೋಕೆ ಬನ್ನಿ. ಹೌದಾ, ಇದು ನಮ್ಮ ಎಡಿಟರ್ ಒಬ್ಬರಿದ್ದಾರೆ, ಅವ್ರು ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಕೊಟ್ಟವ್ರೆ. ಅವ್ರು ತೆಗೆದ್ಬಿಟ್ಟು ಸಂಪಾದಕ S. ಮಂಜುನಾಥ್ ಅಂತ ಇದೆ. ಅದ್ ನೋಡ್ಬಿಟ್ಟು ಸೀದಾ ಎದ್ದು ಬಂದ್ಬಿಟ್ಟವ್ರೆ. ಸೀದಾ ಎದ್ದು ಬಂದ್ಬಿಟ್ಟು ಹುಡುಕ್ತಾವ್ರೆ, ಜೀವಯಾನದ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ಹುಡುಕ್ತಾರೆ. ಇಲ್ಲಿ ಮಂಜುನಾಥ್ ಅವರು ಅಂತೆಲ್ಲ ಹುಡುಕ್ತಾರೆ. ನಾನು ಸುಮ್ಮನೆ ಹಿಂಗೆ ನಿಂತ್ಕೊಂಡು ಮಕ ನೋಡ್ತಾ ಇದ್ದೀನಿ. ಅವರು ನನ್ನ ಫ್ರೆಂಡು, ಸರ್ ಇಲ್ಲೇ ಮಂಜುನಾಥ್ ಇವರಾ ಏನು ಅಂತ. ಸರಿ, ಅದು ಬುಕ್ ರಿವ್ಯೂಗೆ. ಹೌದಾ, ಸರಿ. ನಾನು ಮೈಸೂರು ಮಂಜುನಾಥ್ ಅವ್ರು ಬಂದರೆ ಅಂದ್ಕೊಂಡು ನನಗೆ ಒಂದೇ ಹೆಸರು ಇದು ಸಮಸ್ಯೆ. ಸೊ ಆ ಟೈಮಲ್ಲಿ ಸಂಪದದಲ್ಲಿ ಬರಿತಾ ಇದ್ದೆ. ಸಂಪದ ಮತ್ತು ಆನ್ಲೈನಲ್ಲಿ ಬ್ಲಾಗ್ಗಳು ಅದು ಇದು ಬರಿತಾ ಇದೆ. ಆವಾಗ ತಲೆ ಕೆಡಿಸ್ಕೊಂಡು ನನ್ನ ಹೆಸರಿಗೆ ಏನಾದರೂ ಒಂದು ಮಾಡಬೇಕಲ್ಲ, ನನ್ನದೇ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸುಮಾರು ಕಾವ್ಯನಾಮೆಗಳು ಅದು ಇದು ಅಂತ ಏನೇನೋ ಟ್ರೈ ಮಾಡ್ತಾ ಇದ್ದೆ. ಆವಾಗ ಕುವೆಂಪು ಅವರು ಎಕ್ಸಾಂಪಲ್ ತಗೊಂಡೆ. ಕುವೆಂಪು ಮತ್ತು DVG. ಪುಟ್ಟಪ್ಪ ಅಂದರೆ ಯಾರು ಗೊತ್ತಾಗಲ್ಲ, DV ಗುಂಡಪ್ಪ ಅಂದರೆ ಯಾರು, DVG ಇನ್ಶಿಲ್ ಅನ್ನೋದೇ ಒಂದು ಹೆಸರಾಗ್ಬಿಟ್ಟಿದೆ ಕುವೆಂಪು. ಸೊ ನಾವು ಲೈಫಲ್ಲಿ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪನ ಮೇಲೆ ಅತೀವವಾದ ಪ್ರೀತಿ ಇದೆ. ಹಾಗಾಗಿ ನನ್ನ ಹೆಸರಲ್ಲಿ ನನ್ನ ಏನೇ ಸಾಧನೆ ಮಾಡಿದ್ರು ಕ್ರೆಡಿಟ್ ಮ್ಯಾಕ್ಸಿಮಮ್ ಅಪ್ಪನಿಗೆ ಹೋಗ್ಬೇಕು ಅಂತ. ಸೊ ಹಂಗಾಗಿ ನನ್ನ ಹೆಸರಲ್ಲಿ ಬರೀ 1.5 ಮಾತ್ರೆಗಳು, ವ್ಯಾಕರಣದ ಪ್ರಕಾರ 1.5 ಮಾತ್ರೆ ನಂದಿರ್ಬೇಕು, 2.5 ಅಪ್ಪನಿರ್ಬೇಕು ಅಂತ ಹೇಳ್ಬಿಟ್ಟು ಮನ್ಸೋರೆ ಅಂತ. ಆಕ್ಚುಲಿ ರೇ ನಮ್ಮ ಅಪ್ಪನಿಗೂ ಇಷ್ಟ ಇಲ್ಲ ನನ್ನ ಹೆಸರಿಗೆ ಇಡೋದಕ್ಕೆ, ಅದಕ್ಕೆ ನನ್ನ ಹೆಸರಲ್ಲಿ ರೇ ಇಲ್ಲ. ಬಟ್ ಅವ್ರ ಹೆಸರಲ್ಲಿದೆ, ಅದು ಅವರಪ್ಪ ಇಟ್ಟಿರೋದು, ರೈಟ್ಸ್ ನನಗಿಲ್ಲ. ಸೊ ಇಲ್ಲಾಂದ್ರೆ ಅದು ಮನ್ಸೋ ಹಾಗೆ ಉಳ್ಕೊಂತ ಇತ್ತು. ಅದು ಆ ರೇನು ಜೊತೆಗೆ ಸೇರಿಸ್ಕೊಂಡು ಮನ್ಸೋರೆ ಅಂತ ಅನ್ಕೊಂಡು ಬರೆಯಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲಿ ಸುಮ್ನೆ ಯಾರೋ ಈ ಸಂಪದ ಫ್ರೆಂಡ್ಸ್ ಅವ್ರು ಮಾತ್ರ ನೋಡ್ಬಿಟ್ಟು, ಓ ಮಂಜು ನೀನು ಮನ್ಸೋರೇನಾ ಅಂತ ಒಂಚೂರು ಅದು. ಬಟ್ ಹೋಗ್ತಾ ಒಂದಷ್ಟು ಜನ ಫ್ರೆಂಡ್ಸ್ ಅದು ಮನ್ಸೋರೆ ಅಂತ ಕರೆಯೋದು ಸೌಂಡಿಂಗ್ ಚೆನ್ನಾಗಿ ಕೇಳುತ್ತೆ. ಮತ್ತೆ ಅದೊಂಥರ ಕ್ಯೂರಿಯಸ್, ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನ ಪೂರ್ತಿಯಾಗಿ ಅದನ್ನೇ ಅಯ್ಯೋ ನನ್ನ ಹೆಸರನ್ನ ಅದ್ಭುತವಾಗಿ ಬರೀತಾರೆ. ಮನ್ಸೂರ್ ಬರೀತಾರೆ, ಮನಸೂರೆ ಬರೀತಾರೆ, ಮನ್ಸೋರೆ ಅಂತ ಬರೀತಾರೆ, ಏನೇನೋ ಹೆಸರಿದೆ. ಮನಸೂರೆಗೊಳ್ಳುವ ಮನ್ಸೋರೆ ಅಂತಾರೆ, ಮಂಜು ಮನ್ಸೋರೆ ಅಂತಾರೆ, ಮಂಜುನಾಥ ಮನ್ಸೂರೆ ಅಂತಾರೆ, ಮನ್ಸೋ ಅಂತ ಕರೀತಾರೆ, ರೇ ಅಂತ. ರೇ ಅನ್ನೋ ಸುಮಾರು ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ಸತ್ಯಜಿತ್ ರೇ ತರ ಇದು ಯಾವ್ದೋ ಒಂದು ರೇ
ಬಟ್ ತುಂಬಾ ನಗು ಬರೋದಂದ್ರೆ ತುಂಬಾ ಜನ ಮನ್ಸೂರ್ ಅಂತಾರೆ ಮುಸ್ಲಿಂ ಹೆಸರು ಅಂತ ಅನ್ಕೊಂಡಿರೋದು. ಓಕೆ. ಮನ್ಸೂರ್ ಮನ್ಸೂರ್ ಸೊ ಮನ್ಸೂರ್. ನೀವು ಇಡೀ ನಮ್ಮ ಕರ್ನಾಟಕದ ಕ್ಯಾನ್ವಾಸ್ ಇಂದ ಆಚೆಗೆ ಜಿಗಿದು ಬಿಟ್ರಿ ನಿಮ್ಮ ಹೆಸರಿನ ಮೂಲಕ. ದಕ್ಷಿಣ ಭಾರತನೇ ಜಿಗಿದ್ಬಿಟ್ಟಿದ್ವಿ. ಓಕೆ. ಸೊ ಈಗ ಏನಂತಂದ್ರೆ, ಓಕೆ, ನೀವು ಹೇಳಿದಾಗೇನೆ ಯು ಹ್ಯಾಡ್ ಎ ಮೀನ್ ತುಂಬಾ ಒಂದು ಭಾವುಕವಾದ ಸಂಬಂಧ. ಯಾಕೆಂದ್ರೆ ನಾವು ನೋಡಿದೀವಿ, ಗಮನಿಸಿದೀವಿ, ಮನ್ಸೂರೆ ಫ್ಯಾಮಿಲಿ ಅಂತಂದಾಗ ಎಷ್ಟು ಭಾವುಕತನ ಇದೆ ಅಂತೇಳಿ. ಯಾಕೆಂದ್ರೆ ಅಮ್ಮನ ಬಗ್ಗೆ ನೀವು ಮತ್ತೆ ಮತ್ತೆ ಬರ್ಕೊಳ್ತೀರಿ, ಅಮ್ಮನನ್ನ ಕರ್ಕೊಂಡು ಅವಾರ್ಡನ್ನು ರಿಸೀವ್ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೀರಿ. ಸೊ ಅದೇ ರೀತಿ ಅಪ್ಪನ ಬಗ್ಗೆನೂ ಕೂಡ ಸುಮಾರು ಬರ್ಕೊಂಡಿದ್ದೀರಿ. ಅಪ್ಪ ಮತ್ತು ಅಮ್ಮ ನಿಮ್ಮ ಬದುಕಲ್ಲಿ. ಅಪ್ಪ ಅಂತಂದ್ರೆ ಆಕ್ಚುಲಿ ನಾವು ಅಪ್ಪನ ಜೊತೆ ಕಾಲ ಕಳೆದಿರೋದು ಕಮ್ಮಿ. ಯಾಕಂದ್ರೆ ಅವರು ಚಿಂತಾಮಣಿಲಿ ಇರ್ತಾ ಇದ್ರು. 5 ಕ್ಲಾಸ್ವರೆಗೂ ಜೊತೆಲಿದ್ವಿ. ಆಮೇಲೆ ಅಪ್ಪ ಮಂಡ್ಯಕ್ಕೆ ಹೋಗಿ ಟ್ರಾನ್ಸ್ಫರ್ ಆಗಿ ಮತ್ತೆ ವಾಪಸ್ ಚಿಂತಾಮಣಿಗೆ ಬಂದರು. ನಾವು 93ಗೆ ನಮ್ಮ ಊರಿಗೆ ಬಂದ್ಬಿಟ್ವಿ. ಅಪ್ಪ ಯಾವಾಗಲೂ 15 ದಿವಸಕ್ಕೂ ತಿಂಗಳಿಗೆ ಒಂದ್ಸಲಿ ಬಂದು ಹೋಗೋರು. ಮತ್ತೆ ನಾವು 3 ಜನ ಮಕ್ಕಳು. ಅದ್ರಲ್ಲಿ ನಮ್ಮ ಅಪ್ಪ ಹೊಡೆದಿರೋದು ನನ್ನ ಒಬ್ಬನ್ನೇ. ಹೆಣ್ಣು ಮಕ್ಕಳನ್ನ ಒಂದೇಟು ಹೊಡೆದಿಲ್ಲ. ಜಾಸ್ತಿ ಹೊಡೆದಿರೋದು ನಾನು, ತಲೆಟೆ ಮಾಡಿರೋದು ನಾನು, ಹೊಡ್ಕೊಂಡಿರೋದು ನಾನು. ಅಮ್ಮ ನನ್ನ ಯಾವತ್ತೂ ಹೊಡೆದಿಲ್ಲ. ಅಮ್ಮನ ಜೊತೆ ಜಾಸ್ತಿ ಇದ್ದೀನಿ. ಈ ಅಪ್ಪ ಹೇಗಾಯ್ತು ಅಂತಂದ್ರೆ, ನನಗೆ ಸಿನಿಮಾ ಮೂಲಕ ಒಂದಷ್ಟು ಅಪ್ಪನ ಮೇಲೆ ಒಂದು ಪ್ರೀತಿ ಬರೋಕೆ ಒಂದಷ್ಟು ಕಾರಣಗಳಾದ್ರೆ, ನಾನು ಬೆಳೀತಾ 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 ಅಪ್ಪ ಅನ್ನೋ ಒಂದು ಅರ್ಥದ ಅಂದ್ರೆ ನಮ್ಮಪ್ಪ ಏನ್ ಮಾಡೋದು ಅಂದ್ರೆ, ಅಪ್ ಟು PUC ವರ್ಗು ನನ್ನ ಇದೆ ಹೊಡಿಯೋದು ಈ ತರ ಇದ್ರಲ್ಲ. PUC ಆದ್ಮೇಲೆ ಫ್ರೆಂಡ್ ಆಗ್ಬಿಟ್ರು ನನಗೆ. ಎಂತ ಫ್ರೆಂಡ್ ಅಂತಂದ್ರೆ, ಫ್ಲರ್ಟ್ ಮಾಡೋದಕ್ಕೆಲ್ಲ ಇನ್ಸ್ಪಿರೇಷನ್ ಕೊಡಕ್ ಶುರು ಮಾಡೋರು. ಹುಡ್ಗಿ ನೋಡು, ಹುಡ್ಗಿ ಲೈನ್ ಹೊಡಿತೀಯಾ, ಬೆಂಗಳೂರು ಆದ್ಮೇಲೆ ಇನ್ನ ಆಯ್ತು ಬಿಡು, ನನ್ ಕೆಲ್ಸಕ್ಕೆ ಯಾವ್ದೋ ಒಂದು ಹುಡುಗಿನ ಕರ್ಕೊಂಡ್ ಬಂದು ನಿಲ್ಲಿಸ್ತೀಯ. ಇಷ್ಟು ಕ್ಲೋಸ್ ಆಗ್ಬಿಟ್ರು. ಗರ್ಲ್ ಫ್ರೆಂಡ್ಸ್ ಬಗ್ಗೆ ವಿಚಾರಿಸೋದು ಎಲ್ಲ ಎಷ್ಟು ಫ್ರೆಂಡ್ಲಿ ಆಗ್ಬಿಟ್ಟು ಅಂತಂದ್ರೆ ಅದ್ ನನಗೆ ಆಶ್ಚರ್ಯ ಆಗತ್ತೆ. ಮತ್ತೆ ನಮ್ಮ ಅಪ್ಪ ನಾನು ಯೋಚನೆ ಮಾಡಕ್ ಶುರು ಮಾಡಿದ್ದು ನಾನು ಆರ್ಟಿಗೆ ಬಂದ್ಮೇಲೆ. ಅವ್ರು ಹೋಗ್ತಾ ಹೋಗ್ತಾ ಏನಾಗ್ತದೆ, ನಾನ್ ಬೆಳೆದಷ್ಟು ಅವ್ರ ಮಗು ಆಗ್ತಾ ಹೋದ್ರು. ಎಷ್ಟು ಮಗು ಆಗ್ಬಿಟ್ರು ಅಂತಂದ್ರೆ, ಈ ಚಿಕ್ಕ ವಯಸ್ಸಲ್ಲಿ ನಾವು ಏನೇ ಮಾಡ್ಬೇಕಾದ್ರೆ ಅಪ್ಪನ ಕೇಳ್ತೀವಲ್ಲ, ಅಪ್ಪ ನಾನು ಇದ್ ಮಾಡ್ಲಾ, ಅಪ್ಪ ನಾನು ಅದ್ ಮಾಡ್ಲಾ ಅಂತ ಕೇಳ್ತೀವಲ್ಲ, ಹಂಗ ನಮ್ಮ ಅಪ್ಪ ನನ್ ಕೇಳಕ್ ಶುರು ಮಾಡಿದ್ರು. ಅದು ಗೊತ್ತಿಲ್ಲ ನನ್ಗೆ, ಅವ್ರಿಗೆ ನನ್ ಮೇಲೆ ಅದೇನಕ್ಕೆ ಅಷ್ಟು ನಂಬಿಕೆ ಬಂದ್ಬಿಡ್ತೋ ಏನೋ. ಅದನ್ನೆಲ್ಲ ನೆನ್ಸ್ಕೊಂಡಾಗ ನನಗೆ ಅದು ನಮ್ಮ ಅಪ್ಪನ ಜೊತೆ ಬಾಂಡಿಂಗ್ ಜಾಸ್ತಿ ಆಗೋಯ್ತು. ನಾನು ಎಷ್ಟು ಕಡಿಮೆ ಟೈಮ್ ಸ್ಪೆಂಡ್ ಮಾಡೋಷ್ಟು ಅವ್ರ ಮೇಲೆ ಲವ್ ಜಾಸ್ತಿ ಆಗೋಕ್ ಶುರು ಆಗೋಯ್ತು. ಅವನ ಮೇಲೆ ಇಲ್ಲ ಅಂತಲ್ಲ, ಅದು ಅಪ್ಪ ಅಂತಂದ್ರೆ ಹೇಗೆ ಅಂತಾರೆ, ಅಪ್ಪನ ಇಮೇಜ್ ಹೊರಗಡೆ ಜಗತ್ತಿಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗು. ಅವ್ರು ಚಿಕ್ಕ ವಯಸ್ಸಲ್ಲೇ ರೋಡಿಸಮ್ ಎಲ್ಲ, ಅವ್ರದ್ದು ಚಿಕ್ಕ ವಯಸ್ಸಲ್ಲೇ ಅಂದ್ರೆ ಸಿನಿಮಾ ಟೆಂಟ್ ಒಳಗಡೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಟೆಂಟಿಗೆ ಬೆಂಕಿ ಹಚ್ಚಿರೋ ಘಟನೆಯಿಂದ ಹಿಡಿದು ಊರಲ್ಲಿ ರಿಲೇಟಿವ್ಸ್ ನ ಹೊಡೆದ, ಅಂದ್ರೆ ರೆಡ್ಡಿ ಫ್ಯಾಮಿಲಿ ಅಂತ ಏನಿರುತ್ತಾನ, ಪಟೇಲ್ ಫ್ಯಾಮಿಲಿ, ರೌಡಿಸಮ್ ಎಲ್ಲ ಇದ್ದವರು. ಅಷ್ಟು ದೊಡ್ಡ ವ್ಯಕ್ತಿತ್ವ. ಒಂದು ಪುಟ್ಟ ಅನಿವಾರ್ಯ ಬ್ರೇಕ್ನ ನಂತರ ಮತ್ತೆ ಅವಧಿ ಅಂಗಳಕ್ಕೆ ಸ್ವಾಗತ. ನಾನು ಮನ್ಸೂರೆ ಅವರ ಜೊತೆಗೆ ಆಕ್ಟ್ 1978 ಸಿನಿಮಾವನ್ನೇ ಒಂದು ನೆಪ ಇಟ್ಕೊಂಡು ಇಡೀ ಅವರ ಜೀವನವನ್ನ ಜಾಲಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ಮನ್ಸೂರೆ ಅತ್ಯಂತ ಸಂಕೋಚದ ವ್ಯಕ್ತಿ, ಹೆಚ್ಚು ಮಾತಾಡೋದಿಲ್ಲ ಅನ್ನುವ ಅಪವಾದ ಆಪಾದನೆ ಅವರ ಮೇಲಿದೆ. ಅಷ್ಟೇ ಅಲ್ಲ, ಮನ್ಸೂರೆ ಅವರ ಕೃತಿಗಳ ಮೂಲಕ ಮಾತಾಡೋದೇ ಹೆಚ್ಚು. ಹಾಗಾಗಿ ಅವ್ರ ಜೊತೆ ಮಾತಾಡಿದೆ. ಮನ್ಸೂರೆ, ಈಗ ಆದ ಘಟನೆ ಕಾರಣದಿಂದಾಗಿ ಒಂದು ಕುತೂಹಲ, ಈ ಸಿನಿಮಾದಲ್ಲಿ ಶುರು ಮಾಡೋದಕ್ಕೆ ಮುಂಚೆ ತೆಂಗಿನಕಾಯಿಗೆ ಪೂಜೆ, ಆಮೇಲೆ ಸಿನಿಮಾ ಮುಗಿದ ಮೇಲೆ ಕುಂಬಳಕಾಯಿ. ಹೌದು. ಸೊ ಏನದು? ಅದೊಂಥರ ಪಾಸಿಟಿವ್ ಎನರ್ಜಿ. ನಾನು ಫಸ್ಟ್ ಹರಿವು ಶೂಟ್ ಮಾಡಿದಾಗ ಇವನ್ನೆಲ್ಲ ಬ್ರೇಕ್ ಮಾಡಕ್ ಹೋಗಿದ್ದೆ. ಅದೇನಾಗ್ತಿತ್ತು, ಟೀಮಲ್ಲಿ ಏನೇ ಒಂದು ಸಣ್ಣ ಘಟನೆ ಆದ್ರೂ ಟೀಮ್ ಅವರು ಹೇಳ್ದೆ ಬೆಳಗ್ಗೆ ತೆಂಗಿನಕಾಯಿ ಬಿಡಿರಿ ಅಂತ ಗುಣವಾಗಿ ಶುರು ಆಗೋಣ. ಅದೊಂಥರ ಹೆಂಗಾಗತ್ತೆ, ಇಡೀ ಟೀಮಲ್ಲಿ ಅವ್ರಿಗೆ ಎನರ್ಜಿನೇ ಆಟೋಮೆಟಿಕ್ ಡೌನ್ ಆಗಿ ಹೋಗೋದಂಗಾಗತ್ತೆ. ಒಟ್ಟು ಸ್ಟಾರ್ಟಿಂಗ್ ಒಂಚೂರು ಕಡ್ಡಿ ಗೀರಿದ್ರೆ ಇದೆಲ್ಲರೂ ಲೈಟು ಆನ್ ಆಗತ್ತೆ ಅಂತ. ಸೊ ಆ ನಂಬಿಕೆ ಇದೆ. ಸೊ ಅದಾದ್ಮೇಲೆ ನೆಗೆಟಿವ್ಸ್ ಇರ್ತಾ ಇತ್ತಲ್ಲ, ಸೊ ನೆಗೆಟಿವ್ಸ್ ಒಂಚೂರು ಎಕ್ಸ್ಪೋಸ್ ಆದ್ರೂ ಅದು ಶೂಟ್ ಮಾಡೋದು ಹೊಗೆ ಹಾಕ್ಸ್ಕೊಳತ್ತೆ ಅಂತ ಹೇಳ್ಬಿಟ್ಟು, ದೃಷ್ಟಿ ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ಹೊಡೋ ಪದ್ಧತಿ ಅದು ಇವತ್ತಿಗೂ ಹಂಗೆ ಇದೆ. ಡಿಜಿಟಲ್ ಬಂದ್ರು ಅದು ಹಂಗೆ ಇದೆ. ಓಕೆ ನೀವೇ. ಸೊ ಇದನ್ನೊಂದು ಪುಟ್ಟ ಏನಂತಂದ್ರೆ ನಿಮಗೆ ಒಂದು ಮಾಹಿತಿಯನ್ನ ಕೊಡುತ್ತಾ, ನಾವು ಕುಟುಂಬದ ಬಗ್ಗೆ ಮಾತಾಡ್ತಿದ್ವಿ, ಮೇನ್ಲಿ ಅಪ್ಪನ ಬಗ್ಗೆ, ಅಮ್ಮನ ಬಗ್ಗೆ. ಸೊ ಮನ್ಸೂರೆ ಅಪ್ಪನ ರೌಡಿಸಮ್ ಹೇಳ್ತಾ ಇದ್ರು. ಸೊ ಚಿಕ್ಕ ವಯಸ್ಸಲ್ಲಿ ಅಪ್ಪ ಸಿಕ್ಕಾಪಟ್ಟೆ ರೋಡಿಸಮ್ ಇದೆ. ಯಾಕಂತಂದ್ರೆ ಪಟೇಲ್ ಬಂತಾನೆ, ಅವ್ರಿಗೆ ಪಟೇಲ್ ಅದು ಒಂಚೂರು ಹಂಗೆ ಬರುತ್ತೆ. ಅದು ಬ್ಲಡ್ ಅಂತಲ್ಲ, ಅದು ಆ ವಾತಾವರಣ ಹೆಂಗಿರುತ್ತೆ, ಜಮೀನು ಗಲಾಟೆಗಳು,
ಸಂಬಂಧಿಕರ ನಡುವೆ ಗಲಾಟೆಗಳು. ಮತ್ತೆ ಪಟೇಲರ ಮನೆ ಅಂದರೆ ನನಗೆ ಎಲ್ಲದಕ್ಕಿಂತ ಸುಪೀರಿಯರ್ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಯಾರಾದರೂ ಒಂದು ಮಾತು ಅಂದ್ಬಿಟ್ರೆ ಅದು ಸಿಟ್ಟಂಗೆ ಬರುತ್ತೆ. ಸೊ ಈ ಥರದಿದ್ದಾಗ ಚಿಕ್ಕ ವಯಸ್ಸಲ್ಲಿ ಅವ್ರು ಸಿಕ್ಕಾಪಟ್ಟೆ ಗಲಾಟೆ ಮಾಡೋರು, ಹೊಡೆದಾಟಗಳಿಗೆಲ್ಲ ಹೋಗೋರು. ಆ ಹೊಡೆದಾಟಗಳ ಕಾರಣದಿಂದನೇ ಒಂದ್ಸಲಿ ಏನೋ ದೊಡ್ಡ ಗಲಾಟೆ ಮಾಡ್ಕೊಂಡಿದ್ದಕ್ಕೆ ನಮ್ಮ ದೊಡ್ಡಪ್ಪ ಹೊಡಿತಾರೆ ಅನ್ನೋ ಕಾರಣ ಆಗೋಯ್ತು ನನಗೆ. ಅವ್ರ ಮನೆ ಬಿಟ್ಟವರು ಅಲ್ಲಿಂದ ಒಂದು ರೆಡ್ಡಿ ಫ್ಯಾಮಿಲಿಯಿಂದ ಬಂದವರು, ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಸ್ವಲ್ಪ ದಿನ ಇತ್ತು. ಮತ್ತೆ ಯಾರ್ದೋ ಒಬ್ಬರು ಕಾಂಟ್ಯಾಕ್ಟ್ ಮೇಲೆ ಇನ್ನೆಲ್ಲ ಹೋಗಿ ಸಣ್ಣ ಟ್ರೈನಿಂಗ್ ಮಾಡಿಕೊಂಡು ಇದು ವಯಸ್ಕರ ಶಿಕ್ಷಣದ್ದು. ಆಮೇಲೆ ಶಿವಾರ್ಗುಡ್ಡ ವಿದ್ಯಾಪೀಠ ಅಂತ ಇದೆ ಮಂಡ್ಯ ಹತ್ರ. ಮಂಡ್ಯ ಬೆಸಗರಹಳ್ಳಿ ಪಕ್ಕದಲ್ಲೇ ಒಂದು ಬೆಸಗರಹಳ್ಳಿ ಕೀಲಾರ ಮಧ್ಯದಲ್ಲಿ ಶಿವಾರ್ಗುಡ್ಡ ವಿದ್ಯಾಪೀಠ ಅಂತ ಇದೆ. ಅದು ನಮ್ಮ ಅಪ್ಪನಿಗೆ ಜೀವನ ಕೊಟ್ಟಂತಹ ಜಾಗ. ಅವ್ರು ಅಲ್ಲಿ ಹೋಗಿ ಸೇರ್ಕೊಂಡಿದ್ದು ದಿನಗೂಲಿ ನೌಕರರಾಗಿ. ಎಷ್ಟು 50 ಪೈಸೆನೋ ₹1, 76 ಅಲ್ಲಿ. ಸೊ ಆ ಥರ ಶುರು ಮಾಡಿದವರು ಅಲ್ಲಿಂದ ಒಂದೊಂದು ಹಂತಕ್ಕೆ ಅವ್ರು ಅಡುಗೆ ಮಾಡೋದು ಕಲ್ತ್ಕೊಂಡು ಅಲ್ಲಿ ಅಡುಗೆ ಮಾಡ್ತಾ ಇದ್ರು. ಇವನ್ ವಿಷ್ಣುವರ್ಧನ್ ಅವರೆಲ್ಲ ಶೂಟಿಂಗ್ ಹೋದಾಗೆಲ್ಲ ಅಲ್ಲಿ ಶೂಟಿಂಗ್ KV ಶಂಕರೇಗೌಡರದು ಕತೆ ಕೂಡಿ ಬಾಳೋಣ, ಆ ಸಿನಿಮಾ ಶೂಟಿಂಗು ಆಗಿದ್ದು ಅದೇ ವಿದ್ಯಾಪೀಠದಲ್ಲೇ. ಅವಾಗ ಅವ್ರಿಗೆಲ್ಲ ಅಡುಗೆ ಮಾಡ್ಕೊಡ್ತೇನೆ ನಾನು ತಂದೇನೆ. ಸೊ ಆಮೇಲೆ ಡೈರಿಯಲ್ಲಿ ಕೆಲಸ ಮಾಡಿ, ಇದು ಕೋಳಿ ಫಾರಮ್ ಕೆಲಸ ಮಾಡಿ, ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಂಡು ಅಲ್ಲೇ ಅವರು ಟೆಂಪ್ರವರಿ ಕೆಲಸಕ್ಕೆ ಸೇರಿಕೊಂಡು ಗೌರ್ಮೆಂಟ್ ಜಾಬು. ಅದಾದಮೇಲೆ ಒಂದು 2 ವರ್ಷ 3 ವರ್ಷ ಆದಮೇಲೆ ಅಲ್ಲಿ ಕಾಯಮಾಗಿ ಆಮೇಲೆ ಚಿಂತಾಮಣಿ ಶಿಫ್ಟ್ ಆಗಿ. ಸೊ ಈ ಥರ ಅವರ ಜೀವನನ ಅವರೇ ಕಟ್ಕೊಂಡವರು. ಯಾವ ಫ್ಯಾಮಿಲಿ ಸಹಾಯನೂ ಇಲ್ದಿರ, ಯಾವ ರೆಡ್ಡಿ ಅನ್ನೋ ಒಂದು ಇಮೇಜು ಇಲ್ದಿರ, ಇವನ್ನೆಲ್ಲ ದಾಟಿ ಅವರೊಂದು ಲೈಫ್ ಕಟ್ಕೊಂಡ್ರು. ಆ ಲೈಫಲ್ಲಿ ನಮ್ಮನ್ನೆಲ್ಲ ಬೆಳೆಸಿದ್ರು. ಆ ಇಂಡಿಪೆಂಡೆನ್ಸಿ ಇದೆ ಗೊತ್ತಾ, ಅದು ನನ್ನ ತುಂಬ ಇನ್ಸ್ಪೈರ್ ಮಾಡಿದ್ದು. ಸೊ ನಾನು ಬೆಂಗಳೂರು ಬಂದು ಇಲ್ಲಿ ಆರ್ಟ್ ಓದಕ್ಕೆ ಶುರು ಮಾಡಿದ್ಮೇಲೆ ನನ್ನ ತಲೆಯಲ್ಲಿ ಇದ್ದಿದ್ದು ಅದಷ್ಟೇ. ಫಸ್ಟ್ ಆಫ್ ಆಲ್ ನೀವು ಆರ್ಟ್ ಕೋರ್ಸ್ಗೆ ಯಾಕೆ ಬಂದ್ರಿ? PUC ಫೇಲ್ ಆಗಿದ್ದಕ್ಕೆ ಆರ್ಮಿಗೆ ಹೋಗ್ಬೇಕಾಗಿತ್ತು. ಆರ್ಮಿಗೆ ಹೋಗೋದು ಬೇಡ ಅಂತ ಹೇಳಿದಾಗ ಅಮ್ಮನ ವಿಷಯ ಇಲ್ಲಿ ಬರುತ್ತೆ. ನಾನು ಆರ್ಮಿಗೆ ಹೋಗ್ತೀನಿ ಅಂತಂದರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಅಪೋಸ್ ಮಾಡಿದ್ರು. ಆವಾಗ ನಾನು ಅದಕ್ಕೆ ಮೊದಲು PUC ಇದ್ದಾಗಲೇ ಮುಳುಬಾಗಲ್ಲಿ ಶ್ವೇತಾ ಆರ್ಟ್ಸ್ ಅಂತ ಒಂದು ರಿಲೇಟಿವ್ದದ್ದು ಸೈನ್ ಬೋರ್ಡ್ ಅಂಗಡಿ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಫ್ರೀ ಟೈಮಲ್ಲಿ ಕೂತ್ಕೊಂಡು ಡ್ರಾಯಿಂಗ್ ಮಾಡೋದು. ಅವ್ರೇನೋ ಬೋರ್ಡ್ ಬರೆದ್ರೆ ನಾನು ಪೇಂಟ್ ಡಬ್ಬ ಇಟ್ಕೊಂಡು ನಿಂತ್ಕೊತಾ ಇದ್ದೆ. ಸೈನ್ ಬೋರ್ಡ್ ಬರೆಯುವಾಗ ಡಬ್ಬ ಇಟ್ಕೊಂಡಿರೋದು, ಬ್ರಷ್ ತೊಳೆಯೋ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ನಾನು PUC ಫೇಲ್ ಆಯ್ತಲ್ಲ, ನಮ್ಮೂರವರೊಬ್ರು ಶಿವಶಂಕರ್ ಅಂತ, ಅವರು ಬೆಂಗಳೂರಲ್ಲಿ ಕೆನ್ ಸ್ಕೂಲಲ್ಲಿ ಆರ್ಟ್ ಕೋರ್ಸ್ ಮಾಡಿದ್ರು. ಸೊ ಅವ್ರು ಹೇಳಿದ್ರು ಈ ಥರ KGF ಅಲ್ಲಿ ಒಂದು ಆರ್ಟ್ ಕಾಲೇಜ್ ಇದೆ ಅಂತ. ಸೊ ನಾನು ಆರ್ಟ್ ಕಾಲೇಜ್ ಸೇರ್ಕೊತೀನಿ ಅಂತ. ಆರ್ಟ್ ಕಾಲೇಜಾ ಏನು ಮಾಡ್ತೀಯ ಅಂತ, ಡ್ರಾಯಿಂಗ್ ಕಲ್ತ್ಕೊಂತೀನಿ, ಅದರಲ್ಲಿ ನಾನು ಸೈನ್ ಬೋರ್ಡ್ ಅಂಗಡಿ ಇಟ್ಕೊಂಡು ಮುಳುಬಾಗ್ಲಲ್ಲಿ ಸೈನ್ ಬೋರ್ಡ್ ಅಂಗಡಿ ಇಟ್ಕೊಂಡು ನನ್ನ ಜೀವನ ನಾನು ನೋಡ್ಕೊತೀನಿ ಅಂತ ವಾದ ಮಾಡಿದ್ದೆ. ಆಯ್ತು ಆರ್ಟ್ ಕಾಲೇಜ್ ಸೇರ್ಕೊಂತಂದ್ರು. ಬಟ್ ಖರ್ಚು ಜಾಸ್ತಿ ಬರುತ್ತೆ ಅಂತ. ಎಷ್ಟು ಖರ್ಚಾಗುತ್ತೆ? ಒಂದು 10,000 12,000 ಎಲ್ಲ ಖರ್ಚು ಬರುತ್ತೆ. ಅವಾಗ ನಮ್ಮ ಅಪ್ಪನಿಗೆ ಕೈಗೆ ಬರ್ತಾ ಇದ್ದಿದೆ ₹1,2,000. ಇದು ದೊಡ್ಡ ಅಮೌಂಟು. ಆಯಿತು ನೋಡೋಣ ಸರ್. ಅದೇನೋ ನಮ್ಮಮ್ಮ ಹೇಳಿದ್ರು, ನೀನು ಆರ್ಟ್ ಕಾಲೇಜ್ಗೆ ಸೇರ್ಕೊ, ಬೇಕಾದ್ರೆ ನನ್ನ ಒಡವೆ ಅಡ ಇಟ್ಟರು ಓದಿಸ್ತೀನಿ ಅಂತೆಲ್ಲ ನನಗೆ ಇನ್ಸ್ಪೈರ್ ಮಾಡಿ ಅವರು ಆರ್ಟ್ ಕಾಲೇಜ್ ಸೇರಿಸಿದ್ರು. ಫಸ್ಟ್ ಇಯರ್ ಆ್ಯಕ್ಚುಲಿ ನಾನು KGF ಅಲ್ಲಿ ಮಾಡಿದ್ದು. ಅಲ್ಲಿ ನನಗೇನು ಅಂಥ ಅಟ್ಯಾಚ್ಮೆಂಟ್ ಬೆಳೆದಿಲ್ಲ ಆರ್ಟ್ ಬಗ್ಗೆ. ಯಾಕಂದ್ರೆ ಅವಾಗ ಇದ್ದಿದ್ದು ನನಗೆ 2 ಇಯರ್ಸ್ ಕೋರ್ಸ್ ಮಾಡಿಕೊಂಡು ಮುಳುಬಾಗ್ಲು ಸೈನ್ ಬೋರ್ಡ್ ಅಂಗಡಿ ಇಡೋದಷ್ಟೇ. ಬಟ್ ಫಸ್ಟ್ ಇಯರ್ದು ಎಕ್ಸಾಮ್ ಸೆಂಟರ್ ಇದ್ದು ಬೆಂಗಳೂರು ಕೋಟೆ ಸ್ಕೂಲಲ್ಲಿ. ಇಲ್ಲಿಗೆ ಬಂದಾಗ ಅಲ್ಲಿ ಅಷ್ಟು ಜನ ಸ್ಟೂಡೆಂಟ್ ನೋಡಿದೆ. ನಮ್ಮ ಬ್ಯಾಚಲ್ಲಿ ಎಕ್ಸಾಮ್ ಬರೀತು ಒಂದು 200 ಜನ 250 ಜನ. ಅಷ್ಟು ಜನ ಬರೋರು ಕಾರಲ್ಲಿ ಬರ್ತಾರೆ, ಲಕ್ಸುರಿಯಾಗಿ ಬರ್ತಾರೆ. ಅದು ಏನು ಹೆಣ್ಮಕ್ಳು ಅಂತೂ CKP ಅವರೆಲ್ಲ ಬರೋರು ನಮ್ಮ ಬ್ಯಾಚಲ್ಲಿ ಎಕ್ಸಾಮ್ ಬರೋಕ್ಕೆ. ಅವ್ರು ಬರೋ ತನ್ನ ಮೆಟೀರಿಯಲ್ ನೋಡ್ಬಿಟ್ರೆ ನಾನು ಇಡೀ ವರ್ಷ ಏನು ಮಾಡಿದ್ದೆ ಅದು ಒಂದೊಂದು ದಿವಸ ಖರ್ಚು ಮಾಡೋ ಅಷ್ಟು ಮೆಟೀರಿಯಲ್. ಆ ಕಾಸ್ಟ್ಲಿ ಮೆಟೀರಿಯಲ್ ಅವೆಲ್ಲ ನೋಡಿದಾಗ ಮತ್ತೆ ಅಲ್ಲಿ ಅವ್ರ ಪ್ಯಾಷನ್ ಅಂದರೆ ಆರ್ಟ್ ಅಂದರೆ ಆ ಪ್ಯಾಷನ್ ಕಾಣಿಸ್ತಾ ಇತ್ತು. ಪ್ಯಾಂಟ್ಗಳೆಲ್ಲ ಹರ್ಕೊಂಡು ಎಲ್ಲರಲ್ಲಿ ಪೇಂಟ್ ಮಾಡಿಕೊಂಡು ವಿಚಿತ್ರವಾಗಿ ಕೂದಲು ಗೀದ್ಲು. ನಾವೊಂಥರ ಸಂಪ್ರದಾಯಸ್ಥವಾಗಿ ಬಂದವನು. ಇಲ್ಲಿ ಇವನ್ನೆಲ್ಲ ಅಂದರೆ ಸಿನಿಮಾಗಳಲ್ಲಿ ನೋಡಿದ್ದಷ್ಟೇ. ರಿಯಲ್ ಲೈಫಲ್ಲಿ ಆರ್ಟಿಸ್ಟ್ಗಳು ಹಿಂಗೆಲ್ಲ ಇರ್ತಾರ ಅಂತ ನಾನು ಕಣ್ಮನೆ ನೋಡಿದೆ. ಆರ್ಟ್ ಅಂದರೆ ಇಷ್ಟೇ ಅಲ್ಲ, ಏನೋ ಇದೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಇಯರ್ನ ಸೆಕೆಂಡ್ ಇಯರ್ಗೆ ಜಂಪ್ ಆದೆ. ಅದರಲ್ಲೂ ಇನ್ನೊಂದು ಕಾರಣ ಇತ್ತು, ಫಸ್ಟ್ ಇಯರಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗೋಗಿತ್ತು, ನೇಚರ್ ಸ್ಟಡಿ ಅಂತ. ಅದು ಫೇಲ್ ಬೇರೆ ಆಗಿತ್ತು. ಮತ್ತು ನನಗೆ ಅಲ್ಲಿ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಸೆಕೆಂಡ್ ಇಯರ್ಗೆ ಇಲ್ಲಿಗೆ ಶಿಫ್ಟ್ ಆಗಿ ಇಲ್ಲಿ CKPಗೆ ಹೋದೆ. ಇಲ್ಲೆಲ್ಲ ಅಡ್ಮಿಷನ್ ಕೊಡಲ್ಲ, ಇಲ್ಲಿ ಫೀಸ್ ಎಲ್ಲ ಜಾಸ್ತಿ ಅಲ್ಲ. ಅವತ್ತಿಗೆ 20,000 30,000 ಅಂದರು. ನಮ್ಮ ಬಜೆಟ್ ವರ್ಕೌಟ್ ಆಗಲ್ಲ ಅಂತ ಕೆನ್ಗೆ ಹೋದೆ. ಮತ್ತೆ ಫಸ್ಟ್ ಇಯರ್ ಸೇರ್ಕೋಬೇಕು ಅಂತಂದರು. ಮತ್ತೆ ಒಂದು ವರ್ಷ ಹಿಂದಕ್ಕೆ ಹೋಗ್ಬೇಕಾ, ಆಗಲ್ಲ ಅಂತ ಕಲಾಮಂದಿರ್ಗೆ ಹೋದೆ. ಅಲ್ಲಿ ವಾತಾವರಣ ನನಗೆ ಯಾಕೋ ಒಂಚೂರು ನಂದು ಫ್ರೀ ಬರ್ಡ್ ಆಗಿದ್ದವನು ಅಲ್ಲಿ ಒಂಥರ ಇಕ್ಕಟ್ಟು ಅನ್ನಿಸ್ಬಿಡ್ತು. ಸೊ ಚೇತನ್ ಕಾಲೇಜ್ ಸೇರಿಕೊಂಡೆ ಸೆಕೆಂಡ್ ಇಯರ್ಗೆ. ಅಲ್ಲಿ ಸೇರಿಕೊಂಡ್ರೆ ಫ್ರೀಡಮ್ ಎಷ್ಟಿತ್ತು ಅಂತಂದರೆ
ಆ ಕಾಲೇಜ್ಗೆ ಸುಮಾರು ದಿವಸ ನಾನೇ ಬೀಗ ತೆಗೆದು ನಾನೇ ಬೀಗ ಆಗೋಷ್ಟು ಸ್ಟೂಡೆಂಟ್ಸೇ ಇರಲಿಲ್ಲ. ಬಟ್ ಆ ಲೈಫ್ ಕೊಟ್ಟಿದೆ ಹೆಂಗೆ ಅಂತಂದ್ರೆ ನಾವು ಇದ್ರಲ್ಲಿ ಕೂತ್ಕೊಂತಾ ಇದ್ವಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ. ಸಂಜೆ ಆದ್ರೆ ನಾನು ಅಲ್ಲಿಂದ ಬರ್ತಾ ಇದ್ದೆ, ಕಲಾಮಂದಿರಿಂದ ಒಂದು 15 ಜನ 20 ಜನ ಬರೋರು, ಇನ್ಕ್ಲೂಡಿಂಗ್ ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟರ್ ಸಂತೋಷ್ ಪಂಚಲ್ ಅಂತ ಅವ್ರು ಬರೋರು, ಮತ್ತೆ CKP ಇಂದ ಬರೋರು, ಕೆನ್ನಿಂದ. ನಾವು ಆಲ್ಮೋಸ್ಟ್ ಒಂದು 50 ಜನ ರೆಗ್ಯುಲರ್ ಆಗಿ ರೈಲ್ವೆ ಸ್ಟೇಷನ್ ಕೂತ್ಕೊಂಡು ಸ್ಕೆಚಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದು ನನಗೆ ಒಂಥರ ಇನ್ಸ್ಪೈರ್ ಮಾಡ್ಬಿಡ್ತು, ಯಾರು ಹಿಂಗೆ ಇರಬೇಕು ಅಂತ. ಹೇಗೆ ಅಂತಂದ್ರೆ ನಮ್ಮ ಸಂತೋಷ್ ಪಂಚಲ್, ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟ್ರು, ನನಗಿಂತ ಒಂದು 4 ವರ್ಷ ಸೀನಿಯರ್. ಅವರೆಲ್ಲ ಹೆಂಗೆ ಅಂತಂದ್ರೆ ಈ ವಾಟರ್ ಕಲರ್ ಅಲ್ಲಿ ವೈಟು ಮತ್ತೆ ಬ್ಲ್ಯಾಕ್ ಟ್ಯೂಬ್ಗಳು ಬರುತ್ತೆ, ಅದು ಯೂಸ್ ಮಾಡಲ್ಲ ಕಲರ್ಗೆ. ಯಾಕಂದ್ರೆ ವಾಟರ್ ಕಲರ್ ಅಲ್ಲಿ ವೈಟ್ ಅಂಡ್ ಬ್ಲ್ಯಾಕು ನಿಷಿದ್ಧ. ಬಟ್ ಬಾಕ್ಸ್ ಅಲ್ಲಿ ಬಂದಿರುತ್ತಲ್ಲ, ಈ ಫೋನ್ ಪೇಪರ್ ತಗೊಂಡು ಅಲ್ಲೇ ಹರಡ್ಕೊಂಡು ಟ್ಯೂಬ್ಗಳಲ್ಲಿ ಡೈರೆಕ್ಟ್ ಆಗಿ ಕಂಪೋಸಿಷನ್ ಸ್ಕೆಚಸ್ ಮಾಡೋರು ವಿತ್ ಡಾರ್ಕ್ ಅಂಡ್ ಶೇಡ್ಸ್ ಬ್ರೌನ್ ಪೇಪರ್ ಮೇಲೆ. ಎಷ್ಟು ಅದ್ಭುತವಾಗಿ ಮಾಡ್ತಾ ಇದ್ರು ಅಂತಂದ್ರೆ ಒಂದು ಫುಲ್ ಕಂಪೋಸಿಷನ್ಸ್ ಅಲ್ಲೆಲ್ಲ ರೆಡಿ ಆಗ್ತಾ ಇತ್ತು ಆನ್ ಸ್ಪಾಟ್ ಅಲ್ಲಿ. ನಾನು ಕಳೆದೋಗ್ಬಿಟ್ಟೆ. ನಾವಿನ್ನು ಪೆನ್ಸಿಲ್ ರಬ್ಬರ್ ತಗೊಂಡು ಒಂದು ಲೈನ್ ಹಾಕ್ಬಿಟ್ಟು ಅಳಿಸ್ತಾ ಇದ್ದ ಸ್ಟೇಜಲ್ಲಿ ಇವ್ರು ಟ್ಯೂಬ್ಗಳು ಇಟ್ಕೊಂಡು ಇದು ಮಾಡ್ತಾ ಇದ್ರು. ಅದೆಷ್ಟು ಇನ್ಸ್ಪೈರ್ ಆಗೋದು. ನಾನು 3rd ಇಯರ್ ಬಂದಮೇಲೆ 3rd ಇಯರ್ ಇಂದ ನಾನು ಕೋರ್ಸ್ ಪೂರ್ತಿ ನಾನು ಪೆನ್ಸಿಲ್ ಯೂಸ್ ಮಾಡಿದ್ದಿಲ್ಲ ಚಿತ್ರಕಲಾ ಪರಿಷತ್ತಲ್ಲಿ. CKP ಅವ್ರಿಗೆ ಅಂದ್ರೆ 3rd ಇಯರ್ ನಾನು ಪೆನ್ಸಿಲ್ ಮುಟ್ಟೋದೇ ಬಿಟ್ಬಿಟ್ಟೆ. ಏನೇ ಮಾಡಿದ್ರು ಡೈರೆಕ್ಟ್ ಆಗಿ ಹೊಡಿತಾ ಇದೆ ಬ್ರಷ್ಗಳು. ಅದು ಏನು ಲಾಸ್ಟ್ಗೆ ಹೆಂಗ್ ಮಾಡ್ಬಿಟ್ಟೆ ಅಂದ್ರೆ ವರ್ಕ್ಗಳು ಈ 3 ಇಂಚ್ 4 ಇಂಚ್ ಬ್ರಷ್ಗಳು ತಗೊಂಡು ಹೊಡೆಯಕ್ಕೆ ಶುರು ಮಾಡಿದ್ವಿ. ನನಗೆ ಈ ಚಿಕ್ಕ ಸಾಕಾಗ್ತಾನೆ ಇರಲಿಲ್ಲ, ಗೋಡೆಗಳ ಮೇಲೆಲ್ಲ ಹೊಡಿತು. ಆ ಥರ ಎಲ್ಲ ಆರ್ಟದ ತೀವ್ರತೆ ನಮ್ಮನ್ನ ಸಿನಿಮಾಗೆ ತಳ್ಬಿಡ್ತು. ಓಕೆ, ಸೊ ಬೆಂಗಳೂರಿಗೆ ಬಂದರು. ಸೊ ಬೆಂಗಳೂರಲ್ಲಿ ನಾನಾ ಕಾಲೇಜುಗಳ ಬಾಗಿಲು ತಟ್ಟಿ ಚಿತ್ರಕಲಾ ಪರಿಷತ್ತಿಗೆ ಬಂದರು. ಸೊ ಚಿತ್ರಕಲಾ ಪರಿಷತ್ತಿಂದ ಮುಂದೆ ಸಿನಿಮಾ ರಂಗಕ್ಕೆ ಹೋಗೋದಕ್ಕೆ ಮುಂಚೆ ಕರ್ನಾಟಕದಾದ್ಯಂತ ಸುಮಾರು ಜನ ನಿಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಅಂತ ಹೇಳ್ತಾ, ಇಲ್ಲಿ ಸಾಕಷ್ಟು ಜನ ಆಗಲೇ ತುಂಬ ಇದು ಮಾಡ್ತಾ ಇದ್ದಾರೆ, ತಮ್ಮ ಪ್ರಶ್ನೆಗಳನ್ನು ಕಳಿಸ್ತಾ ಇದ್ದಾರೆ, ಅಭಿಪ್ರಾಯಗಳನ್ನು ಕಳಿಸ್ತಾ ಇದ್ದಾರೆ. ಉಜಿರೆಯಿಂದ ಕತೆಗಾರ ರಾಜಶೇಖರ್ ಹಳೆಮನೆಯವರು ಸಹಜವಾಗಿ ತಮ್ಮ ಅನುಭವಗಳನ್ನು ಬಿಚ್ಚಿಕೊಳ್ತಾ ಇದ್ದಾರೆ. ಸೊ ಇದುವರೆಗೂ ಕೂಡ ಕೇಳಿರಲಿಲ್ಲ, ತುಂಬ ಪರಿಣಾಮಕಾರಿಯಾಗಿದೆ ಅಂತ ಅಂಬರೀಷ್ ನುಗ್ನೋಣಿ ಅವರ ತಮ್ಮ. ಸೊ ಅವರು ಮಾಡಿದ್ದಾರೆ. ಆಮೇಲೆ ಶಿರ್ಸಿಯಿಂದ ಕಿರಣ್ ಭಟ್, ನಮ್ಮ ರಂಗಕೈರಳಿಯ ಬರೆಗಾರ, ಅವರು ನಾನು ಹಾಜರಿದ್ದೀನಿ ಅಂತ ತಿಳಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಬ್ಯಾಡ್ರಳ್ಳಿ ಶಿವರಾಜ್ ಅವರು ನನಗೆ ನಾತಿ ಚರಾಮಿ ತುಂಬ ಮನಮುಟ್ಟಿದ ಹಿಡಿಸಿದ ಚಿತ್ರ ಅಂತ ಹೇಳ್ತಿದ್ದಾರೆ. ನಿಮ್ಮ ಹೆಜ್ಜೆಗಳು ಹೀಗೆ ದಿಟ್ಟವಾಗಿ ಮುಂದುವರಿಯಲಿ ಮನ್ಸೂರ್ ಅವರೇ, ಯಾವತ್ತೂ ಕೂಡ ಕಮರ್ಷಿಯಲ್ ಸಿನಿಮಾ ಕೈ ಹಾಕಬೇಡಿ ಅಂತ ಬಸವರಾಜ್ ಹಿರೇಮಠ್ ಹೇಮನೂರಿಂದ ಹೇಳ್ತಾ ಇದ್ದಾರೆ. ಇದಕ್ಕೊಂದು ಎಕ್ಸ್ಪ್ಲನೇಷನ್. ಸೊ ಅರಿವು ನಿಮ್ಮ ಅತ್ಯುತ್ತಮ ಚಲನಚಿತ್ರ ಅನ್ನೋದರಲ್ಲಿ 2 ಮಾತೇ ಇಲ್ಲ ಅಂತೇಳಿ VG ದೇಸಾಯಿ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಶ್ರೀಧರ್ ಮೂರ್ತಿ ಅವರು, ನಮ್ಮ ಗ್ರಾಮೀಣ ಸಾವಯವ ಚಳವಳಿಯನ್ನು ಕಟ್ಟಿದವರು, ಅವರು ಹೇಳ್ತಿದ್ದಾರೆ ಏನಂದರೆ, ನಿಜಕ್ಕೂ ಕೂಡ ಈ ಚರ್ಚೆ ನಡೀತಾ ಇದೆ, ನನ್ನ ಕಣ್ಣಂಚನ್ನು ಒದ್ದೆ ಮಾಡ್ತು. ಯಾಕೆ ಅಂತಂದರೆ ಅಪ್ಪನಿಗೆ ಸಲ್ಲಿಸುವಂಥ ಗೌರವ ಯೂಶಲಿ ಈ ಥರದ ಕಮರ್ಷಿಯಲ್ ಸಂದರ್ಶನಗಳಲ್ಲಿ ಇರೋದಿಲ್ಲ. ಅಂಥದ್ರಲ್ಲಿ ಅಪ್ಪನನ್ನು ಅಮ್ಮನನ್ನೆಲ್ಲ ಜ್ಞಾಪಿಸ್ಕೊಳ್ತಿದ್ದಾರೆ. ಸೊ ತುಂಬ ಡಿಫ್ರೆಂಟ್ ಆಗಿದೆ ಅಪ್ಪ ಅಮ್ಮ ಸಿನಿಮಾ ಮಾತುಕತೆ. ಅಪ್ಪ ಗೆಳೆಯನಾಗೋ ಪರಿ ಇದೆಯಲ್ಲ, ಅದು ತುಂಬ ವೆರಿ ರೇರ್. ಸೊ ಈ ಎಲ್ಲ ಸಂಬಂಧಗಳ ಹೂರಣವನ್ನು ನೀವು ಬಿಚ್ಚಿಡ್ತಾ ಇರೋದು ಕೇಳ್ತಾ ಇರಬೇಕಾದ್ರೆ ನನಗೆ ದೇವನೂರು ಮಹಾದೇವ ಹೇಳ್ದಂಗೆ ಸಂಬಂಧ ದೊಡ್ಡದು ಕನ ಅಂತ ಹೇಳಿದ್ರಲ್ಲ, ಅದೆಲ್ಲ ನೆನಪಿಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಸೊ ಇದಕ್ಕೆ ನೀವು ಉತ್ತರ ಕೊಡೋದಕ್ಕೆ ಮುಂಚೆ ಮತ್ತು ನೀವು ಸಿನಿಮಾಗೆ ಜಂಪ್ ಆಗೋದಕ್ಕೆ ಮುಂಚೆ ಒಂದು ಪುಟ್ಟ ವಿರಾಮ. ಈಗ ನಮ್ಮ ಚಾಯ್ಸ್ನ ವಿರಾಮ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಏನೋ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರಿ ಕಾಮೆಂಟ್. ಕಮರ್ಷಿಯಲ್ ಸಿನಿಮಾಗೆ ಬರಬೇಡಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸರ್ ನಿಮ್ಮ ಕನ್ಸರ್ನ್ಗೆ. ಬಟ್ ಒಂದೇನು ಅಂತಂದರೆ ಸಿನಿಮಾ ಆಗೋದೇ ದುಡ್ಡಿಂದ ಸರ್. ಕಮರ್ಷಿಯಲ್ ಅಂತಂದರೆ ರೆಗ್ಯುಲರ್ ಫಾರ್ಮೆಟ್ ಕಮರ್ಷಿಯಲ್ಗಂತೂ ನಾನು ಯಾವತ್ತೂ ಕೈ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಅದು ನನ್ನ ಕೈಗೆ ಎಟುಕದ ದ್ರಾಕ್ಷಿ. ನಾನು ಅದನ್ನು ಎಟುಕ್ಸೋಕ್ಕೂ ಟ್ರೈ ಮಾಡಲ್ಲ. ಯಾಕಂತಂದರೆ ಆ ಫಾರ್ಮೆಟ್ಗಳು ನಾನು ಅತಿ ಹೆಚ್ಚು ನೋಡಿರೋಂಥ ಸಿನಿಮಾಗಳು. ಅದು ಎಷ್ಟು ನೋಡ್ಬಿಟ್ಟಿದ್ದೀನಿ ಅಂತಂದರೆ ಅದ್ರ ಮೇಲೆ ನಾನು ನೋಡ್ಬಿಟ್ಟು ಎಂಜಾಯ್ ಮಾಡ್ತೀನಿ ಅಷ್ಟೇ ಹೊರತು ನನ್ನ ಬರವಣಿಗೆ ಕೂತ್ಕೊಂಡಾಗ ನನ್ನ ಜೀವನ ನನಗೇನು ಕಲಿಸಿದೆ ಅದು ಒಂದು ಹಾಡು 4 ಫೈಟಲ್ಲಿ ಮುಗ್ಸೋಕ್ಕಾಗಲ್ಲ ಸರ್. ನನ್ನ ಕೈಯಲ್ಲಿ ಬರೆಯೋಕ್ಕೂ ಆಗಲ್ಲ. ನಂದೇನಿದ್ರು ನನ್ನ ಸಿನಿಮಾಗೆ ಇನ್ಸ್ಪಿರೇಷನ್ನು
ಇಲ್ಲ ಇತಿಹಾಸದಿಂದ ಸಿಗುತ್ತೆ, ಇಲ್ಲ ನನ್ನ ಲೈಫ್ ಎಕ್ಸ್ಪೀರಿಯನ್ಸಿಂದ, ಇಲ್ಲಾಂದರೆ ಪುಸ್ತಕದಿಂದ ಸಿಗುತ್ತೆ. ಸೊ ಮನ್ಸೂರೆ ಅವರ ಸಿನಿಮಾವನ್ನು ನೋಡಿದವರು, ಮನ್ಸೂರೆ ಅವರ ಬಗ್ಗೆ ಪ್ರೀತಿ ಇರುವಂಥವರು, ನಿಮ್ಮ ಯಾವುದೇ ಅನಿಸಿಕೆ ಮತ್ತು ಪ್ರಶ್ನೆಗಳನ್ನಿದ್ದರೆ ನೀವು ಈ ಫೇಸ್ಬುಕ್ನಲ್ಲಿ ಕೇಳ್ತಾ ಇರಿ, ಅವರು ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಈ ಸಿನಿಮಾದಲ್ಲಿ ನಾನು ಹಣ ಮಾಡಿ ಪ್ರೊಡ್ಯೂಸರ್ ಕೊಟ್ಟರೆ ಇನ್ನೊಂದು ಸಿನಿಮಾ ಪ್ರೊಡ್ಯೂಸರ್ ಸಿಗ್ತಾರೆ. ಸೊ ಅಷ್ಟರ ಮಟ್ಟಿಗಾದ್ರೂ ಕಮರ್ಷಿಯಲ್ ಆಗೋದಕ್ಕೆ ತಾವೆಲ್ಲ ಅನುಮತಿ ಕೊಡ್ಬೇಕು ನನಗೆ. ಓಕೆ, ಅಂಕೋಲೆಯಿಂದ ರೇಣುಕಾ ರಾಮಾನಂದ ಅವರು ಹರಿವು ಮತ್ತು ನಾತಿ ಚರಾಮಿ ಎರಡೂ ವಿಭಿನ್ನ ದೃಷ್ಟಿಕೋನದಿಂದ ನನಗೆ ಇಷ್ಟ ಆದ ಸಿನಿಮಾ. ಈಗ ಬರುವ ಸಿನಿಮಾ ಏನಿದೆ ಆ್ಯಕ್ಟ್ 1978, ಅದರ ಬಗ್ಗೆ ತುಂಬ ಕುತೂಹಲ ಇದೆ ನಮಗೆ. ಗುರ್ತು ಪರಿಚಯ ಇಲ್ಲದೆ ಇದ್ದರೂ ಕೂಡ ಮನಸೋರೆ ನನಗೆ ಬಂದ ಕಥಾ ಬಹುಮಾನವನ್ನು ತಮ್ಮ ಇಲ್ಲಿಗೆ ಕಟ್ ಮಾಡ್ತಾ ಒಂದು ಒಳ್ಳೆ ಟೀಯೊಂದಿಗೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸೊ ಚಿಯರ್ಸ್. ಚಿಯರ್ಸ್. ಇದು ಯಾಕೆ ಹೇಳಿ? ಫಾರ್ ಆಲ್ ದ ಸಕ್ಸಸ್. ಯಾಕಂದ್ರೆ ಬ್ಯಾಲೆನ್ಸ್ ಇರುತ್ತೆ. ಸೊ ಲೈವಲ್ಲಿ ಹೇಳ್ತಿದ್ದೆ, ಮೋಹನ್ ಸರ್ ನನಗಿನ್ನೂ ಬ್ಯಾಲೆನ್ಸ್ ಇದ್ದಾರೆ. ಬ್ಯಾಲೆನ್ಸ್ ಇಲ್ಲ. ಒಂದು ಗುಟ್ಟನ್ನು ಹೇಳ್ತೀನಿ, ಇವರ ಎರಡನೇ ಸಿನಿಮಾ ನಾತಿ ಚರಾಮಿ ಹೆಸರನ್ನು ಮಾತ್ರ ಹೊಂದಿಸ್ಕೊಂಡಿದ್ರು, ಪೋಸ್ಟ್ ಹೆಂಗಿರಬೇಕು ಅಂತ ಯೋಚನೆ ಮಾಡಿದ್ರು. ಅವಾಗಲೇ ನಾವು ರಸ ಅನ್ನುವ ಒಂದು ರಸಾಗೃಹದಲ್ಲಿ ಭೇಟಿಯಾಗಿ ಗೆಳೆಯರೊಂದಿಗೆ ಅದಾದಮೇಲೆ ಸುಮಾರು 3 ಬ್ಯಾಲೆನ್ಸ್ ಇಟ್ಟಿದ್ದಾರೆ. ಅದರದ್ದು ಕೌಂಟ್ಗೆ ಈಗ ಆ್ಯಕ್ಟ್ 1978 ಸೇರ್ಕೊಳ್ಳುತ್ತೆ. ಎನಿವೆ, ಸೊ ಹೇಳ್ತಿದ್ದಾರೆ ಏನಂತಂದರೆ, ಮನ್ಸೂರೆ ನನಗೆ ಪರಿಚಯ ಇರಲಿಲ್ಲ, ಆದರೂ ಕೂಡ ಕಥಾ ಬಹುಮಾನವನ್ನು ನನಗೆ ಬಂದಾಗ ಅದನ್ನು ತಮ್ಮ ವಾಲಲ್ಲಿ ಹಾಕಿ ಶುಭ ಹಾರೈಸಿದರು. ಇದನ್ನೆಲ್ಲದನ್ನು ಗಮನಿಸುವಂಥ ಮನಸ್ಸಿದೆ ಅಂದರೆ ಮನ್ಸೂರೆ ಅವರಿಗೆ ಜೀವನವನ್ನು ಕೂಡ ತುಂಬ ಚೆನ್ನಾಗಿ ಗಮನಿಸ್ತಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೀವು ಚಿತ್ರಕಲಾ ಪರಿಷತ್ತಿನಿಂದ ಸಿನಿಮಾ ರಂಗಕ್ಕೆ ಜಂಪ್ ಆದ್ರಿ. ಆದರೆ ಸಿನಿಮಾ ರಂಗಕ್ಕೆ ಬರೋಕ್ಕೆ ಅದಕ್ಕೆ ಮೊದಲೇ ಬಂದಿದೆ 2004ರಲ್ಲೇ. ಬಟ್ ಏನಂತಾರೆ, ಅವಾಗ ನಾನು ಸರ್ವೈವಲ್ಗೆ ಬರೀ ಹೋಗೋದು, ಆರ್ಟ್ ಡೈರೆಕ್ಷನ್ ಮಾಡೋದು ಅಂತ ಬರ್ತದೆ. ಸಿನಿಮಾನ ಸೀರಿಯಸ್ ಆಗಿ ತಗೊಂಡೇ ಇರಲಿಲ್ಲ. ಸಿನಿಮಾನ ನಮ್ಗೆ ಅವತ್ತಿನವರೆಗೂ, ನನಗೆ ನಮ್ಮ ಅನಿಲ್ ಸರ್ ಜೊತೆ ಕೂತ್ಕೊಳ್ಳೋವರೆಗೂ, ನಾನು ಸಿನಿಮಾ ಅಂತಂದರೆ ರೆಗ್ಯುಲರ್ ತೆಲುಗು ಸಿನಿಮಾ ಹೊಡೆದ್ರೆ ಟ್ರೈನ್ ಹಿಂದಕ್ಕೆ ಕಾರಬೇಕು, ಇಲ್ಲಾಂದರೆ ಕಾರ್ ಮೇಲೆ ಹೇಳಬೇಕು. ಒಂದು ಸಣ್ಣ ಇಂಟರ್ವೆನ್ಷನ್ನು, ಇವರು ಆಗಲೇ ಮಾತಾಡ್ತಾ ದೃಶ್ಯ ಪ್ರಕಾಶನವನ್ನು ಮಾಡಿದ್ದನ್ನು ಹೇಳಿದರು. ನೀವು ಅದರ 3 ಪುಸ್ತಕಗಳನ್ನು ಕೊಂಡುಕೊಳ್ಳಲೇಬೇಕು. ಸೊ ಯಾಕೆಂದರೆ ಅದರಲ್ಲಿ 2 ಎಚ್ ಎ ಅನಿಲ್ ಕುಮಾರ್ ಅವರ ಕೃತಿಗಳನ್ನು ನಾನು ಓದಿದ್ದೇನೆ. ಎಚ್ ಎ ಅನಿಲ್ ಕುಮಾರ್ ತುಂಬ ಒಳ್ಳೆಯ ಚಿತ್ರ ವಿಮರ್ಶಕರು, ಅಧ್ಯಾಪಕರು. ಅವರು ಶಾಂತಿನಿಕೇತನದಲ್ಲಿ ಅವರು ಕಲಿತ ಕಾಲದ ಅನುಭವ ಕಥನವನ್ನು ಬರೆದಿದ್ದಾರೆ. ಆಮೇಲೆ ಇನ್ನೊಂದು ಐರ್ಲೆಂಡ್ ಇರಬೇಕು. ಇದು ನನ್ನ ಪ್ರಕಾರ ರಷ್ಯಾ ಮತ್ತು ಓಕೆ, 2 ಕಡೆ ರಷ್ಯಾ ಮತ್ತು ಇನ್ನೊಂದು. ಸೊ ಈ 2 ಕಡೆ ಅವರು ಇದ್ದಂತ, ಹೌದು, ಸೊ ಕಾಲದ ಕಥನವನ್ನು ಬರೆದಿದ್ದಾರೆ. ಬಹುಶಃ ಇದು ಕಲೆಯ ಒಂದು ಗ್ರಹಿಕೆಯ ದೃಷ್ಟಿಯಿಂದಲೂ ಅಷ್ಟೇ, ಮತ್ತೆ ಪುಸ್ತಕ ಬರವಣಿಗೆ, ಪ್ರವಾಸ ಕಥನ 3 ಆಗಿ ಒಂಥರ ವಿಶಿಷ್ಟ ಬುಕ್ಕುಗಳು. ಯಾಕಂತಂದ್ರೆ ನಿಮಗೆ ಇತಿಹಾಸ ಅಂತಂದ್ರೆ ಹೋಗ್ಬಿಟ್ಟು ವಸ್ತು, ಘಟನೆ, ಅಲ್ಲಿ ಸ್ಥಳಗಳ ಬಗ್ಗೆ ಹೇಳೋದು ಕಾಮನ್ ಆಗಿ ಕಾಣುವಂಥದ್ದು. ಅನಿಲ್ ಸರ್ ಆ ಥರ ಹೇಳಲ್ಲ. ಅವರು ಕಲಾ ಇತಿಹಾಸನ ಅವರ ಅನುಭವಗಳ ಜೊತೆಗೆ ತುಂಬ ಡೀಟೇಲ್ಸ್ನ ಕೊಡ್ತಾರೆ. ಎಷ್ಟಂತಂದರೆ ಒಂದು ಇದರಲ್ಲಿ ಬ್ಯಾಕ್ ಟು ಯುವರ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ನೀವು 2004ರಲ್ಲೇ. ಸೊ ನನಗೆ ಅನಿಲ್ ಸರ್ ಜೊತೆ ಕೂತ್ಕೊಳ್ಳೋಕೆ ಮುಂಚೆ ನಾನು ಬರೀ ಸರ್ವೈವಲ್ಗಿದ್ದನು. ಅಂದರೆ ನನಗೆ ಯಾವುದಾದ್ರು ಪ್ರಾಜೆಕ್ಟ್ ಸಿಕ್ಕರೆ ಅವ್ರದ್ದೇ ಕೆಲಸ ಮಾಡ್ತಾರೆ ಬರ್ತಾಯಿದ್ದೆ. ಸಿನಿಮಾನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅನಿಲ್ ಸರ್ ಜೊತೆ ಕೂತ್ಮೇಲೆ ಅವರು ನನಗೆ ವರ್ಲ್ಡ್ ಸಿನಿಮಾನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅಲ್ಲಿವರೆಗೂ ವರ್ಲ್ಡ್ ಸಿನಿಮಾ ಇರಲಿ, ಒಬ್ಬರು ಖ್ಯಾತ ಸಾಹಿತಿ ಒಬ್ಬರು ಹೆಸರನ್ನ ಹೇಳ್ಬಿಟ್ಟು ನೋಡಿ ನೀವು ಇವ್ರನ್ನೆಲ್ಲ ಪರಿಚಯ ಮಾಡ್ಕೋಬೇಕು ಅಂತಂದ್ರು. ಅದೊಂಥರ ಹೆಂಗೆ ಅಂತ ನಾನು 3 ತಿಂಗಳು 4 ತಿಂಗಳು ವೆಯ್ಟ್ ಮಾಡ್ತಾನೆ ಇದ್ದೆ. ಓಕೆ, ಇವತ್ತು ಪರಿಚಯ ಮಾಡ್ಕೊಡ್ತಾರೆ, ಅವತ್ತು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಅಂತ. ಒಂದು 3 ತಿಂಗಳಾದ್ಮೇಲೆ ಏನೋ ವಿಷಯ ಬಂತು, ಸರ್ ನೀವು ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಯಾರನ್ನ ಗೊತ್ತಾ? DR ನಾಗರಾಜ್ನ. ಓಕೆ ಓಕೆ, ನೀವು ಪರಿಚಯನೇ ಮಾಡ್ಕೊಟ್ಟಿಲ್ಲ ಅಂತಂದ್ರೆ, ರೀ ತೀರ್ಕೊಂಡು ಎಷ್ಟು ವರ್ಷ ಆಯ್ತು, ಪರಿಚಯ ಮಾಡ್ಕೊಳ್ಳೋದು ಅಂದ್ರೆ ಅವ್ರು ಬುಕ್ಸ್ ಓದ್ರಿ ಅಂತಂದ್ರು. ಅಷ್ಟರ ಮಟ್ಟಿಗೆ ದಡ್ಡತನ ಇತ್ತು. ದಡ್ಡತನನೆಲ್ಲ ಅವರು ತುಂಬಾ ಸಂಯಮದಿಂದ ನನಗೆ ಕೂರಿಸ್ಕೊಂಡು, ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅವರ ಶಿಷ್ಯ ಇದ್ರಲ್ಲೇ ನಾನೇ ವಿಶಿಷ್ಟ ಅಂತ. ಯಾಕಂದರೆ ನಾನು ಡೈರೆಕ್ಟ್ ಶಿಷ್ಯ ಅಲ್ಲ, ನನ್ನ ಪೇಂಟಿಂಗ್ ಡಿಪಾರ್ಟ್ಮೆಂಟು, ನನ್ನ ಥಿಯರಿ ಇರಲಿಲ್ಲ, ಅವ್ರ ಥಿಯರಿ. ಬಟ್ ನಾವು ನಮ್ಮ ಮೀಟಿಂಗ್ ಪಾಯಿಂಟು ಟೀ ಸ್ಪಾಟು. ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ನಮ್ಗೆ ಇಂಗ್ಲೀಷ್ ಒಂಚೂರು ಕಬ್ಬಿಣದ ಕಡಲೆ, ಬುಕ್ಸ್ ಹೆಸರೇ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ನಾವೇನು ಮಾಡೋದು, ಅವ್ರು ಏನು ಓದಿದ್ರು ಅದನ್ನು ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಅವ್ರ ಕನ್ನಡ, ಅದ್ಭುತವಾದ ಕನ್ನಡ ಅಲ್ಲಿ ಕೇಳಿಸ್ಕೊಳ್ಳೋದು. ನಾವು ಆರ್ಟ್ನ ತಿಳ್ಕೊಂಡಿದ್ದೆಲ್ಲ ಟೀ ಅಂಗಡಿಯಲ್ಲಿ.
ಓಕೆ. ಸೊ ಅಲ್ಲಿ ಅವ್ರ ಸಿನಿಮಾಗಳ ಬಗ್ಗೆ ಡಿಸ್ಕಷನ್ ಶುರುವಾಯಿತು. ಸಿನಿಮಾ ಅನ್ನೋದ್ರದ್ದು ವ್ಯಾಪ್ತಿ ನಂಗೆ ತಿಳಿದಿದೆ ಅಲ್ಲಿ ಅವ್ರ ಜೊತೆ ಕೂತ್ಕೊಂಡಾಗ. ಕುರೋಸಾವ ಪರಿಚಯ ಆಗಿದ್ದಲ್ಲೇ, ಬರ್ಗ್ಮನ್ ಪರಿಚಯ ಆಗಿದ್ದಲ್ಲೇ, ಸ್ಪಿಲ್ಬರ್ಗ್ ಪರಿಚಯ ಆಗಿದ್ದಲ್ಲೇ, ಮತ್ತು ಟರ್ಕೋವ್ಸ್ಕಿ ಪರಿಚಯ ಆಗಿದ್ದಲ್ಲೇ. ಸೊ ಇವರೆಲ್ಲರೂ ನನಗೆ ಪರಿಚಯ ಆದಮೇಲೆ ಸಿನಿಮಾನ ಸೀರಿಯಸ್ ಆಗಿ ನೋಡೋಕೆ ಶುರು ಮಾಡಿದೆ. ಆವಾಗಿಂದ ಒಂಚೂರು ಈ ಕಾರ ಆರಿಸೋದು, ಕುದುರೆ ಮೇಲೆ ಸರ್ಕಸ್ ಮಾಡೋದೆಲ್ಲ ಕಮ್ಮಿಯಾಗಿ ನಾನು ಸಿನಿಮಾ ಜಗತ್ತು ಒಳಗಡೆ ಇಳಿಯೋಕೆ ಶುರು ಮಾಡಿದೆ. ಅಲ್ಲಿಂದ ಅದೇನಾಯಿತು, ಈ ಸಿನಿಮಾ ನಾನು ಸೀರಿಯಸ್ ಆಗ್ತಾ ಆಗ್ತಾ ನಮ್ಮ ಅಪ್ಪನ ಜೊತೆ ಜಗಳಗಳು ಶುರುವಾಯಿತು. ಜಗಳ ಅಂತ ಹೇಗೆ ಅವ್ರಿಗೆ ರೆಗ್ಯುಲರ್ ತೆಲುಗು ಸಿನಿಮಾ ಪ್ರೇಮಿಯವರು. ಅವ್ರಿಗೆ ನೋಡಿರೋ ಸಿನಿಮಾನೇ ಒಂದು ಸೂರ್ಯವಂಶ ಅಂತ ಒಂದು ಸಿನಿಮಾ, ತೆಲುಗು ಸಿನಿಮಾನ ಒಂದು 200 ಸರ್ತಿ ನೋಡಿರ್ತಾರೆ. ಆ DVD ಬಂದ ಮೇಲೆ ಅಂತ ನಮ್ಮ ಮನೆಗೆ ಪರ್ಮನೆಂಟ್ ಆಗಿ ಒಂದು DVD ತಗೊಂಬಂದು ನೋಡೋದು, ಅಳೋದು. ಅದಂತ ಅಮೇಝಿಂಗ್ ಅನ್ಸ್ಬಿಡ್ತು ನನಗೆ. ಒಂದು ಸರ್ತಿ ಅಮೇಝಿಂಗ್, ಯಾಕಂತಾರೆ ನೋಡಿರೋ ಸಿನಿಮಾ ಗೊತ್ತು ಅದು ಏನಾಗುತ್ತೆ ಅಂದ್ರೆ, ಬಟ್ ಪ್ರತಿ ಸರ್ತಿ ನೋಡಿದಾಗಲೂ ಅಷ್ಟೇ ಎಮೋಷನ್ ಕನೆಕ್ಟ್ ಆಗುತ್ತಾ ಅಂತ. ಅದು ಹರಿವಾದ್ಮೇಲೆ ರಿಯಲೈಸ್ ಆಯ್ತು, ಹೌದು ಅದು ಎಮೋಷನ್ಸ್ ಒಂದ್ಸಲಿ ಕನೆಕ್ಟ್ ಆದರೆ ಅದು ಪ್ರತಿ ಸರ್ತಿನೂ ಅಷ್ಟೇ ತೀವ್ರವಾಗಿರುತ್ತೆ ಅಂತ. ಆವಾಗೆಲ್ಲ ಅವ್ರನ್ನ ರೇಗಿಸ್ತಾ ಇದೆ, ಇವೆಲ್ಲ ಸಿನಿಮಾಗಳಲ್ಲ, ಇವೆಲ್ಲ ಬರೀ ಕಮರ್ಷಿಯಲ್ಲು, ನಾನು ಮಾಡ್ತೀನಿ ನೋಡು ಅಂತ. ಆವಾಗ ಅವರ ರೇಗ್ಸರು ಒಂದು ಚಾಲೆಂಜ್, ಹೌದು ಇಷ್ಟೆಲ್ಲ ರೇಗಿಸ್ತಲ್ಲ, ಇನ್ನೊಂದು ಸಿನಿಮಾ ಮಾಡಿ ನೋಡೋಣ ಅಂತ. ಮಾಡ್ತೀನಿ ಅಂತ ಹಿಂಗೆ ನಾನು ಮಾಡ್ತೀನಿ ಅಂತ. ಅವಾಗೆಲ್ಲ ನಾವು ಎಲ್ಲಿವರೆಗೂ ಗೊತ್ತಾ, ಕುರೋಸಾವ ಬರ್ಗ್ಮನ್ ರೇಂಜಲ್ಲೇ ಇದ್ವಿ. ಸತ್ಯಜಿತ್ ರೇ ಅವರು ಅಲ್ಲ, ಅಲ್ಲಿಂದ ಮೇಲಕ್ಕಿದ್ವಿ. ಬಟ್ 2010 ಅವರು ತೀರ್ಕೊಂಡ್ರು. ಓಕೆ. ಸೊ ವಿಶಾಖ ರಾವ್ ಅವ್ರು ಹೇಳ್ತಿದ್ದಾರೆ, ನಿಮಗೆ ಅಂದರೆ ಬಹುಶಃ ಕಮರ್ಷಿಯಲ್ ಇದನ್ನು ಮಾತಾಡಿದ್ರಲ್ಲ, ಆ ಕಾರಣದಿಂದ ಆ ದ್ರಾಕ್ಷಿಯು ಎಡಕಲಿ, ಹಾಡು ಫೈಟು ಅಂತಲ್ಲ, ಬಜೆಟ್. ಸೊ ಅದರ ದ್ರಾಕ್ಷಿ ನಿಮಗೆ ಸಿಗಲಿ ಅಂತ ಹೇಳ್ತಿದ್ದಾರೆ. ಮತ್ತು ತುಂಬ ಒಳ್ಳೆಯ ಸಿನಿಮಾ ಪತ್ರಕರ್ತೆ ಮತ್ತು ಸಾಕಷ್ಟು ಸಿನಿಮಾ ರಂಗದಲ್ಲಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸರಸ್ವತಿ ಜಾಗೀರ್ದಾರ್, ಕಲಾತ್ಮಕವಾಗಿ ಕಮರ್ಷಿಯಲ್ ಆಗಿ ತುಂಬ ಆರ್ಟಿ ಆಗಬೇಡಿ ಅಂತ ಒಂದು ಕಿವಿ ಮಾತನ್ನು ನಿಮಗೆ ಸರಸ್ವತಿ ಜಾಗೀರ್ದಾರ್ ಹೇಳ್ತಾ ಇದ್ದಾರೆ. ಮೇಡಮ್, ಗಮನದಲ್ಲಿ ಇಟ್ಕೊಂಡಿರ್ತೀನಿ. ಓಕೆ. ಸೊ ನಮ್ಮ ತುಂಬ ಒಳ್ಳೆಯ ರಂಗ ನಿರ್ದೇಶಕರಾದಂಥ ನಟರಾಜ್ ಹೊನ್ನಳ್ಳಿ ಅವರು ನೋಡ್ತಾ ಇದ್ದೀನಿ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಮೈಸೂರಿನಿಂದ ಗೋವಿಂದರಾಜ್ ಅವರು, ಆಪ್ತ ಮಾತುಕತೆ, ಮಾತನಾಡುವ ಬದಲು ಮಾತನಾಡಿಸುತ್ತಾ ಕೇಳಿಸಿಕೊಳ್ಳುವ ತಾಳ್ಮೆ ಪರಿ ಅನನ್ಯ. ಮನ್ಸೋರೆ ಅವರ ಮನಸಾರೆ ಮಾತಿದೆಯಲ್ಲ, ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಆನಂದ್ ಹೋ ಅಂತೇಳಿ ಅವರು ಮನ್ಸೋರೆ ಅವರನ್ನು ಈ ರೀತಿನಲ್ಲಿ ಅವರ ಇಡೀ ಬದುಕನ್ನು ಕಟ್ಟಿಕೊಡೋ ರೀತಿಯಲ್ಲಿ ಪರಿಚಯಿಸ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು. ಅವ್ರದ್ದೇನೂ ಗೊತ್ತಿರಲಿಲ್ಲ ನಮಗೆ ಕಥೆಗಳು ಅಂತ ಹೇಳ್ತಿದ್ದಾರೆ. ಅರಸೀಕೆರೆಯಿಂದ ಮಮತಾ ಬರೆದಿದ್ದಾರೆ ಏನಂತಂದರೆ, ಕಾಯಿ ಕುಂಬಳಕಾಯಿ ಕತೆ ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆ. ಸೊ ಒಂದು ನಿಟ್ಟುಸಿರು ಮಧ್ಯದಲ್ಲಿ, ಯಾಕೆ ಅಂತಂದರೆ ಹರಿವು ಜ್ಞಾಪಕ ಬಂದ ತಕ್ಷಣ ಅದು ನನಗಾಗಲಿ ಮನ್ಸೋರೆಗಾಗಲಿ ನೋಡಿದ ಯಾರಿಗೇ ಆಗಲಿ ಒಂದು ನಿಟ್ಟುಸಿರು ಹೊರ ಹೊಮ್ಮತ್ತೆ. ಸೊ ಅಂತಹ ಒಂದು ಹರಿವಿನ ಕತೆ ಅದು ತುಂಬ ವಿಶಿಷ್ಟ ಕೂಡ. ಹರಿವು ಚಲನಚಿತ್ರಕ್ಕೆ ಮನ್ಸೋರೆ ಅವರಿಗೆ ಈ ಕತೆ ಸಿಕ್ಕಿದ್ದು ಹೇಗೆ ಅನ್ನೋದೇ ಇದೆಯಲ್ಲ, ಅದೇ ಒಂದು ಕುತೂಹಲಕರ ಕತೆ. ಸೊ ಅಪ್ಪನಿಗೆ ಆ ಥರ ಚಾಲೆಂಜ್ ಮಾಡ್ತಾ ಇದ್ನಲ್ಲ, ಒಂದು ಸಿನಿಮಾ ಮಾಡಿ ತೋರಿಸ್ತೀನಿ ಅಂತ. ಅದು ಆಗೋಕ್ಕೆ ಮುಂಚೆನೇ ಅವರು 2010 ತೀರ್ಕೊಂಡ್ರು, ಆಗಸ್ಟ್ 25. ಅದಾದಮೇಲೆ ಆಲ್ಮೋಸ್ಟು 5 ತಿಂಗಳು ಕಂಪ್ಲೀಟ್ ಬ್ಲ್ಯಾಂಕು, ಡಿಪ್ರೆಷನ್ನು, ಅಸಹಾಯಕ ಆಗ್ಬಿಟ್ಟಿದೆ. ಯಾಕಂದರೆ ಈ ಹರಿವು ಕತೆ ಹೇಗೆ ಸಿಕ್ಕಿದೆ ಅಂತ ಹೇಳೋಕ್ಕೆ ಮುಂಚೆ ಅಪ್ಪ ನನ್ನ ಜೊತೆ ಹೇಗಿದ್ರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಅವ್ರಿಗೆ ಗೊತ್ತಿತ್ತು ನಾನು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತೀನಿ, ಹೋದರೆ ಈ ನೈಟೆಲ್ಲ ಕೆಲಸ ಮಾಡ್ತಾ ಇರ್ತೀನಿ ಅಂತ. ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ, ಬೆಳೆದ ಮಗನ ಜೊತೆ ಅಪ್ಪಂದ್ರೆ ಈ ಥರ ಇರ್ತಾರಲ್ಲ ಅಂತ. ನಮ್ಮಪ್ಪ ನಂಗೆ ಡೈಲಿ ಬೆಳಗ್ಗೆ 7:30-8 ಗಂಟೆ ಕಾಲ್ ಮಾಡೋರು. ಕಾಲ್ ಮಾಡಿಬಿಟ್ಟು ಫಸ್ಟ್ ಕೇಳ್ತಾ ಇದ್ದಿದ್ದು, ಎದ್ದಿದೆಯಾ ಮಲಗಿದೆಯಾ? ಮಲಗಿದ್ದೀನಿ, ಓಕೆ ಮಲಕ್ಕೋ, ಕಟ್. 9:30-10 ಗಂಟೆ ಕಾಲ್ ಮಾಡೋರು, ಮಲಗಿದೆಯಾ ಎದ್ದಿದೆಯಾ? ಮಲಗಿದ್ದೀನಿ, ಕಟ್. 11:30 ಕಾಲ್ ಮಾಡೋರು, ಮಲಗಿದ್ದೀಯಾ ಅಂತಂದರೆ ಮಲಗಿದ್ದೀನಿ ಅಂತಾರೆ. ಫಸ್ಟ್ ಎದ್ದೋಗ್ಬಿಟ್ಟು ತಿಂಡಿ ತಿನ್ಕೊಬಂದು ಮಲಗೋನವ್ರು. ಗೊತ್ತಿಲ್ಲ ಜಗತ್ತಲ್ಲಿ ಎಷ್ಟು ಜನ ಅಪ್ಪಂದ್ರು ಮಕ್ಕಳಿಗೆ. ಅದು ಏನು, ನಾನು 2008 ಕಾಲೇಜ್ ಮುಗಿಸಿದ್ದೀನಿ. 2000 ಕಾಲೇಜ್ ಮುಗಿಸಿ ಒಬ್ಬ ಮಗ 11 ಗಂಟೆವರೆಗೂ ಮಲಗ್ತಾನೆ ಅಂತಂದರೆ ಯಾರಿಗೂ ಅಪ್ಪಂದ್ರಿಗೆ ಅದನ್ನು ತಡ್ಕೊಳ್ಳೋ ವಿಷಯ ಅಲ್ಲ. ಎದ್ದು ಜವಾಬ್ದಾರಿ ಇತ್ತು, ಕೆಲಸ ನೋಡ್ಕೊ ಅಂತೇಳಿ. ಬಟ್ ಅವ್ರಿಗೆ ಯಾವಾಗಲೂ ಯಾವತ್ತೂ ನನಗೆ ನೀನು ದುಡ್ಡು ಮಾಡು, ಕೆಲಸ ಮಾಡು ಆ ಥರ ಹೇಳ್ದವರಲ್ಲ. ಅವ್ರು ಹೇಳ್ತಾ ಇದ್ದು ಒಂದೇ, ನೆಮ್ಮದಿಯಾಗಿರು, ಆರೋಗ್ಯವಾಗಿರು, ನಿನಗೇನು ಆಗಲ್ಲ, ಬೆಂಗಳೂರಲ್ಲಿ ನಿನಗೇನು ವರ್ಕ್. ಯಾಕಂದರೆ ನನಗೆ
ನನ್ನ ಈ ಕೆಲವೊಂದು ಥಿಯರಿಗಳಿಂದನೇ ನನಗೆ ಫೈನಾನ್ಷಿಯಲ್ ಸಿಕ್ಕಾಪಟ್ಟೆ ಓಡಿಸ್ಕೊಂಡ್ಬಿಟ್ಟಿದ್ದೀನಿ. ಆರ್ಟ್ ಮಾಡ್ತಾ ಇದ್ದಾಗಲೇ ಪೇಮೆಂಟ್ಗಳು ಕೊಡದೆ ನನಗೆ ಬರಬೇಕಾದ್ರೆ ಇಂಡಸ್ಟ್ರಿ ಪೇಮೆಂಟ್ ಲೆಕ್ಕ ಹಾಕಿದ್ರೆ ಒಂದು ಅವತ್ತಿಗೆ ನಾನು ಡೈರೆಕ್ಟರ್ ಆಗೋಕ್ಕೆ ಮುಂಚೆ ಒಂದು 6-7 ಲಕ್ಷ ರೂಪಾಯಿ ಪೇಮೆಂಟ್ಗಳು ನನಗೆ ಬಂದೇ ಇಲ್ಲ. ಅವೆಲ್ಲ ಅವ್ರಿಗೆ ಗೊತ್ತಿದ್ದು. ಸೊ ಹಂಗಿದ್ರು ಅವ್ರಿಗೆ ತಲೆ ಕೆಡ್ಸ್ಕೊಂತಾರೆ, ಹಿಂಗೇನಿಲ್ಲ, ನಾನು ಬಾರೋ ನಾನು ಇರ್ತೀನಿ, ಆರಾಮಾಗಿ ಬಂದು ಮನೇಲಿರೋ, ದಿನ ಶನಿವಾರ ಒಂದು ದಿವಸ ಬಿಟ್ಟು ದಿನ ಚಿಕನ್ ಮಾಡ್ತೀನಿ. ಅಪ್ಪ ಅದ್ಭುತವಾದ ಅಡುಗೆ ಇವರು. ನಮ್ಮನ್ನೆಲ್ಲ ಬೆಳೆಸಿದ್ದು ಒಂದು ಗೌರ್ಮೆಂಟ್ ಸಂಬಳದಲ್ಲಿ. ಅವ್ರು ಅಟೆಂಡರ್ ಆಗಿ ಏನು 1,500-2 ಸಾವಿರ ಬರ್ತಾ ಇತ್ತಲ್ಲ, ಅದ್ರ ಜೊತೆಗೆ ನೈಟ್ ಹೊತ್ತು ಹೋಗಿ ಅಡುಗೆ ಮಾಡೋರು. ಈ ಮದುವೆಗಳಿಗೆ ಫಂಕ್ಷನ್ಗಳಿಗೆಲ್ಲ ಹೋಗ್ಬಿಟ್ಟು, ಅದರಲ್ಲೂ ಅಪ್ಪ ನಾನ್ ವೆಜ್ ಸ್ಪೆಷಲಿಸ್ಟು. ಆ ಕಡೆ ಈ ಚಿಂತಾಮಣಿ ಕಡೆ ಎಲ್ಲ ಬಾಡು ಊಟಗಳು ಇದು. ಸೊ ಅದೆಲ್ಲ ಅಡುಗೆ ಮಾಡಿ ಆ ದುಡ್ಡಲ್ಲೇ ನಮ್ಮನ್ನು ಬೆಳೆಸಿರೋದು ಜಾಸ್ತಿ. ಆ ಒಂದೆಲ್ಲ ಎಮೋಷನ್ಸು ಇತ್ತಲ್ಲ, ತೀರ್ಕೊಂಡ್ಮೇಲೆ ನನಗೆ ಲಿಟ್ರಲಿ ನಾನು ಡೌನ್ ಆಗ್ಬಿಟ್ಟಿದ್ದೆ. ಆ ಎನರ್ಜಿ, ಅಪ್ಪ ಅನ್ನೋ ಒಂದು ಹೆಸರು ನನಗೊಂದು ಎನರ್ಜಿ ಇತ್ತು. ಬೆಂಗಳೂರಲ್ಲಿ ಏನು ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಒಂದು ಅಹಂ, ಒಂಥರ ಆರೋಗ್ಯನ್ಸು, ಸ್ಟಬಾನ್ ಎಲ್ಲನೂ ಇತ್ತು. ಕಂಪ್ಲೀಟ್ ಡ್ರಾಪ್ ಆಗೋಯಿತು. ನಾನು ಯಾರ ಹತ್ರ ಹೇಳ್ಕೊಳ್ಳಿ, ನನಗೇನೇ ಪ್ರಾಬ್ಲಮ್ ಅಪ್ಪನ ಹತ್ರ ಹೇಳ್ತಾ ಇದ್ದೆ. ನನಗೆ ಖುಷಿ ಆದ್ರೂ ಅಪ್ಪ, ದುಃಖ ಆದ್ರೂ ಅಪ್ಪ. ನನ್ನ ಫಸ್ಟ್ ಗರ್ಲ್ಫ್ರೆಂಡ್ ಬಿಟ್ಟೋಗಿದ್ದ ವಿಷಯನೂ ಅಪ್ಪನ ಹತ್ರ ಹೇಳಿದ್ದೆ. ಅಷ್ಟು ಸಪೋರ್ಟಿವ್ ಆಗಿದ್ದಂಥ ವ್ಯಕ್ತಿ ಇಲ್ಲ ಅಂತಂದಾಗ, ಯಾಕಂತಾರೆ ಅಮ್ಮನ ಜೊತೆಗಿಂತ ಅಪ್ಪನ ಜೊತೆ ಜಾಸ್ತಿ ಈ ಥರ ಬಾಂಡಿಂಗ್ ಬೆಳೆಸ್ಕೊಂಡ್ಬಿಟ್ಟಿದೆ. ಕಂಪ್ಲೀಟ್ ಬ್ಲಾಂಕ್ ಆಗಿ ಒಂದು 6 ತಿಂಗಳು ಏನು ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಹೇಗಿದ್ರು ಅಪ್ಪ ಇಲ್ಲ, ಅಕ್ಕನಿಗೆ ಮದುವೆ ಆಗಿರಲಿಲ್ಲ, ಅಮ್ಮ ಇದ್ದಾರೆ. ಸೊ ಅವ್ರನ್ನ ಇಲ್ಲಿಗೆ ಬೆಂಗಳೂರು ಶಿಫ್ಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೆ. ಆ ಜವಾಬ್ದಾರಿನ ಓಕೆ ಅಪ್ಪ ಬಿಟ್ಟೋಗಿರೋದನ್ನ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಉಳಿದಿದ್ದು ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ಸು ನಾನೇ ಟ್ಯೂನ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಹಾಗಿದ್ದಾಗ 2011 ಏಪ್ರಿಲಲ್ಲಿ ಶ್ರೀಧರ್ ಅಂತ ಒಬ್ಬರು ಲಂಡನಲ್ಲಿದ್ದಾರೆ. ಅವರು ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೊಂಡಿದ್ರು ಒಂದು ಪ್ರಜಾವಾಣಿ ಕಾಲಮ್, ಇಂದಿನ ಭಾರತದ ಪರಿಸ್ಥಿತಿ. ಅದರ ಟೈಪ್ ಹೋಗೋದಕ್ಕೆ ಮುಂಚೆ ಅವಧಿಯ ಈ ಅಂಗಳದಲ್ಲಿ ನಿಂತು ಅರಿವು, ನಾತಿಚರಾಮಿ ಮತ್ತು ಈಗ ಆ್ಯಕ್ಟ್ 1978ಗೆ ಹೆಜ್ಜೆ ಇಡೋ ಸಂದರ್ಭದಲ್ಲಿ ಈ ಅಂಗಳದಿಂದ ಅಪ್ಪನ ಜೊತೆ ಏನು ಮಾತಾಡ್ಲಿಕ್ಕೆ ಬಯಸ್ತೀರಿ? ಮಾತಾಡೋದೇನಿಲ್ಲ, ಗಟ್ಟಿಯಾಗಿ ಹಗ್ ಮಾಡ್ಕೋಬೇಕು. ಸರ್ ಹಗ್ ಮಿಸ್ ಮಾಡ್ಕೋಬೇಕು. ಸೊ ಹರಿವಿನಲ್ಲೂ ಕೂಡ ಅಪ್ಪ ಇದ್ದಾರೆ, ಮಗ ಇದ್ದಾರೆ. ಆ ಕಾರಣಕ್ಕೋಸ್ಕರನೇ ಮನ್ಸೂರಿಗೆ ಈ ಪ್ರಶ್ನೆಯನ್ನು ಕೇಳಿದೆ. ಅರಿವಿನ ಕತೆ ಶ್ರೀಧರ್ ಅವರ ಅದು ಹೆಡ್ಡಿಂಗ್ ಏನಂತಂದರೆ ಬಡವರ ಬದುಕು ತುಟ್ಟಿ, ಸಾವು ಇನ್ನೂ ತುಟ್ಟಿ ಅಂತ. ಆ ಕಾಲಮ್ ಓದ ತಕ್ಷಣ ನನಗೆ ಓದಿದೆ, ಈ ಥರ ಪ್ರಜಾವಾಣಿಯಲ್ಲಿ ಬಂದಿದ್ದು ಅಂತಃಕರಣ ಅಂತ. ಆಶಾ ಬೆನ್ಕಪ್ಪ ಮೇಡಮ್ ಬರೆದಿದ್ದ ಕಾಲಮ್ ಅದು ಅಂತಃಕರಣ ಅಂತ ಒಂದು ಸೀರೀಸು 15 ದಿವಸಕ್ಕೊಂದ್ಸಲಿ ಬರೋದು. ಅದರಲ್ಲಿ ಈ ಇನ್ಸಿಡೆಂಟು ತುಂಬ ಇಂಪಾರ್ಟೆಂಟು. ಅದೇನಂತಂದರೆ ಕೊಪ್ಪಳ ಕಡೆಯಿಂದ ಒಬ್ಬ ರೈತ ತನ್ನ ಮಗನ್ನ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಬಂದು, ಆ ಟ್ರೀಟ್ಮೆಂಟು ಅಂದರೆ ಆ ಬರೋ ಅಷ್ಟೊತ್ತಿಗೆ ಸ್ಟೇಜ್ ದಾಟೋಗಿತ್ತು, ಟ್ರೀಟ್ಮೆಂಟ್ ಕೊಡೋ ಸ್ಟೇಜ್ ದಾಟೋಗಿತ್ತು. ಹಾಸ್ಪಿಟ್ಲಲ್ಲಿ ಇದ್ದಷ್ಟು ದಿನ ವಾಣಿವಿಲಾಸಲ್ಲಿದ್ದರು. ಕೊನೆಗೆ ತೀರೋದ್ಮೇಲೆ ಮಗುನ ವಾಪಸ್ ತೊಗೊಂಡೋಗೋದಕ್ಕೆ ದುಡ್ಡಿಲ್ದಿರ ಒಂದು ಬಾಕ್ಸಲ್ಲಿ ಇಟ್ಕೊಂಡು KSRTC ಬಸ್ಸಲ್ಲಿ ಲಗೇಜು ಇಡೋ ಜಾಗದಲ್ಲಿ ಇಟ್ಬಿಟ್ಟು ತೊಗೊಂಡೋಗಿರೋದು. ಅಷ್ಟು ಇನ್ಸಿಡೆಂಟ್ ಬರೆದಿದ್ರು. ನನಗೆ ಆ ಇನ್ಸಿಡೆಂಟ್ಗಿಂತ ಮೇನ್ ಕಾಡೋಕ್ಕೆ ಶುರು ಮಾಡಿದ್ದು, ಈಗ ನನಗೆ ನನ್ನ ಸ್ಟ್ರೆಂತ್ ಅಪ್ಪ, ಅವರಿಲ್ಲ, ನನಗೆ ಹಿಂಗೆ ಕಾಡ್ತಾ ಇದೆ. ಅಪ್ಪನಿಗೆ ಮಗ ಅನ್ನೋದು ಫ್ಯೂಚರ್ ಅಂತ ಒಂದು ನಂಬಿಕೆ ಇರುತ್ತೆ. ನಾನು ಆದಮೇಲೆ ನನ್ನ ಮಗ, ನನ್ನ ವಾರಸ್ದಾರ, ನನ್ನ ಫ್ಯಾಮಿಲಿ ನೋಡ್ಕೊಳ್ಳೋದು, ನನಗೊಂದು ಆಸರೆ, ಇದೆಲ್ಲ ನಂಬಿಕೆಗಳ ಒಂದು ಇದು ಮಗ ಇರ್ತಾನಲ್ಲ. ಆ ಫ್ಯೂಚರ್ ಎಂಡ್ ಆದಮೇಲೆ ಆ ಟ್ರಾವೆಲ್ ಹೇಗಿರ್ಬೋದು? ಅದಕ್ಕೆ ಕಾರಣ, ನನಗೆ ಆ ಥರ ಬರೋದಕ್ಕೆ ಕಾರಣ 2010 ಏಪ್ರಿಲ್ 21 ಅಥವಾ ಆಗಸ್ಟು 21ನೇ ತಾರೀಕು ನಾನು ಇಲ್ಲಿಂದ 22ನೇ ತಾರೀಕು ಬೆಂಗಳೂರು ನಾರಾಯಣ ಹೃದಯಾಲಯದಿಂದ ರಾತ್ರಿ 11:15 ಜೋರು ಮಳೆಯಲ್ಲಿ ಅಪ್ಪನ ಜೊತೆ ನಾನು ಚಿಂತಾಮಣಿ ಟ್ರಾವೆಲ್ ಮಾಡಿದೆ. ಇನ್ನೂ ಬದುಕಿದ್ರು, ಬಟ್ ಡಾಕ್ಟ್ರು ಹೇಳ್ಬಿಟ್ಟಿದ್ರು ಟ್ರೀಟ್ಮೆಂಟ್ ಅಂತ ಆಗಲ್ಲ, ಗೊತ್ತಿಲ್ಲ, 1 ವಾರ ಆಗ್ಬೋದು, 15 ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, ಇದಷ್ಟು ದಿನ ನೋಡ್ಕೊಳ್ಳಿ ಅಂತ ಕಳಿಸೋರು. ನಾನು ನಮ್ಮ ಸ್ವಂತ ಊರಿಗೆ ಕರ್ಕೊಂಡು ಹೋಗಲಿಲ್ಲ. ನಮ್ಮದು ಸ್ವಂತ ಊರು ಕೋಲಾರ ಮುಳಬಾಗಿಲ ಹತ್ರ ಬಾರ್ಡ್ರಲ್ಲಿ ನಂಗ್ಲಿ ವೆಂಕಟಾಪುರ ಅಂತ, ಅಲ್ಲಿ ಕರ್ಕೊಂಡು ಹೋಗಲಿಲ್ಲ. ಯಾಕಂತಂದರೆ ನಮ್ಮ ಅಪ್ಪನಿಗೆ ಆ ಸ್ವಂತ ಹುಟ್ಟಿದೂರಿಗಿಂತ ಅವ್ರಿಗೆ ಲೈಫ್ ಕೊಟ್ಟಿದ್ದು,
ಅವರ ಕರ್ಮಭೂಮಿ ಎಲ್ಲನೂ ಏನಿಗದಲ್ಲೇ ವಿದ್ಯಾಪೀಠ ಅಂತ. 37 ವರ್ಷ ಅಲ್ಲಿ ಕಳೆದ್ರು ಅವರು. ಅದೊಂಥರ ಅವರು ಎಷ್ಟು ಅಂತಾರೆ, ಇಡೀ 199 ಎಕರೆ ಜಮೀನು ಇರೋಂಥ ಒಂದು ಜಾಗ ಅದು. ಅದನ್ನು ತಮ್ಮದೇ ಜಮೀನು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದವರು. ಕರ್ಮಭೂಮಿ ಅದೇನೇ ಇದ್ರು ನಾನು ಅಲ್ಲೇ ಹೊರತು ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಕರ್ಕೊಂಡು ಹೋದೆ. ಆ ಟ್ರಾವೆಲ್ ಇದೆಯಲ್ಲ, ನಾನು ಆಂಬುಲೆನ್ಸಲ್ಲಿ ಡ್ರೈವರ್ಗೆ ರೂಟ್ ಹೇಳ್ಕೊಂಡು ಮುಂದೆ ಕೂತಿದ್ದೆ, ಅಮ್ಮ ಹಿಂದೆ ಕೂತಿದ್ರು. ಅಪ್ಪ ಒಂದೊಂದು ಹಂಪಗೂ ನಿಧಾನಕ್ಕೆ ಓಡಿಸೋ ಅನ್ನೋದು ಆ ಥರದ. ಅವರು ಆ್ಯಕ್ಚುಲಿ ಅವ್ರಿಗೆ ಕಾನ್ಷಿಯಸ್ ಹೊರಟೋಗಿತ್ತು. ಒಂದು 3 days ಬಿಫೋರೇ ಕಾನ್ಷಿಯಸ್ ಹೊರಟೋಗಿ ಅವರು ನೆನಪುಗಳಲ್ಲಿ ಅಂತ ಆಲೋಚನೆ ಅಂದರೆ ಬರೀ ಮಾತಾಡೋದು, ಏನೋ ಮಾತಾಡೋರು. ಯೂಟ್ಯೂಬಲ್ಲಿ ಒಂದು ವಿಡಿಯೋ ಇದೆ, ಅದರಲ್ಲಿ ಅವ್ರದ್ದು ಆಡಿಯೋ ಇದೆ. ಅದು ಬರೀ ಸೌಂಡ್ ಕೇಳಿಸ್ತಾ ಇದೆ. ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ ರಾತ್ರಿ ಒಂದು 12:30 1 ಗಂಟೆಯಲ್ಲಿ. ಆ ಟ್ರಾವೆಲ್ಲು ಈ ಇನ್ಸಿಡೆಂಟು ನನಗೆ ಕನೆಕ್ಟ್ ಆಗೋಕ್ಕೆ ಶುರುವಾಯಿತು. ಹೇಗಿರ್ಬೋದು ಒಂದು ಅಪ್ಪನಿಗೆ ಇದನ್ನು ಆ ಕತೆ ಅನ್ನೋ ಆ ಇನ್ಸಿಡೆಂಟ್ ಅನ್ನೋದು ನನಗೆ 1 ವರ್ಷ ಈ ಥರದ ಏನು ನನಗೂ ಅದಕ್ಕೂ ಕನೆಕ್ಟ್ ಆಗ್ತಾ 1 ವರ್ಷ ನನ್ನ ಒಳಗಡೆ ಇತ್ತು. ಆಮೇಲೆ ಒಂದು ದಿವಸ ಅದನ್ನೇ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ, ಅಪ್ಪನಿಗೆ ಹೇಗಿದ್ರು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತಲ್ಲ, ಅದನ್ನ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನನ್ನ ಫ್ರೆಂಡ್ ಒಬ್ಬರ ಹತ್ರ ಹೇಳೋದಕ್ಕೆ ಅವರು ಮಾಡೋದು ಮಾಡ್ತೀಯಾ 90 ನಿಮಿಷದ್ದು ಫೀಚರ್ ಫಿಲ್ಮ್ ಮಾಡಿಬಿಡು ಅಂತಂದರು. ಸರಿ ಬರೆದು ನೋಡ್ತೀನಿ, ಅದು ಎಷ್ಟಾಗುತ್ತೆ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಸರಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ 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 ಬರೀ ತಲೆಯಲ್ಲೇ ಓಡ್ತಾಯಿತ್ತು. ಒಂದು ದಿವಸ 2012 ಏಪ್ರಿಲು ಸೇಮ್ ಒಂದು ದಿವಸ ಹಿಂಗೆ ಮನೇಲಿ ಮಲ್ಕೊಂಡಿದ್ದೆ, ಕೆಲಸ ಇರಲಿಲ್ಲ, ಬರೀಬೇಕು ಅನ್ನೋದು ತುಡಿತ ಜಾಸ್ತಿ ಆಯಿತು. ಎಲ್ಲಿ ಬರೆಯೋದು ಎಲ್ಲರೂ ಹೋಗಿ ಬರೀಬೇಕು ಅಂತ. ಇದ್ರ ಮಧ್ಯೆ ಏನು ಮಾಡಿದ್ದೆ ನಾನು, ನನ್ನ ಅಪ್ಪ ಒಂದು ಓಮ್ನಿ ತೊಗೊಂಡಿದ್ರು. ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆದಮೇಲೆ ಓಡಾಡೋದಕ್ಕೆ ಕಷ್ಟ, ಬಸ್ಸಲ್ಲಿ ಹತ್ತೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಓಮ್ನಿ ತೊಗೊಂಡಿದ್ರು. ಅದು ನನ್ನ ಹತ್ರನೇ ಇತ್ತು. ಅದರಲ್ಲಿ ನಾನು ಯಾವಾಗಲೂ ಕತೆ ಯೋಚನೆ ಮಾಡೋದಕ್ಕೆ ಅಲ್ಲಿ ಇಲ್ಲೇ ಟ್ರಾವೆಲ್ ಮಾಡ್ತಾನೆ ಇದ್ದೆ. ನೈಟಲ್ಲೆಲ್ಲ ಹೋಗೋದು, ಅಲ್ಲೆಲ್ಲ ಕೂತ್ಕೊಳ್ಳೋದು, ಯೋಚನೆ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾನು. ಒಂದು ದಿವಸ ಹೊರಟೆ ಕತೆ ಬರೆಯೋಕ್ಕೆ. ಎಲ್ಲಿ ಹೋಗೋದಂತ ಸೀದಾ ಊಟಿಗೆ ಹೋದೆ. ಊಟಿಗೆ ಹೋಗಿ ಕೂತ್ಕೊಂಡು ಅಲ್ಲಿ ಒಬ್ಬನೇ ಕೂತ್ಕೊಂಡು ಇಡೀ ಕತೆ ಬರೆದೆ. ಬರೆದ್ಬಿಟ್ಟು ತಗೊಂಬಂದು ಅನಿಲ್ ಸರ್ ಕೊಟ್ಟೆ. ಚೆನ್ನಾಗಿದೆ, ಬಟ್ ಇದನ್ನು ಇನ್ನೆಷ್ಟು ಬೆಟರ್ ಮಾಡೋದಕ್ಕೆ ಅವರು ಸಜೆಷನ್ ಕೊಡ್ತಾಯಿದ್ರು. ನನಗೆ ಅದೊಂಥರ ಹೆಲ್ಪ್ ಆಗಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಸ್ಕ್ರಿಪ್ಟ್ ಆಗಿ ಹರಿವು ಸ್ಕ್ರಿಪ್ಟ್ ರೆಡಿ ಆಗಿದ್ದು. ಸೊ ಸ್ಕ್ರಿಪ್ಟು ರೆಡಿ ಆಯಿತು. ನಾವು ಅಲ್ಲಿಂದ ಈ ಸಿನಿಮಾದ ಕತೆ ಇನ್ನೂ ಚೆನ್ನಾಗಿದೆ. ಸೊ ಅವಧಿಯೆಲ್ಲ ಓದ್ಬಿಟ್ರೆ ಇನ್ನೂ ಬೆಟರ್. ಮನ್ಸೂರೆ ಅದನ್ನು ಸಿನಿಮಾ ಮಾಡುವಾಗಿನ ಅನುಭವ. ಅದಕ್ಕೆ ಬರ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ಅವಧಿಯ ಅಂಗಳಕ್ಕೆ ಮತ್ತೆ ಸ್ವಾಗತ. ಮನ್ಸೂರೆ ಸಿನಿಮಾ ಮಾಡೋಕ್ಕೆ ಹೊರಟಾಗ ಅವರ ಅನುಭವ ಇದ್ದಿದ್ದು ಕಂಪ್ಲೀಟ್ ಝೀರೋ ಡೈರೆಕ್ಷನ್ ವಿಷಯದಲ್ಲಿ. ಸೊ ಅಲ್ಲಿಂದ ಮುಂದುವರಿತಾರೆ. ಡೈರೆಕ್ಟರ್ ಆಗಬೇಕು ಅಂತ ಏನೋ ಆಸೆ ಇದೆ, ಬಟ್ ಡೈರೆಕ್ಷನ್ ಕೋರ್ಸ್ ಎಲ್ಲೂ ಮಾಡಿಲ್ಲ. ನಮ್ಮದು ಯೂಶ್ವಲಿ ಏನಾಗ್ತಾಯಿತ್ತು, ಸಿನಿಮಾ ಎಕ್ಸ್ಪೀರಿಯೆನ್ಸ್ಗಳು ಆ ಡೈರೆಕ್ಷನ್ ಅಂತೂ ಮಾಡ್ತಾಯಿದ್ದೆ. ಸುಮಾರು ಆ್ಯಡ್ಸು, ಶಾರ್ಟ್ ಫಿಲಿಮು, ಫೀಚರ್ ಫಿಲ್ಮ್ಗೆಲ್ಲ ವರ್ಕ್ ಮಾಡಿದ್ದೆ. ನಮಗೆ ಸ್ಕ್ರಿಪ್ಟು ಕೊಡೋದು ಶೂಟಿಂಗ್ ಬಿಫೋರ್ ಸ್ಕ್ರಿಪ್ಟ್ ಕೊಡೋರು, ಒಂದ್ಸಲ ಓದ್ಕೊಳ್ಳಿ ಅಂತ. ಅದಾದಮೇಲೆ ಶೂಟಿಂಗಲ್ಲಿ ಬರೀ ಬೆಳಗ್ಗೆ ಶೂಟಿಂಗ್ ಅಂದರೆ ರಾತ್ರಿ 12 ಗಂಟೆ 1 ಗಂಟೆ ಫೋನ್ ಬರುತ್ತೆ, ನಾಳೆ ಬೆಳಗ್ಗೆ ಏನು ಬೇಕು ಅಂತ. ಅದು ಬಿಟ್ಟರೆ ಶೂಟಿಂಗ್ ಮುಗಿದ ಮೇಲೆ ನಮ್ಮನ್ನು ಕೇರ್ ಮಾಡೋರು ಇರೋಲ್ಲ. ಸೊ ಪೋಸ್ಟ್ ಪ್ರೊಡಕ್ಷನ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಅದು ಎಡಿಟಿಂಗ್ ಪ್ರೋಸೆಸ್ ಹೆಂಗಿರುತ್ತೆ ಅಂತೂ ಗೊತ್ತಿಲ್ಲ. ಶೂಟಿಂಗಲ್ಲೂ ಅಷ್ಟೇ, ನಾವು ಯಾವಾಗಲೂ ಆರ್ಟ್ ಅಂತ ಹೇಳ್ಬಿಟ್ಟು ಬ್ಯಾಕ್ಗ್ರೌಂಡ್ ಸೆಟ್ ಮಾಡೋದು, ಆ ಮೆಟೀರಿಯಲ್ ತಗೊಂಬ ಈ ಮೆಟೀರಿಯಲ್ ತಗೊಂಬ, ಇದೇ ಓಡಾಟದಲ್ಲಿ ಶಾರ್ಟ್ ಹೆಂಗೆ ತೆಗಿತಾರೆ, ಬ್ರೇಕ್ ಡೌನ್ ಹೆಂಗಿರುತ್ತೆ, ಇದ್ರಿಗೆ ಏನೂ ಐಡಿಯಾ ಇಲ್ಲ. ಒಟ್ಟು ಐಡಿಯಾ ಇದ್ದಿದ್ದು ಒಟ್ಟು ಸಿನಿಮಾ ಮಾಡಬೇಕು. ಈ ಐಡಿಯಾ ಮೇಲೆ ಫಸ್ಟ್ 2012 ಶೂಟಿಂಗು ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ಇದು ಸಣ್ಣ ಬಡ್ಜೆಟಲ್ಲಿ ಆಗುತ್ತಲ್ಲ, ನಾನು ಇದಕ್ಕೆ ಪ್ರೊಡ್ಯೂಸರ್ ಕೊಡ್ತೀನಿ, ಶುರು ಮಾಡೋಣ ಅಂತಂದರು. ಸರಿ ಆಯಿತು, ಶುರು ಮಾಡೋಣ ಅಂತ ನೋಡಿದ್ರೆ ಬಜೆಟ್ ಸ್ಟಾರ್ಟಿಂಗ್ ಇರಬೇಕಲ್ಲ, ಕೆಲಸ ಮಾಡು, ನೀವು ಅಡ್ಜಸ್ಟ್ ಮಾಡು, ಶುರು ಮಾಡೋಣ, ಅಷ್ಟೊತ್ತಿಗೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಶುರು ಮಾಡೋದಕ್ಕೆ ದುಡ್ಡು ಬೇಕಲ್ಲ. ಆವಾಗ ನಮ್ಮ ತಂದೆದ ಪೆನ್ಷನ್ ದುಡ್ಡು 1.25 ಲಕ್ಷ ನನ್ನ ಅಕೌಂಟಲ್ಲೇ ಇತ್ತು. ಅದು ಅಕ್ಕನ ಮದುವೆಗೆ ಅಂತ ಇದ್ದಿದ್ದು. ಸರಿ ಹೇಗಿದ್ರು ಪ್ರೊಡ್ಯೂಸರ್ ಸಿಗ್ತಾರಲ್ಲ, ಅದು ಬಂದಮೇಲೆ ಇದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಶೂಟಿಂಗ್ ಶುರು ಮಾಡಿದೆ.
ಶೂಟಿಂಗ್ ಶುರುವಾಗಿದ್ದು 2 ದಿವಸ ಗೊತ್ತಾಯಿತು ನನಗೆ ಶಾರ್ಟ್ ತೆಗೆಯೋದು ಬರಲ್ಲ ಅಂತ. ಅದ್ರ ಮೇಲೆ ನಾನು ಬರೀ ತಲೆ ಕೆಡ್ಸ್ಕೊಂತಾರೆ ಡೈಲಾಗು, ಆ ಎಕ್ಸ್ಪ್ರೆಷನ್ನು, ಅದ್ರ ಜೊತೆಗೆ ಆರ್ಟ್ ಡೈರೆಕ್ಷನ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ ಕ್ಯಾಮ್ರಾಮನ್ನು ಆ್ಯಂಡಿ, ನನ್ನ ಕಾಲೇಜ್ ಮೇಟು, ಅವನು ಮಂಜು ನೀನು ಆರ್ಟ್ ಡೈರೆಕ್ಟರ್ ಅಲ್ಲ, ಡೈರೆಕ್ಟ್ರು, ಒಂಚೂರು ಬಾರೋ ಇಲ್ಲಿ, ಫ್ರೇಮ್ ಓಕೆನಾ ನೋಡು. ನನಗೆ ಕಾರಂತರದ್ದೆಲ್ಲ ಓದಿದ ನೆನಪು. ಅವರು ಕ್ಯಾಮ್ರಾ ಇದು ಫ್ರೇಮ್ ನೋಡ್ತಾ ಇರಲಿಲ್ಲ, ಡೈಲಾಗ್ ಕೇಳಿಸ್ಕೊಳ್ಳೋರು. ಡೈಲಾಗಲ್ಲಿ ಅಂದರೆ ಅವರು ಸಂಭಾಷಣೆ ಹೇಳೋವಾಗ ಭಾವ ಕರೆಕ್ಟ್ ಆಗಿದ್ರೆ ಎಕ್ಸ್ಪ್ರೆಷನ್ ಕರೆಕ್ಟ್ ಆಗಿರುತ್ತೆ ಅಂತ ಎಲ್ಲ ಕಾರಂತರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಓದಿದೆ ನಾನು. ಇದರಲ್ಲಿದೆ ಗುಂಗಲ್ಲಿ ಓಕೆ, ಡೈಲಾಗ್ ಕರೆಕ್ಟಾಗಿ ಹೇಳಿದ್ರೆ ಶಾರ್ಟ್ ಕರೆಕ್ಟಾಗಿ ಬರ್ತವೆ. ಆ್ಯಂಡಿ ನಾನು ಫ್ರೇಮ್ ನೋಡಲ್ಲ, ಅದು ನಿನ್ನ ಕೆಲಸ, ನಾನು ಡೈಲಾಗ್ ನೋಡ್ತೀನಿ ಅಂತ ಹೇಳ್ಬೋದು. ಅಲ್ಲಿ ಮೇಕಪ್ ಕರೆಕ್ಟ್ ಇದೆಯಾ, ಆರ್ಟ್ ಕರೆಕ್ಟ್ ಇದೆಯಾ, ಟ್ರಂಕ್ ಕರೆಕ್ಟ್ ಇದೆಯಾ, ಇವೆಲ್ಲ ನೋಡ್ತಾ ಇದ್ದೆ. ಇದ್ರ ಮಧ್ಯದಲ್ಲಿ ಇನ್ನೊಬ್ರು ಡೈರೆಕ್ಟ್ ಮಾಡಕ್ಕೆ ಶುರು ಮಾಡಿದ್ರು. ಅವ್ರು ಬಂದ್ಬಿಟ್ಟು ನನ್ಗೆ ಬೇಕಾಗಿಲ್ದಿರೋದನ್ನ ಶಾರ್ಟ್ ತೆಗಿಯಕ್ಕೆ ಶುರು ಮಾಡ್ತಾ ಇದ್ರು. ನಾನು 1 ದಿವಸ ನೋಡಿದೆ, 2 ದಿವಸ, 3 ದಿವಸ ನನಗೆ ಟ್ರಾವೆಲ್ದು ಶುರು ಮಾಡಿದ್ವಿ. ಶೂಟಿಂಗ್ ಶುರು ಮಾಡಿದ್ರೆ ಟ್ರಾವೆಲ್ದು 1 ವಾರ ಆದ್ರೂ ಮುಗೀತಾ ಇಲ್ಲ. ಕಾಸು ಬೇರೆ ಖಾಲಿ ಆಗ್ತಾ ಇದೆ, ಶಿಸ್ತಿಲ್ಲ, ಕರೆಕ್ಟಾಗಿ ಪ್ಲಾನಿಂಗ್ ಇಲ್ಲ, ಬ್ಲಾಕಿಂಗ್ಸ್ ಇಲ್ಲ, ಏನಿಲ್ಲ. ಹಿಂಗೆಲ್ಲ ಮಾಡಿಕೊಂಡು ಅಲ್ಲಿ ಗಂಗಾವತಿ ಇದು ಅರ್ಧಂಬರ್ಧ ಶೂಟ್ ಮಾಡಿಕೊಂಡು ಗಂಗಾವತಿ ಹೋದ್ವಿ. ಅಲ್ಲೊಂದು 2 ದಿವಸ ಶೂಟ್ ಮಾಡೋಷ್ಟು ಅಲ್ಲೇನೋ ಪ್ರಾಬ್ಲಮ್ ಆಯಿತು, ಕಾಸು ಖಾಲಿ ಆಯಿತು. ಇದರ ಮಧ್ಯೆ ಅವನು ಬೇರೆ ನನ್ನ ಫ್ರೆಂಡು ಡೈರೆಕ್ಷನ್ ಮಾಡ್ತಾಯಿದ್ದ, ನಾನು ಒಂಚೂರು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದೆ. ನಂಗೆ ಅದೆಲ್ಲ ಬೇಡ, ನಂಗೆ ಇಷ್ಟೇ ಸಾಕು ಅಂತೆಲ್ಲ ವಾದ ಮಾಡೋಕ್ಕೆ ಶುರು ಮಾಡಿ ಗೊಂದಲ ಆಗಿ ಶೂಟಿಂಗು ಕಾಸಿಲ್ಲ. ಅವನಿಗೆ ಅವಾಯ್ಡ್ ಮಾಡಿದ್ದಕ್ಕೆ ಅವನೇ ಪ್ರೊಡ್ಯೂಸರ್ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ. ಓಕೆ, ನಾವು ಪ್ರೊಡ್ಯೂಸರ್ ಇಲ್ಲ ಅಂತ ಅಂದ್ಬಿಟ್ಟು ಕುಂಬಳಕಾಯಿ 2 ಸಮೇತ ಹೋಗ್ಬಿಟ್ಟ. ಸರಿ, ನಾನು ಈಗ ಸದ್ಯಕ್ಕೆಲ್ಲ ಪ್ರೊಡ್ಯೂಸರು, ನಾನು ಬೆಂಗಳೂರು ಹೋದ್ಮೇಲೆ ಕೊಡಿಸ್ತೀನಿ ಅಂತ. ಏನು ಮಾಡೋದು, ಈ ದುಡ್ಡಂತೂ ಇಲ್ಲ. ಎಷ್ಟು ದುಡ್ಡಿಲ್ಲ ಅಂತಂದರೆ ನಾವು ಅಲ್ಲೊಂದು ಹೋಟ್ಲಲ್ಲಿ ಉಳ್ಕೊಂಡಿದ್ವಿ ಲಾಡ್ಜಲ್ಲಿ, ಅದು ಕಟ್ಟೋಕ್ಕೂ ದುಡ್ಡಿಲ್ಲ. ಓಕೆ, ಯಾರು ಕೇಳೋದು ಇಷ್ಟು ದೊಡ್ಡ ಅಮೌಂಟು? ಒಂದು ಆಲ್ಮೋಸ್ಟ್ ಒಂದು 10-15 ಸಾವಿರ ರೂಪಾಯಿ ಬೇಕಾಗಿತ್ತು. ಸರಿ, ಏನು ಮಾಡಿದೆ, ಧೈರ್ಯ ಮಾಡಿ ನಮ್ಮ ಅಮ್ಮನ ಕೇಳ್ಬಿಟ್ಟು ಅಕೌಂಟ್ ಕಾಸು ಹಾಕಮ್ಮ ಅಂತ ಹೇಳ್ಬಿಟ್ಟು ಕಾಸು ಹಾಕಿಸ್ಕೊಂಡು ಅಲ್ಲಿಂದ ಬಂದ್ವಿ. ಬಂದಮೇಲೆ ಪ್ರೊಡ್ಯೂಸರ್ ಹೋಗ್ತೀನಿ ಅಂದ್ರೆ ನೀನು ಮಾಯ, ಇರೋ 1.25 ಲಕ್ಷನೂ ಖಾಲಿ, ಗಿಳ್ ಶುರುವಾಗೋಗಿತ್ತು. ಆ ಶೂಟಿಂಗ್ ನೋಡಿದ್ರೆ ಫುಟೇಜಲ್ಲೇ ಅದೇನೋ ಒಂದು ಟೆಕ್ನಿಕಲ್ ಎರರ್ ಆಗಿ ಡಾಟ್ ಬಂದಿತ್ತು. ಸೊ ಅವೆಲ್ಲ ಆಗ್ಬಿಟ್ಟು ನನಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಪೆನ್ಷನ್ ದುಡ್ಡು ಅಕ್ಕನ ಮದುವೆಗೆ ಅಂತ ಇಟ್ಟಿದ್ದೀನಿ, ಖಾಲಿ ಮಾಡಿಬಿಟ್ಟಿದ್ದೀನಿ. ಈ ಥರ ಎಡವಟ್ಟೆಲ್ಲ ಮಾಡ್ಕೊಂಬಂದಿದ್ದೀನಿ. ಸೊ ನನ್ನ ಆ್ಯಕ್ಚುಲಿ ವೇಸ್ಟ್ ಬಾಡಿ ಅನ್ನೋ ಥರ ಫೀಲಿಂಗ್. 3 ತಿಂಗಳು ಒಂಥರ ಮನೆ ಬಿಟ್ಟು ಬರ್ತಾ ಇರಲಿಲ್ಲ. ಆಮೇಲೆ ಯಾರೋ ನನ್ನ ಫ್ರೆಂಡ್ ಒಬ್ಬರು ಕರೆದ್ಬಿಟ್ಟು ಯಾವುದೋ ಒಂದು ಸಿನಿಮಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟ್ ಮಾಡೋದಕ್ಕೆ ಕರಿತಾ ಇದ್ದಾರೆ, ನೀನು ಮಾಡ್ತೀಯ ನೋಡೋರು. ಸರಿ, ಏನೋ ಒಂದು ಕೆಲಸ ಆಗುತ್ತಲ್ಲ ಅಂತ ಅಲ್ಲಿ ಹೋದರೆ ಅದೇ ನೆನಪುಗಳು, ಸಿನಿಮಾ ಎಡವಟ್ ಮಾಡಿದ್ದೆ ನೆನಪುಗಳು. ಇವೆಲ್ಲ ಆದಮೇಲೆ ಏನು ಮಾಡೋದಂತ ಗೊತ್ತಿದ್ದಾಗ ಕೊನೆಗೆ ಅಲ್ಲೂ ಸಹ ಕೆಲಸ ಬಿಟ್ಬಿಟ್ಟು 1 ತಿಂಗಳು ಕೆಲಸ ಮಾಡಿ ಮತ್ತೆ ಸಿನಿಮಾ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ರಮೇಶ್ ಚಂದ್ರ ಸರ್ ಅಂತ ಅವ್ರನ್ನ ಕೇಳಿದೆ. ಅವರು ಭಾಸ್ಕರ್ ಸರ್ ಹತ್ರ ಹೋಗು, ನಿಂಗೆ ಒಂಚೂರು ಹೆಲ್ಪ್ ಮಾಡ್ತಾರೆ ಅಂತ. ಸೊ ಭಾಸ್ಕರ್ ಸರ್ ಹತ್ರ ಹೋಗೋದೆ. ಹೌದು, ಎಸ್ ಭಾಸ್ಕರ್. ಅದೊಂದು ಇಂಟ್ರೆಸ್ಟಿಂಗ್. ನನ್ನ ಕೆರಿಯರ್ ಶುರುವಾಗಿದ್ದು ಅವ್ರ ಜೊತೆ. 2004ರಲ್ಲಿ ನಾನು ಫಸ್ಟ್ ಸಿನಿಮಾ ಅದು ಶೂಟಿಂಗ್ ಅಂತ ಮಾಡಿದ್ದೆ ಅವ್ರ ಜೊತೆ. 2004ರಲ್ಲಿ ಒಂದು ಆ್ಯಡ್ಗೆ. ಸೊ ಅವ್ರ ಜೊತೆ ಶುರು ಮಾಡಿದ್ದು, ಅವ್ರ ಹತ್ರ ಹೋದೆ. ಅದಕ್ಕೆ ಮೊದಲು ನಾನು ಒಂಚೂರು ಕಿರಿಕ್ ಮಾಡ್ಕೊಂಡ್ಬಂದಿದ್ದೆ ಅವ್ರ ಹತ್ರನೇ. ಬಟ್ ಅಲ್ಲಿ ಹೋದ್ರೆ ಅವ್ರು ತುಂಬ ಫ್ರೆಂಡ್ಲಿ ಆಗಿ ಏನು ಮುಂಚೆ ಏನಂತಂದ್ರು, ಸ್ಕ್ರಿಪ್ಟ್ ಕೊಟ್ಬಿಟ್ಟು ಇದೊಂಚೂರು ಹೆಲ್ಪ್ ಮಾಡಬೇಕು, ಶೂಟಿಂಗ್ ಮಾಡೋಕೆ. ಸ್ಕ್ರಿಪ್ಟ್ ಇದೆ, ಶೂಟಿಂಗ್ ಸ್ಕ್ರಿಪ್ಟ್ ಎಲ್ಲಪ್ಪ ಅಂತಂದ್ರು. ಓಕೆ, ನನಗೆ ಅಲ್ಲಿವರೆಗೂ ಶೂಟಿಂಗ್ ಸ್ಕ್ರಿಪ್ಟ್ ಇರುತ್ತೆ ಅಂತಲೇ ಗೊತ್ತಿಲ್ಲ. ಕತೆ ಥರ ಬರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಅಂದರೆ ಅಂತಂದೆ, ಅದು ಹಂಗಂದ್ರೆ ಏನು ಅಂತ. ಅವರು ಆಶ್ರಮ ಹತ್ರ SLV ಹತ್ರ ನಿಂತ್ಕೊಂಡು ತೆಗೆದ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ಕತೆ, ಶೂಟಿಂಗ್ಗೆ ಕತೆ ಎಲ್ಲ ಬೇಕಾಗಿರೋದು. ಅಲ್ಲಿ ಭಾವ ಇವೆಲ್ಲನೂ ಸೈಡ್ಗೆ ಇಟ್ಬಿಟ್ಟು ನಿನ್ನ ಕ್ಯಾಮ್ರಾ ಆ್ಯಂಗಲಲ್ಲಿ ಏನು ಶೂಟ್ ಮಾಡ್ತೀಯ ಅದನ್ನು ಬರೀಬೇಕು. ಫಸ್ಟ್ ಬ್ಲಾಕ್ ಏನು ಇಡ್ತೀಯ, ಅದರಲ್ಲಿ ಕ್ಲೋಸಪ್ ಏನು ಇರುತ್ತಾ, ವೈಡ್ ಇರುತ್ತಾ, ಎಸ್ಟಾಬ್ಲಿಷ್ಮೆಂಟ್ ಇರುತ್ತಾ, ನೀನು ಅಲ್ಲಿ ಕ್ಯಾಮ್ರಾ ಮೂಲಕ ಏನೇನೆಲ್ಲ ಕ್ಯಾಪ್ಚರ್ ಮಾಡಬೇಕು ಅದನ್ನ ಡೀಟೇಲಾಗಿ ಬರೀಬೇಕಪ್ಪ, ಅದು ಶೂಟಿಂಗ್ ಸ್ಕ್ರಿಪ್ಟ್ ಆಗುತ್ತೆ ಅಂತ ಹೇಳಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ, ಓ ನಾನು ಇಷ್ಟೆಲ್ಲ ಕಲಿಯೋದಿದೆಯಾ ಅಂತ ಹೇಳ್ಬಿಟ್ಟು ಅದು ಮತ್ತೆ ವಾಪಸ್ ಬಂದ್ಬಿಟ್ಟು ಅದು ಮತ್ತೆ ಟೇಕ್ ಆಫ್ ಮಾಡೋಕೆ ಹೋಗಲಿಲ್ಲ. ಇದು ಬೇಡ ಅಂತ ಹೇಳ್ಬಿಟ್ಟು ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಸೇರ್ಕೊಂಡ್ಬಿಟ್ಟೆ. ಓಕೆ, ಅದಕ್ಕೆ ಮುಂಚೆ HV ವೇಣುಗೋಪಾಲ್ ಅವರು ನ್ಯಾಷನಲ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಂಥವರು ಮತ್ತು ರಂಗಕರ್ಮಿ. ಮನ್ಸೋರೆ ಅವರ ನಾತಿಚರಾಮಿ ಸಿನಿಮಾ ನಮ್ಮ ಉನ್ನತಿಯಲ್ಲಿ ತೋರಿಸಲು ಒಪ್ಪಿಕೊಂಡು ಹಾಗೆ ಸಂಚಾರಿ ವಿಜಯ್ ಜೊತೆಗೆ ಒಂದು ಸಂವಾದವನ್ನು ಕೂಡ ನಡೆಸಿಕೊಟ್ರು. ಥ್ಯಾಂಕ್ ಯು ಅಂತ ನೆನಪುಗಳನ್ನು ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್.
ನೆನ್ಪಿಟ್ಕೊಂಡಿದ್ದಕ್ಕೆ. ನರಸಿಂಹಮೂರ್ತಿ ಅವರು ಅರ್ಥಪೂರ್ಣ ಮಾತುಕತೆ, ಆ, ಅಭಿನಂದನೆಗಳು, ಬರಲಿರುವ ಆಕ್ಟ್ 1978ಗೆ ಶುಭಾಶಯಗಳು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಳ್ಳಾರಿಯಿಂದ ಸಿ ಮಂಜುನಾಥ್, ಪತ್ರಕರ್ತರು, ಹಿರಿಯ ಪತ್ರಕರ್ತರು. ಅವರು ಮನ್ಸೋರೆ ಅವರ ಆರ್ಟ್ ಜರ್ನಿ ತುಂಬ ಕುತೂಹಲಕರವಾಗಿದೆ, ಇನ್ನೂ ಕೇಳಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ದಾರೆ. ಮುಂಬೈನಿಂದ ಅಹಲ್ಯಾ ಬಲ್ಲಾಳ್ ಅವರು, ಸೊ ರಂಗನಟಿ, ಚಿತ್ರನಟಿ, ಜೊತೆಗೆ ನಮ್ಮ ನಾತಿಚರಾಮಿ ಪ್ರೀಮಿಯರ್ ಶೋ ಮಾಮಿ ನೋಡಿದರು. ಓ ಕರೆಕ್ಟ್, ಮೊದಲ ಅಭಿಪ್ರಾಯಗಳನ್ನು ಫೀಡ್ಬ್ಯಾಕ್ ಕೊಟ್ಟವರಲ್ಲಿ ಒಬ್ಬರು. ಸೊ ಅಹಲ್ಯಾ ಬಲ್ಲಾಳ್ ಅವರು ಮುಂಬೈಗೆ ಯಾವಾಗ ಮನ್ಸೋರೆ ಸರ್, ಬೇಗ ಜಲ್ದಿ ಜಲ್ದಿ ಅಂತಿದ್ದಾರೆ. ಈ ಸಲ ಮಾಮಿ ಮಿಸ್ ಆಗ್ಬಿಟ್ಟಿದೆ, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮೂಲಕ ಬರ್ತೀನಿ, ಇಲ್ಲಾಂದ್ರೆ ಇದೇ ಸಿನಿಮಾ ತಗೊಂಡು ಬರ್ತೀನಿ ಓಕೆ ಅಂತ ಪ್ರಾಮಿಸ್ ಮಾಡಿದ್ದಾರೆ, ಬರ್ತಾರೆ. ಆಮೇಲೆ ಸ್ನೇಹ ಪ್ರಕಾಶನದ ಹಿರಿಯರಾದಂಥ ಗೆಳೆಯರು ಪರಶಿವಪ್ಪ ಅವರು ತುಂಬ ಚೆನ್ನಾಗಿದೆ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಸೊ ಗೀತಾ ನಾರಾಯಣ್ ಅವರು ತಿಪ್ಟೂರು ಕಾಲೇಜಿನ ಪ್ರಾಂಶುಪಾಲರು ಮತ್ತು ನಮ್ಮ ಅಂಕಣಕಾರರು, ಅವರು ಮಾತುಕತೆ ನೈಜವಾಗಿ ನಿಜಕ್ಕೂ ಹೇಳಬೇಕು ಅಂತಂದರೆ ಇದು ಕಣ್ಣಿಗಲ್ಲ ಒಳಗಣ್ಣಿಗೆ ತಟ್ತಾ ಇದೆ ಅಂತ ಹೇಳಿದ್ದಾರೆ. ಮನ್ಸೂರಿ ಅವರ ಫೋಟೋ ನೋಡಿ ರಿವರ್ಸ್ ಅನ್ಕೊಂಡಿದ್ದೆ. ಕಲಾಲೋಕದೊಳಗಿನ ಸಹಜ ಕಣ್ಣು ಕಾಣಿಸಿತು ನಿಮ್ಮ ಮಾತುಗಳಲ್ಲಿ. ಹಿಂಸೆ ಯಾಚಿನದನ್ನು ನಿಮ್ಮಂಥವರು ಕೊಡಲಿಕ್ಕಾಗ್ತದೆ, ಕೊಡಿ ಸರ್ ಅಂತ ಅವರು ನಿಮಗೆ ಕೇಳಿದ್ದಾರೆ. ಅಶ್ವಿನಿ ಆನಂದ್ ಅವರು ಕಲಾದೇವಿಯೊಟ್ಟಿಗೆ ಸಿನಿಮಾ ದೇವಿಯೂ ಒಲೆದು ನಿಮ್ಮ ಕಲಾಕೀರ್ತಿ ಮುಂದುವರಿಲಿ, ಮೆರೆಯಲಿ ಅಂತ ಹೇಳಿದ್ದಾರೆ. ಸಂಧ್ಯಾ ರಾಣಿ ಅವರು ನಿಮ್ಮ ನಾತಿಚರಾಮಿಯ ಕತೆಗಾರರ, ಸ್ಕ್ರಿಪ್ಟ್ ರೈಟರ್ ಅವರು ಸರ್ವ. ಸೊ ಅವರು ನಾತಿಚರಾಮಿ ಸಮಯದಲ್ಲಿ ಅಪ್ಪ ನಮ್ಮಿಬ್ಬರಲ್ಲೂ ಸಾಮಾನ್ಯವಾಗಿದ್ದ ಒಂದು ಎಮೋಷನ್ ಅಂತೇಳಿ ಆ ಕಾಮನ್ ಥ್ರೆಡ್ಡನ್ನು ಬಣ್ಣಿಸ್ತಾ ಇದ್ದಾರೆ. ಹೌದು. ಸೊ ಈ ಎಲ್ಲ ಇದರ ಜೊತೆಗೆ ಸಾಕಷ್ಟು ಜನ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ನಿಮ್ಮ ಅನುಭವ. ಸಂಯುಕ್ತ ಕರ್ನಾಟಕದಲ್ಲಿ ಹೋದೆ. ಆ್ಯಕ್ಚುಲಿ ನನಗೆ ರಿಪೋರ್ಟಿಂಗ್ ಹೋಗೋಣ ಅಂತ ಆಸೆ ಇತ್ತು, ಆದರೆ ಅಲ್ಲಿ ಒಂದು ತಿಂಗಳು ರಿಪೋರ್ಟಿಂಗ್ ಟ್ರೈನಿಂಗ್ ಕೊಟ್ಬಿಟ್ಟು, ಸದ್ಯಕ್ಕೆ ನಿಮ್ಮ ಪ್ರತಿಭೆಗೆ, ನಿಮ್ಮ ಆರ್ಟ್ ವರ್ಕ್ ತುಂಬ ಚೆನ್ನಾಗಿದೆ, ಕರ್ಮವೀರಕ್ಕೆ ನಿಮ್ಮ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಕರ್ಮವೀರಕ್ಕೆ ಕಳಿಸ್ಬಿಟ್ರು. ಕರ್ಮವೀರಕ್ಕೆ ಹೋದೆ. ಓಕೆ, ಅಲ್ಲೇನೋ ಮಾಡೋಣ ಅಂತ ಹೋದೆ. ಅದು ನಾನು ಯಾವುದನ್ನು ಕಮೆಂಟ್ ಮಾಡ್ತಾಯಿಲ್ಲ, ಬಟ್ ಅಲ್ಲಿ ನನಗೆ ಕೊಟ್ಟಿದ್ದ ಕೆಲಸ ಬಂದುಬಿಟ್ಟು ನನಗೆ ನಗು ಬಂದುಬಿಡ್ತು. ಈ ಪೋಸ್ಟ್ ಕಾರ್ಡಲ್ಲಿ ಕಳಿಸೋ ಕತೆಗಳನ್ನ ಆಯ್ಕೆ ಮಾಡೋದು, ಸಣ್ಣ ಕತೆಗಳನ್ನ ಆಯ್ಕೆ ಮಾಡೋದು, ಮತ್ತು ಈ ಕಾರ್ಡಲ್ಲಿ ಚಿತ್ರ ಬರ್ದು ಕಳಿಸಿದ್ರು, ಇದನ್ನ ಆಯ್ಕೆ ಮಾಡ್ಕೊಡೋದು ಅಷ್ಟೇ ನನ್ನ ಕೆಲಸ. ಅದನ್ನ ವಾರಕ್ಕೆ 2 ಎತ್ಕೊಟ್ಬಿಟ್ರೆ ಮತ್ತೆ ನನ್ನ ಕೆಲಸ ಮುಗೀತು. ಇಡೀ ವಾರ ಖಾಲಿ ಕೂತಿರ್ಬೇಕು. ಮತ್ತೆ ನನಗೆ ಈ ಬೆಳಗ್ಗೆ ಸ್ಕೂಲ್ ಬೆಲ್ ಹೊಡೆದಂಗೆ 10 ಗಂಟೆ ಹೋಗೋದು, 4 ಗಂಟೆಗೆ ಎದ್ದು ಬರೋದು ನನಗೆ ಅಭ್ಯಾಸನೇ ಇರಲಿಲ್ಲ ಇಡೀ ಜೀವನದ. ಯಾವಾಗಲೂ PU ಇದ್ದಾಗ ಇದ್ದಿದ್ದು ಬಿಟ್ರೆ ಆರ್ಟಿಗೆ ಬಂದಮೇಲೆ ಅಭ್ಯಾಸನೇ ಬಿಟ್ಟೋಗಿದೆ. ಯಾಕಂದ್ರೆ ಆರ್ಟ್ ಕಾಲೇಜಲ್ಲಿ ನಾನು ಕೆಲಸಕ್ಕೆ ಎದ್ದು ಕೂತ್ಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ಕೆಲಸ ಮಾಡಿದ್ದೀನಿ ಕಂಟಿನ್ಯೂಸ್. ಅಂದರೆ ವರ್ಕ್ ಮಾಡ್ತಾ ಇದ್ರೆ ಅದು ಟೈಮ್ ಲಿಮಿಟ್ ಇಲ್ದರೆ ಮಾಡಿ, ಇದು 10 ಗಂಟೆ ಬರಬೇಕು, 4 ಗಂಟೆ ಆಗಬೇಕು, ತಲೆ ಕೆರೆಗೆ ಶುರು ಮಾಡ್ತಾ ಏನು ಮಾಡಿದೆ, ಓಕೆ ಸಾಕಾಗಲ್ಲ ಅಂತ ಏನು ಮಾಡಿದೆ, ಕವರ್ ಪೇಜ್ ಡಿಸೈನ್ ಮಾಡೋಕ್ಕೆ ಶುರು ಮಾಡಿದೆ. ಅವ್ರು ಬೇರೆಯವ್ರಿಗೆ ಮಾಡ್ತಾ ಇದ್ದೀನಿ ಕೆಲಸ ಕಿತ್ಕೊಂಡೆ. ಸೈನ್ಸ್ ಕಾಲಮ್ ಬರೆಯೋಕ್ಕೆ ಶುರು ಮಾಡಿದೆ, ಸಿನಿಮಾ ಓದು ಬರೆಯೋಕ್ಕೆ ಶುರು ಮಾಡಿದೆ. ಮತ್ತು ಅಲ್ಲಿ ಒಂಚೂರು ಸಮಸ್ಯೆ ಆಗಿ ಮತ್ತೆ ಅದನ್ನ ಬಿಟ್ಕೊಟ್ಬಿಟ್ಟೆ. ಓಕೆ ನೀವು ಬರ್ಕೊಳ್ಳಿ ಅಂತ ಸ್ಪೆಷಲ್ ಆರ್ಟಿಕಲ್ ಶುರು ಮಾಡಿದೆ. ಅದಾದ್ರ ಜೊತೆಗೆ ನನಗೆ ಇನ್ನೊಂದು ಸ್ಪೇಸ್ ಕೊಟ್ಟಿದ್ದು ಚಾಮರಾಜ ಸವಡಿ ಅವರು ಅಂತ, ನಮ್ಮನ್ನು ಹರಿವುಗೆ ಇಡೀ ಉತ್ತರ ಕರ್ನಾಟಕದ ಏನು ಸ್ಲ್ಯಾಂಗ್ನ ತಿದ್ದುಕೊಟ್ಟವರು ಚಾಮರಾಜ ಸವಡಿ ಅವರು. ನನಗೆ ಅವರು ಇದು ಸಂಯುಕ್ತ ಕರ್ನಾಟಕದಲ್ಲಿ ಅವ್ರೇನು ಮಾಡ್ತಾರೆ, ಅವರು ನಾನು ಕೂತ್ಕೊಂಡು ಸ್ಪೆಷಲ್ ಪೇಜ್ ಬರ್ತಾಯಿತ್ತು. ಅದರಲ್ಲಿ ಆರ್ಟಿಗೆ ಸಂಬಂಧ ಬರೆಯೋದು, ಅದನ್ನ ಪೇಜ್ ಡಿಸೈನ್ ಮಾಡೋದು. ಎಲ್ಲಿವರೆಗೂ ಅಂದರೆ ಬೆಳಗ್ಗೆ 10 ಗಂಟೆಗೆ ಹೋದರೆ ರಾತ್ರಿ 1 ಗಂಟೆವರೆಗೂ ಆಫೀಸಲ್ಲೇ ಇರ್ತಾಯಿದ್ದೆ. ಆಫೀಸಲ್ಲಿ ಇದ್ದು ಕೆಳಗಡೆ ಪ್ರಿಂಟ್ ಆಗೋದಲ್ವಾ, ಸೊ ಪ್ರಿಂಟ್ ಆದಮೇಲೆ ಪೇಜ್ ನೋಡ್ಬಿಟ್ಟು ಓಕೆ ಕ್ವಾಲಿಟಿ ಕರೆಕ್ಟಾಗಿ ಬಂದು ಚೆಕ್ ಮಾಡ್ಕೊಂಡು ಮನೆಗೆ ಬರೋದು. ಈ ಥರ ಒಂಥರ ಅಲ್ಲೂ ನನ್ನ ಆರ್ಟ್ ಸ್ಪೇಸ್ ಥರ ಮಾಡ್ಕೊಂಡು ಕೂತಿದ್ದೆ. 6 ತಿಂಗಳೇನೋ ನಡೀತಾ. ಆಮೇಲೆ 6 ತಿಂಗಳು ಆದ್ಮೇಲೆ ಗೊತ್ತಾಯ್ತು ನನಗೆ ಏನು ಮಾಡ್ತಾ ಇದ್ದೀನಿ ಇಲ್ಲಿ, ನಂದು ಇದಲ್ಲ. ಬರೀ ಇಷ್ಟಕ್ಕೆ ಮಾಡೋದಕ್ಕೆ ನಾನು ಇಷ್ಟೆಲ್ಲ ಇದು ಮಾಡಬೇಕಾಗಿತ್ತು. ಅಪ್ಪನ ಜೊತೆ ನಾನು ನಂಬಿಕೆ ಉಟ್ಕೊಂಡು ಬಂದಿದ್ದು, ಅಪ್ಪ ಕೊಟ್ಟಿದ್ದು ಫ್ರೀಡಮು ಬರೀ 10 ಗಂಟೆಯಿಂದ 4 ಗಂಟೆ ಕೆಲಸ ಮಾಡೋಕ್ಕಂತ. ಅವತ್ತು ಅದಕ್ಕೊಂದು ಡಿಸಿಷನ್ ಬೇಕಾಗಿತ್ತು. ಹಿಂಗೆ ಅದೇ ಮಧ್ಯದಲ್ಲಿ ಡೆಲ್ಲಿಗೆ ಟ್ರಾವೆಲ್ ಮಾಡ್ತಾಯಿದ್ದೆ. ಆ ಟ್ರಾವೆಲ್ 2 ಡೇಸ್ ಹೋಗೋದು, 2 ಡೇಸ್ ಬರೋ ಟ್ರೈನಲ್ಲಿ ಆ ಜರ್ನಿಯಲ್ಲಿ ಡಿಸೈಡ್ ಮಾಡಿದೆ ಕೆಲಸ ಬಿಡೋಣ ಅಂತ. ಬಂದೆ. ಅವಾಗೇನು ಇನ್ನೂ ಕೆಲಸ ಸಿಕ್ಕಿರಲಿಲ್ಲ ಯಾರು. ಬಂದು ಮೇಲಲ್ಲಿ ರೆಸಿಗ್ನೇಷನ್ ಲೆಟರ್ ಕಳಿಸ್ಬಿಟ್ಟು ಸೀದಾ ಬಂದು ಕುತ್ಕೊಂಡ್ಬಿಟ್ಟು ಆರ್ಟ್ ಮತ್ತೆ ಶುರು ಮಾಡಿದೆ. ಆರ್ಟ್ ಡೈರೆಕ್ಷನ್ ಶುರು ಮಾಡಿದೆ. 1 ವರ್ಷ ನನಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ತು. ನಿರ್ವಾಣ ಅಂತ ಆ್ಯಡ್ ಏಜೆನ್ಸಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಕ್ತು, ದೊಡ್ಡ ಪ್ರಾಜೆಕ್ಟ್ಸ್. ಹೆಂಗೆ ಅಂತಂದರೆ ಒಂದೊಂದು ದಿವಸಕ್ಕೆ 1 ಕೋಟಿ ಪ್ರೊಡಕ್ಷನ್ ನೋಡ್ಕೊಳ್ಳೋಂಥ ಆದರ್ಶ್ ಅಂತ
ಅವ್ರನ್ನ ತುಂಬ ನೆನೆಸ್ಕೋಬೇಕು. ಹಂಗಾಗಿ ಫೈನಾನ್ಷಿಯಲಿ ನಾನು ಒಂಚೂರು ರಿಕವರಿ ಆದೆ. ಅದೇ ಟೈಮಲ್ಲಿ ಅಕ್ಕನ ಮದುವೆನೂ ಆಯಿತು, ಓಕೆ. ಒಂದು ಆ ಜವಾಬ್ದಾರಿನೂ ಮುಗೀತು. ಇಲ್ಲ ದುಡ್ಡೇನಾಯ್ತು, ನೀವು ಖರ್ಚು ಮಾಡ್ಕೊಂಡ್ಬಿಟ್ಟು ದುಡ್ಡು ಅಲ್ಲ ಅದೇ ಮದುವೆ ಕೊಟ್ರಾ ಇಲ್ವಾ? ಇಲ್ಲ, ಇದು ಆರ್ಟ್ ಡೈರೆಕ್ಷನ್ ಅಲ್ಲಿ ರಿಕವರಿ ಓಕೆ ಓಕೆ. ಇದ್ರಲ್ಲಿ ದುಡಿಯಕ್ಕೆ ಶುರು ಮಾಡಿದ್ನಲ್ಲ. ಸೊ ಈ ಮೂಲಕ ಅದನ್ನ ಸೊ ಮದುವೆ ಆಯಿತು. ಆಮೇಲೆ ನನಗೆ ಜವಾಬ್ದಾರಿ ಮುಗೀತಲ್ಲ, ಡಿಸೆಂಬರ್ ಅಷ್ಟೊತ್ತಿಗೆ ಎಲ್ಲ ಫೈನಾನ್ಷಿಯಲಿ ಸೆಟ್ಲ್ ಆಗೋ ಟೈಮ್ಗೆ ಸಂಚಾರಿ ವಿಜಯ್ ಅವ್ರು ಬಂದರು. ಅವ್ರು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಮಾಡಿದವ್ರು ಎಲ್ಲರೂ ಬಿಟ್ಟೋಗ್ಬಿಟ್ರು ಅವ್ರವ್ರ ಜೀವನಕ್ಕೆ. ಕ್ಯಾಮ್ರಾಮೇನು ಬಿಟ್ಟರೆ ಸಂಚಾರಿ ವಿಜಯ್ ಇಬ್ಬರೇ ಮಾಡೋಣ ಸರ್ ಅಂತ ಇದ್ದಿದ್ದು. ಸಂಚಾರಿ ವಿಜಯ್ ಒಂದು ದಿವಸ ಬಂದ್ಬಿಟ್ಟು, ಸರ್ ಆ ಕಥೆ ನನಗೆ ನಿದ್ದೆ ಮಾಡೋಕೆ ಬಿಡ್ತಾ ಇಲ್ಲ, ಮಾಡೋಣ ಸರ್, ಹೆಂಗಾದ್ರು ಮಾಡಿ ಇಬ್ಬರು ಸೇರಿ ಪ್ರೊಡ್ಯೂಸರ್ ನೋಡ್ಕೊಳ್ಳೋಣ ಅಂತೇಳಿ ಇಬ್ಬರು ಮತ್ತೆ ಶುರು ಆಯ್ತಲ್ಲ. ಈ ಸಲ ಫುಲ್ ಎನರ್ಜಿಯಿಂದ. ಅಷ್ಟೊತ್ತಿಗೆ ನಾನು ಸಿನಿಮಾನ ಸ್ಟಡಿ ಮಾಡೋಕೆ ಶುರು ಮಾಡಿದ್ದೆ. ಎಷ್ಟು ಡಿಫ್ರೆನ್ಸ್ ಇತ್ತು? 2012 ಜೂನಲ್ಲಿ ಆ ಥರ ಫಸ್ಟ್ ಎಡವಟ್ಟು ಮಾಡ್ಕೊಂಡಿದ್ದು. ಅದಾದಮೇಲೆ 2013 ಡಿಸೆಂಬರಲ್ಲಿ ಮತ್ತೆ ಶುರು ಮಾಡಿದ್ದು. ಬಟ್ ಈ ಗ್ಯಾಪಲ್ಲಿ ನಾನೇನಾಗಿದೆ, ಡೈರೆಕ್ಷನ್ ವಿಷಯದಲ್ಲಿ ಪ್ರಿಪೇರ್ ಆಗಿದೆ ಒಂದು. ಅದ್ರ ಜೊತೆಗೆ ನಾನು ಆ್ಯಡ್ ಏಜೆನ್ಸಿ ಕೆಲಸ ಮಾಡ್ತಾ ಇರಲ್ಲ, ಸ್ಟೋರಿ ಬೋರ್ಡ್ ಎಲ್ಲ ಮಾಡ್ತಾಯಿದ್ದೆ. ಸ್ಟೋರಿ ಬೋರ್ಡ್ ಮಾಡೋದ್ರ ಜೊತೆಗೆ ಅವ್ರ ಸ್ಟೋರಿ ಬೋರ್ಡ್ ಮಾಡೋದು, ಅವ್ರ ಶಾರ್ಟ್ಸ್ ಹೆಂಗೆ ಮಾಡ್ತಾರೆ. ಪ್ರಕಾಶ್ ವರ್ಮಾ ಅಂತ ಒನ್ ಆಫ್ ದ ಟಾಪೆಸ್ಟ್ ಆ್ಯಡ್ ಏಜೆನ್ಸಿ ಡೈರೆಕ್ಟ್ರು, ಅವ್ರ ವರ್ಕ್ನ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ. ಹೇಗೆ ಶಾರ್ಟ್ಸ್ ತೊಗೊತಾರೆ, ಅದನ್ನು ಫೈನಲ್ ಕಂಪೋಸ್ ಹೆಂಗೆ ಮಾಡ್ಕೊತಾರೆ, ಎಡಿಟಿಂಗ್ ಪ್ಯಾಟರ್ನಿಂಗ್, ಇದನ್ನೆಲ್ಲ ಸ್ಟಡಿ ಮಾಡಿಕೊಂಡು ಈ ಸಲ ಪಕ್ಕ ಪ್ರಿಪೇರ್ ಆಗಿ ರೆಡಿ ಆದೆ. ಶೂಟಿಂಗ್ ಸ್ಕ್ರಿಪ್ಟ್ ಬರ್ಕೊಂಡೆ, ಮತ್ತು ಡೈರೆಕ್ಷನ್ ಬೇಕಾಗಿರೋಂಥ ಎಲ್ಲ ಇದನ್ನು ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದೆ. ಡೈರೆಕ್ಟರ್ ಆಗೋದಕ್ಕೆ ಆರ್ಟ್ ಡೈರೆಕ್ಟ್ರಿಂದ ಆರ್ಟನ್ನು ಸೈಡ್ಗೆ ಇಟ್ಬಿಟ್ಟು ಡೈರೆಕ್ಟರ್ ಆಗೋದಕ್ಕೆ ಬಂದರು. ಸೊ ಈ ಮಧ್ಯದಲ್ಲಿ ಉತ್ತರ ಕನ್ನಡದಿಂದ ಡಾಕ್ಟರ್ ಅಜಿತ್ ಹರೀಶಿ ಅವರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ನಾರಾಯಣ ಕ್ಯಾಸಂಬಳ್ಳಿ ಅವರು ವಿಮರ್ಶಕರು, ಅವರು ನೋಡ್ತಾ ಇದ್ದಾರೆ ಮೈಸೂರಿನಿಂದ. ಅಮೃತ ಗಿಡೆ ಪತ್ರಕರ್ತರು, ಅವರು ಕಾರ್ಯಕ್ರಮ ನೋಡ್ತಿದ್ದಾರೆ. ನಮ್ಮ ಈ ಹೊತ್ತಿಗೆಯ ಮುಖ್ಯಸ್ಥೆ ಮತ್ತು ರಂಗಕರ್ಮಿ, ಚಲನಚಿತ್ರ ನಟಿ, ಸೀರಿಯಲ್ ನಟಿ ಜಯಲಕ್ಷ್ಮಿ ಪಾಟೀಲ್ ಅವರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ತುಮಕೂರಿನಿಂದ ಡಾಕ್ಟರ್ ಶ್ವೇತಾರಾಣಿ ಅವರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ವಿಶೇಷ ಅಂತಂದರೆ ಆಂಧ್ರದಿಂದ ತಿಲಕ್ಸ್ವಿ, ಆಂಧ್ರದ ತೆಲುಗು ಬರಹಗಾರರು ತಿಲಕ್ಸ್ವಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ತುಮಕೂರಿನಿಂದ ಮಲ್ಲಿಕಾ ಬಸವರಾಜ್ ಅವರು, ಲೇಖಕಿಯರ ಸಂಘದ ಬಳಗದವರು. ಆಮೇಲೆ ತುಮಕೂರಿನಿಂದ ಎಗೇನ್ ಹಿರಿಯ ಪತ್ರಕರ್ತರಾದ ಉಗಮ ಶ್ರೀನಿವಾಸ್ ಅವರು, ಮತ್ತು ನಮ್ಮ ಗುರುಗಳಾದಂಥ ಅನ್ವೇಷಣೆ ಪತ್ರಿಕೆಯ ಸಂಪಾದಕರಾದ ಆರ್ಜಳ್ಳಿ ನಾಗರಾಜ್ ಅವರು, ಒಳ್ಳೆ ಚಲನಚಿತ್ರ ನಿರ್ಮಾಣವನ್ನು ಮಾಡಿದ, ನಿರ್ದೇಶನ ಮಾಡಿದ ಪ್ರಕಾಶಕರು ಆದ ರವೀಂದ್ರನಾಥ್ ಸಿರಿವರ ಅವರು, ಲಿಂಗರಾಜು ಮಳವಳ್ಳಿಯವರು, ಇನ್ನೊಂದು ನಿಮ್ಮ ಕಲಾ ಜರ್ನಿಯ ಭಾಗ ಆಗಿದ್ದಂಥ ಒಳ್ಳೆ ಹಿರಿಯ ಕಲಾವಿದರಾದಂಥ ಮನೋಹರ್ ಆಚಾರ್ಯ ಅವರು ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ. ರಂಗಕರ್ಮಿ ಮಲ್ಲಿಕಾರ್ಜುನ ಕಡ್ಕೋಳ ಅವರು, ಮತ್ತು ಕವಿ ಸೂರ್ಯಕೀರ್ತಿಯವರು, ರಂಗಕರ್ಮಿ ರಂಗ ನಿರ್ದೇಶಕ KSDL ಚಂದ್ರು ಅವರು, ಸೊ ನಟರಾಜ್ ಸೋನಾರ್, ಮಹೇಶ್ ಬಳ್ಳಾರಿ. ಸೊ ಈಗ ಸಾಕಷ್ಟು ಜನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಅಂತ ಹೇಳ್ತಾ, ಈಗ ಈ ಭಾಗದ ನಂತರ ನಾವು ಫುಲ್ಲು ಫಾಸ್ಟ್ ಫಾರ್ವರ್ಡ್ ಬಟನ್ನ ಒತ್ತೀವಿ. ಒತ್ತಿ ತಕ್ಷಣ ಮುಂದೆ ಹೋಗ್ತೀವಿ. ಓಕೆ, ಸೊ ಹರಿವು ಶೂಟ್ ಆಗುವಾಗ ಆದ ಒಂದಷ್ಟು ಪ್ರಸಂಗವನ್ನು ತಗೊಂಡು ನೆಕ್ಸ್ಟ್ ನಾತಿಚರಾಮಿ 1978 ಬಂದ್ಬಿಡೋಣ. ಹಿಂದಕ್ಕೆ ಹೋಗ್ಬಿಡ, ಅಲ್ಲಿಂದ 1978 ಹಿಂದಕ್ಕೆ ಹೋಗೋಣ, 1978 ಹೋಗಿ ನಿಂತ್ಕೊಂಡ್ಬಿಡೋಣ ಅಂತ ಅನ್ಕೊಂತೀರಾ. ಆಕ್ಚುಲಿ ಅದು ಇವತ್ತಿನ ಕತೆ, 78 ಕತೆ ಅಲ್ಲ. ಅಲ್ಲಿ ಬರ್ತೀನಿ. ಅರಿವು ಶೂಟಿಂಗ್ನಲ್ಲಿ ಸೊ ನೀವು ಎದುರಿಸಿದ ಮತ್ತು ನಿವಾರಿಸಿಕೊಂಡ ಫಸ್ಟ್ ನಾನು ಆರ್ಟ್ ಡೈರೆಕ್ಟರ್ ಅನ್ನೋದನ್ನು ಹೊರಗಡೆ ಬಂದೆ. ಶೂಟಿಂಗ್ ಬಂದ ತಕ್ಷಣ ನಾನು ಫಿಕ್ಸ್ ಆಗ್ಬಿಟ್ಟು ನಾನು ಡೈರೆಕ್ಟ್ ಕತೆ ಇದು ನನ್ನ ಅಷ್ಟೊತ್ತಿಗೆ ತಲೆಯಲ್ಲಿ ಕಂಪ್ಲೀಟ್ ಸಿನಿಮಾ ನೋಡಿದೆ, ಈ ಸಿನಿಮಾ ಹೇಗೆ ಬರಬೇಕು ನನಗೆ ಅಂತ. ಸೊ ಪ್ರಾಕ್ಟೀಸ್ ಮಾಡಿಕೊಂಡೆ, ಬೇರೆ ಬೇರೆ ಸಿನಿಮಾಗಳು ನೋಡ್ಬಿಟ್ಟು ಸ್ಟಡಿ ಮಾಡಿದೆ. ಹೇಗಿರುತ್ತೆ ಅದು ಶೂಟಿಂಗ್ ಪ್ಯಾಟರ್ನ್ ಹೆಂಗಿರುತ್ತೆ, ವಿಜುವಲೈಸೇಷನ್ ಹೆಂಗೆ ಇಟ್ಕೊಳ್ತಾರೆ, ಫ್ರೇಮ್ ಹೆಂಗೆ ಇಟ್ಕೊಳ್ತಾರೆ, ಲೆನ್ಸ್ ಹೆಂಗಿರುತ್ತೆ, ವೈಡಲ್ಲಿ ಇಡ್ತಾರೆ, ಕ್ಲೋಸಪ್ಪಲ್ಲಿ ಇಡ್ತಾರೆ, ಮತ್ತು ಲಾಂಗ್ ಶಾರ್ಟ್ಸ್ ಇಡ್ತಾರೆ, ಅಂದರೆ ಕಟ್ ಶಾರ್ಟ್ಸ್ ಇರ್ತಾರೆ. ಇವನ್ನೆಲ್ಲ ಸ್ಟಡಿ ಮಾಡಿಕೊಂಡು, ಅಂದರೆ ಸಿನಿಮಾಗಳು ನೋಡಿಕೊಂಡೆ ಸ್ಟಡಿ ಮಾಡಿಕೊಂಡೆ. ಅನಿಲ್ ಸರ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ, ಎಲ್ಲ ಮಾಡ್ಕೊಂಡು ಪ್ರಿಪೇರ್ ಆಗಿಬಿಟ್ಟು ಅಷ್ಟೊತ್ತಿಗೆ ನನ್ನ ಫ್ರೆಂಡು ಗಿರೀಶ್ ಗೌಡ ಅಂತ, ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಮೊದಲಿಂದ ಅವ್ರ ಜೊತೆ ಈವೆಂಟ್ಸ್ ಎಲ್ಲ ಕೆಲಸ ಮಾಡಿದ್ದೆ. ಸೊ ನಾನು ಮಾಡ್ತೀನಿ, ನೀವು ಶುರು ಮಾಡಿ ಅಂತ ಒಂದು ಸಣ್ಣ ಬಡ್ಜೆಟಲ್ಲಿ ಮಾಡೋ ಪ್ಲಾನೆಲ್ಲ ಶುರು ಮಾಡಿದ್ದು. ಅಷ್ಟು ಬಡ್ಜೆಟಲ್ಲೇ ಮುಗೀತು. ಸೊ ಅವ್ರ ಕೈ ಬಂದರು. ಬಟ್ ಅವ್ರಿಗೆ ಶುರು ಮಾಡಿದ್ಮೇಲೆ ಒಂಚೂರು ಫೈನಾನ್ಷಿಯಲ್ ಇಶ್ಯೂ ಆಯಿತು. ಅವಾಗ ಇನ್ನೊಬ್ಬರು ನವೀನ್ ಪಾಟೀಲ್ ಅಂತ ಒಬ್ಬರು, ಇನ್ನೊಬ್ಬರು ಮಹೇಶ್ ಅಂತ ಒಬ್ಬರು, ಅವರು ವಿಜಯ್ ಫ್ರೆಂಡ್ಸು, ಅವ್ರ ಕೈ ಜೋಡಿಸಿದ್ರು. ಎಲ್ಲ ಸೇರಿಕೊಂಡು ಸಿನಿಮಾ ಶುರು ಮಾಡಿದ್ವಿ.
ನಾನು ನನ್ನ ಓಮ್ನಿಯಲ್ಲೇ ಅಪ್ಪ ತಗೊಂಡಿದ್ದೆ ಓಮ್ನಿಯಲ್ಲೇ ಆ ಸಿನಿಮಾ ಶೂಟ್ ಮಾಡಬೇಕು ಅಂತ ಹೇಳಿ ಅದನ್ನೇ ಸಬ್ಜೆಕ್ಟ್ ಆಗಿ ಇಟ್ಕೊಂಡು ಕತೆ ಬರ್ಕೊಂಡಿದ್ದೆ. ಸೊ ಫಿಕ್ಸ್ ಆಗಿದೆ ಶಾರ್ಟ್ಸ್ ಏನು ಬೇಕು ಅಂತ. ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತಂದರೆ, ಯಾವುದು ಫಸ್ಟು ಆ ಟ್ರಾವೆಲ್ ಜರ್ನಿನ ನಾನು 6 ದಿವಸ ಮಾಡಿ ಅರ್ಧಂಬರ್ಧ ಮಾಡಿ ಪೂರ್ತಿ ಮಾಡೋಕ್ಕಾಗಿರ್ಲಿಲ್ವೋ ಅದನ್ನು ಈ ಸರಿ 3 ಡೇಸ್ ಅಂತ ಅಂದ್ಕೊಂಡಿದ್ದು 3 ಡೇಸಲ್ಲಿ 1 ಅವರ್ ಉಳಿಸ್ಬಿಟ್ಟೆ. ಓಕೆ, ಅಷ್ಟು ನೀಟಾಗಿ ಪ್ಲಾನ್ ಮಾಡ್ಕೊಂಡೆ. ಸೊ ಫಸ್ಟ್ ಟೈಮ್ ಸಿಂಗ್ ಸೌಂಡ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಆಗಿರಲಿಲ್ಲ. ಅದನ್ನು ಸೆಕೆಂಡ್ ಟೈಮಲ್ಲಿ ಪ್ರಾಪರ್ ಒಳ್ಳೆ ನಮ್ಮ ಮಹಾವೀರು FTI ಸ್ಟೂಡೆಂಟು ಅವ್ನು ಕರೆಸಿ ಅವನ ಕೈಲಿ ಒಂದು ರೆಗ್ಯುಲರ್ ಬಾಲಿವುಡಲ್ಲಿ ಏನು ಸೌಂಡ್ ಕ್ವಾಲಿಟಿ ಮಾಡ್ತಾರಲ್ಲ ಅದೇ ಥರದ ಸೌಂಡ್ ಡಿಸೈನಿಂಗ್ ಇಲ್ಲಿ ಇಟ್ಕೊಂಡು ಸಿಂಗ್ ಸೌಂಡ್ ಮಾಡಿ ಸೊ ನೀಟಾಗಿ ಅಂದ್ಕೊಂಡು ಶೆಡ್ಯೂಲಲ್ಲೇ ಶೂಟಿಂಗ್ ಮಾಡಿ ಮುಗಿಸ್ಕೊಂಡು ಪ್ರಾಡಕ್ಟ್ ರೆಡಿ ಆಯಿತು. ಓಕೆ. ಸೊ ಈ ಸಿನಿಮಾಗೆ ರಾಷ್ಟ್ರ ಮನ್ನಣೆ, ರಾಷ್ಟ್ರ ಪ್ರಶಸ್ತಿ ಬಂತು. ಸೊ ಅದು ಬಿಗ್ ಸರ್ಪ್ರೈಸಲ್ಲೇ ಸರ್ಪ್ರೈಸ್. ಸೊ ಅಂತೂ ಅಂದರೆ ಒಂದು ತುಂಬ ಆತ್ಮೀಯವಾದ ನೆನಪುಗಳು, ಆತ್ಮೀಯವಾದ ಅನುಭವಗಳು, ಇವುಗಳಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿ ಸೊ ಮನ್ಸೋರೆ ಅನ್ನುವವರ ಆಗಮನ ಚಲನಚಿತ್ರರಂಗದಲ್ಲಿ ದಾಖಲಾಯಿತು. ಆ್ಯಕ್ಚುಲಿ ನ್ಯಾಷನಲ್ ಅವಾರ್ಡ್ ಬಂದಿದ್ದು ಒಂಥರ ವಿಧಿಯ ಹುನ್ನಾರ ಅಂತ ಹೇಳ್ಬೋದು. ನನ್ನ ಸಿನಿಮಾ ಇಂಡಸ್ಟ್ರಿ ಬಿಟ್ಟೋಗ್ದಿರ ಇರಲಿಕ್ಕೆ, ಯಾಕಂದ್ರೆ ಹರಿವು ಮಾಡೋದಕ್ಕೆ ಫೈನಾನ್ಷಿಯಲಿ ಅದು ಸ್ಟ್ರಗಲ್ ಆಗ್ಬೋದು. ಅದು ಕಂಪ್ಲೀಟ್ ಪ್ರಾಡಕ್ಟ್ ತಗೊಂಬಂದು ಫೆಸ್ಟಿವಲ್ ಶೋ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನನ್ನ ಜೀವ ಹೈರಾಣ ಆಗೋಗಿತ್ತು. ಯಾಕಂದ್ರೆ ಬೇರೆ ಏನು ಜೀವನ ನಿರ್ವಹಣೆಗೆ ಏನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಕಂಪ್ಲೀಟ್ ಇದ್ರ ಮೇಲೆ ಇನ್ವಾಲ್ವ್ಮೆಂಟು, ಲೈಫೆಲ್ಲ ಒಂಚೂರು ವಾಪಸ್ ಮತ್ತೆ ಟ್ರ್ಯಾಕ್ ಒಂದೊಂದು ವೀಲ್ ಒಂದೊಂದು ಕಡೆ ಓಡೋಕ್ಕೆ ಶುರು ಆಗಿತ್ತು. ಹಿಂಗೆಲ್ಲ ಆಗಿದ್ದಾಗ ಈ ಡೈರೆಕ್ಷನ್ ಎಲ್ಲ ಸರಿ ಹೋಗಲ್ಲ, ವಾಪಸ್ ಆ ಡೈರೆಕ್ಷನ್ ಹೋಗ್ಬಿಟ್ಟು ಲೈಫ್ನ ಇದರಲ್ಲೇ ಟರ್ನ್ ಮಾಡಿ ಹಂಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಟೈಮಲ್ಲಿ ನ್ಯಾಷನಲ್ ಅವಾರ್ಡ್ ಬಂದ್ಬಿಡ್ತು. ಅದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಅಂಥವ್ರಿಗಷ್ಟೇ ನ್ಯಾಷನಲ್ ಅವಾರ್ಡ್ ಅಂತ ಅಂದ್ಕೊಂಡಿದ್ದ ಟೈಮಲ್ಲಿ ಮಾಡಿರೋದು ಫಸ್ಟ್ ಸಿನಿಮಾ. ಅದು ಏನು ಎಕ್ಸ್ಪೀರಿಯನ್ಸ್ ಇಲ್ದಿರೋರು ನಾವೆಲ್ಲ ಹೋಗ್ಬಿಟ್ಟು ಒಂದು 15 ಜನದ ಹುಡುಗರು ಗ್ಯಾಂಗ್ ಹೋಗ್ಬಿಟ್ಟು ಮಾಡಿರೋ ಒಂದು ಸಿನಿಮಾಗೆ ಫಸ್ಟ್ಗೆ ನ್ಯಾಷನಲ್ ಅವಾರ್ಡ್ ಬಂದ್ಬಿಟ್ರೆ ಅದನ್ನ ಹೆಂಗೆ ಅರಗಿಸ್ಕೊಳ್ಳೋದು. ಸೊ ಬಂದು ಅದು ನ್ಯಾಷನಲ್ ಅವಾರ್ಡ್ ಬಂದಾಗ ಫಸ್ಟು ಕನ್ಫ್ಯೂಷನ್ನು ಹೆಂಗೆ ತಗೊಳ್ಳೋದಪ್ಪ ಅಂತ. ಅದಾದಮೇಲೆ ಫುಲ್ ಒಂಚೂರು ಹಿಂಗೆಲ್ಲ ಆಯಿತು ಎದೆ ಉಬ್ಬಿಸ್ಕೊಂಡು ಹೋಗೋಕ್ಕೆ. ಆ ಎದೆ ಉಬ್ಬಿಸ್ಕೊಂಡು ನಡೆದಿದ್ದು ಬರೀ ಒಂದು 3-4 ತಿಂಗಳು ಅಷ್ಟೇ. ಪಾರ್ಟಿಗಳು ಕೊಡೋದು ಎಲ್ಲ ತಿನ್ನೋದು ತಿರುಗೋದು ಎಲ್ಲ ಆಗಿ 4 ತಿಂಗಳು ಗೊತ್ತಾಯಿತು ಇದು ಒಂದು ಕಡೆ ವರ ಇನ್ನೊಂದು ಕಡೆ ಶಾಪ ಅಂತ. ಅವಾರ್ಡ್ ವಿಲ್ಲಿಂಗ್ ಡೈರೆಕ್ಟರ್ ಅಂತಂದರೆ ಅದಕ್ಕೊಂದು ಬಡ್ಜೆಟ್ ಇರುತ್ತೆ ಅಂತ ಅವಾಗಲೇ ಗೊತ್ತಾಗಿತ್ತು. ಆ ಬಡ್ಜೆಟ್ ದಾಟಿ ನಿಮ್ಮ ಪ್ರೊಡ್ಯೂಸರ್ ₹1 ಹಾಕೋದಕ್ಕೆ ರೆಡಿ ಇಲ್ಲ ಅಂತ ಗೊತ್ತಾಯಿತು. ಸಿಕ್ಕಾಪಟ್ಟೆ ವಾಸ್ತುಗಳು ಗೊತ್ತಾದ್ಮೇಲೆ ಸರಿ ಈ ಹಠಕ್ಕೆ ಬಿದ್ದರೆ ಮತ್ತೆ ಸಿನಿಮಾ ಮಾಡಲೇಬೇಕು ಅಂತ ಆ ಅವಾರ್ಡ್ ಕೊಟ್ಬಿಟ್ಟು ನನ್ನ ಡೈರೆಕ್ಟರ್ ಆಗಿ ಉಳಿಸ್ಕೊಂಡಿದ್ದು ವಿಧಿಯೇ ಅಂತ. ಸೊ ಆ್ಯಕ್ಚುಲಿ ಹರಿವು ಬಗ್ಗೆ ಇವರು ಮಾತಾಡಿದ್ದು ತುಂಬ ಕಡಿಮೆ. ಯಾಕೆಂತಂದರೆ ಅದರ ಒಳ ಜರಿಗಳು ತುಂಬ ಇದೆ. ಸೊ ಇದೆಲ್ಲವೂ ಕೂಡ avadhimac.com ಈಗಾಗಲೇ ಮನ್ಸೂರಿ ಅವರು ಅದನ್ನು ಧಾರಾವಾಹಿಯಾಗಿ ಅದನ್ನು ಬರೆದಿದ್ದಾರೆ. ಅದನ್ನು ಓದಿ ಅಂತ ಹೇಳ್ತಾ ಅದನ್ನು ಓದಿದರೆ ನಿಜಕ್ಕೂ ಹರಿವಿನ ಇದೊಂದು ಜಂಪ್ ಕಟ್ಟಲ್ಲಿ ಒಂದು ಸಣ್ಣ ಟ್ರೈಲರ್ ಥರ ಹೇಳಿದ್ದೀನಿ ಹರಿವುದು. ಅದು ಫುಲ್ ಸಿನಿಮಾ ನೀವು ಕಾಲಮ್ ಓದಿದ್ರೆ ಸಿಗುತ್ತೆ ಅಂತ ಹೇಳ್ತಾ ಸೊ ನೆಕ್ಸ್ಟು ಇಮಿಡಿಯೇಟ್ ಆಗಿ ನಾತಿಚರಾಮಿಯ ಕೆಲವನ್ನ ಮಾತಾಡ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಸೊ ನಾತಿಚರಾಮಿ ಕೂಡ ನ್ಯಾಷನಲ್ ಅವಾರ್ಡನ್ನು ಅಲ್ವಾ, ನ್ಯಾಷನಲ್ ಅವಾರ್ಡನ್ನು ಪಡೀತು. ಸೊ ನ್ಯಾಷನಲ್ ಅವಾರ್ಡನ್ನು ಪಡೀತು. ಮತ್ತು ಇದು ತುಂಬ ನಮ್ಮನ್ನು ಕಾಡಿಸಿದ್ದು ಯಾಕೆಂದರೆ ಅದರ ಎಗೈನ್ ಟಾಪಿಕ್. ಸೊ ಇವತ್ತಿನ ಕಾಲದ ತುಮುಲಗಳನ್ನು ತುಂಬ ಧೈರ್ಯವಾಗಿ ಜನರ ಮುಂದೆ ಇಟ್ಟಂಥದ್ದು ನಾತಿಚರಾಮಿ. ಅಂದರೆ ಯಾವುದನ್ನು ಮಾತನಾಡದ ಸಬ್ಜೆಕ್ಟ್ ಆಗಿತ್ತು ಅದನ್ನು ಮಾತಾಗಿ ಪರಿವರ್ತಿಸಿದ್ದು ನೀವು. ಸೊ ನಾತಿಚರಾಮಿ ಕಾನ್ಸೆಪ್ಟ್ ನಿಮಗೆ ಒಳೆದಿದ್ದು ಹೇಗೆ? ನಾತಿಚರಾಮಿ ಬಗ್ಗೆ ಅದು ತುಂಬ ಈ ಕಾಲಮೇ ಬರೀತಾ ಇದ್ದೀನಿ ಆ್ಯಕ್ಚುಲಿ. avadhimac.com ಅದು ತುಂಬ ದೂರವಾಗಿ ಬರೀತಾ ಇದ್ದೀನಿ. ಅಂದರೆ ನನಗೆ ಈ ಕಾಲಂ ಬರೆಯೋದಕ್ಕೆ ಒಂದು ರೀತಿಯಲ್ಲಿ ಕಾರಣಕರ್ತರು MS ಆಶಾದೇವಿ ಮೇಡಮ್. ಅವ್ರದ್ದು ಇದರಲ್ಲಿ ಪ್ರಜಾವಾಣಿಲಿ ಒಂದು ಬರ್ತದೆ ನಾರಿಕೇಳ ಕಾಲಮು. ಅದನ್ನು ಓದ್ತಾ ಒಂದು ಹೆಣ್ಣಿನ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ನಾವು ಅದೇ ಗಂಡಾಗಿ ನಾನು ಮಾಡ್ತಾ ಇರೋ ತಪ್ಪುಗಳೇನು, ಈಗ ನನ್ನ ಗರ್ಲ್ಫ್ರೆಂಡ್ ಜೊತೆ ನಾನು ಬಿಹೇವ್ ಮಾಡ್ತಾ ಇರೋ ರೀತಿಗಳಿಂದ ಇರ್ಬೋದು, ನಮ್ಮ ತಾಯಿ ಜೊತೆ. ಆಮೇಲೆ ಓಕೆ, ಮಧ್ಯದಲ್ಲಿ ಒಂದು ಇಂಟ್ರಪ್ಷನ್ನು, ಫಸ್ಟ್ ಹುಡುಗಿ ಬಿಟ್ಟು ಹೋಗ್ಬಿಟ್ಲು ಅಂತ ಹೇಳಿದ್ರಿ. ಆಮೇಲೆ
ಅಂದ್ರೆ ಕಾಲೇಜಲ್ಲಿ ಅಲ್ಲ ಶುರುವಾಗಿ ಬಿಟ್ಟೋಗ್ಬಿಟ್ಲು ಸರಿ, ಆಮೇಲೆ ಅಂದ್ರೆ ಕಾಲೇಜಲ್ಲಿ ಆಮೇಲೆ ಏನಾಯ್ತು? ಆಮೇಲೆ ತುಂಬಾ ವರ್ಷಗಳ ಖಾಲಿ ಇದೆ. ಖಾಲಿ ಇದ್ದೆ ಅಂತಂದ್ರೆ ಏನು ಅಂತ? ಏನಿಲ್ಲ, ನೆಕ್ಸ್ಟ್ ಏನು? ನೆಕ್ಸ್ಟ್ ಮತ್ತೆ ಇನ್ನೊಂದು ಗರ್ಲ್ ಫ್ರೆಂಡ್ ಸಿಕ್ಕಿದ್ರು. ಅಷ್ಟೇ, ಇದೇ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತಾ. ಓಕೆ, ನಾತಿಚರ 2013 ಇವತ್ತಿನವರೆಗೂ ಒಬ್ರೆ. 7 ವರ್ಷದ ಲವ್ ಸ್ಟೋರಿ. ಓಕೆ, ಯಾ. ಸೊ ಅವ್ರ ಜೊತೆ ಬಿಹೇವ್ ಮಾಡೋದಾಗ್ಬೋದು, ಪ್ರತಿಯೊಂದು ನನಗೆ ಆ ಕಾಲಮ್ ಓದ್ತಾ ಓದ್ತಾ ನನ್ನ ಲೈಫ್ನ ನಾನು ನೋಡ್ಕೊಳ್ಳೋಕೆ ಶುರು ಮಾಡಿದೆ. ಅವೆಲ್ಲರದು ಒಟ್ಟು ಹೂರ್ಣನೇ ನಾತಿಚರಾಮಿ ಆಗೋದಕ್ಕೆ ಕಾರಣ ಆಗಿದ್ದು. ಸೊ ನಾನು ಹಿಂಗೆ ಯೋಚನೆ ಮಾಡ್ತೀನಿ, ಅದಕ್ಕೆ ಅಪ್ಪಿತಪ್ಪಿ ಹೆಣ್ಮಕ್ಳು ಈ ಥರ ಯೋಚನೆ ಮಾಡಿದ್ರೆ ಅದನ್ನು ನಾನು ತಟ್ಕೊಳಕ್ಕಾಗತ್ತಾ ಅಂತ ಫಸ್ಟ್ ನನಗೆ ಕ್ವಶನ್ಸ್ ಆಗಿ ಅದನ್ನು ನಾನು ಯೋಚನೆ ಮಾಡ್ತಾ 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 ಹುಟ್ಟಿದ್ದು ನಾತಿಚರಾಮಿದು ಎಳೆ. ಬಟ್ ಅದಕ್ಕೆ ಒಂದು ಕನ್ನಡ ಭವನದಲ್ಲಿ ಒಂದು ಕಾರ್ಯಕ್ರಮ, ನಾವೆಲ್ಲರೂ ಕೂಡ ಭಾಷಣ ಮಾಡಲಿಕ್ಕೆ, ಕವಿತೆ ಓದಲಿಕ್ಕೆ ಸೇರಿಬಿಟ್ಟಿದ್ವಿ. ಅವತ್ತು ಎಲ್ಲ ಮುಗಿದ ಮೇಲೆ ತುಂಬ ಏನೋ ಗುಟ್ಟೇಳೋ ಥರದಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಂದರು. ಎಷ್ಟು ಸಂಭ್ರಮ ಆಯಿತು ನನಗೆ. ಮನ್ಸೋರೆ ತಿರ್ಗಾ ಸಿನಿಮಾಗೆ ಎಂಟ್ರ್ ಆದ್ರು. 2014ರಿಂದ 2018 ಗ್ಯಾಪ್, ಹ್ಯೂಜ್ ಗ್ಯಾಪ್, 4 ವರ್ಷ ಗ್ಯಾಪು. ಯಾ. ಸೊ ಹಾಗಾಗಿ ತಕ್ಷಣ ಅವರ ಫ್ರೆಂಡ್ಸನ್ನು, ನಮ್ಮ ಫ್ರೆಂಡ್ಸನ್ನು ಎತ್ತಾಕೊಂಡು, ಸೊ ಅವರಿಗೆ ಅವತ್ತೇ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿದ್ವಿ. ಅರೇಂಜ್ ಮಾಡಿದ್ದು ಈ ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವತ್ತೂ ಮನ್ಸೂರಿಗೆ ಎಷ್ಟು ತಲ್ಲಣಗಳಿತ್ತು ಅಂದರೆ, ಅವರೊಂದು ಪೋಸ್ಟರನ್ನು ತೋರಿಸಿದ್ರು. ಪೋಸ್ಟರನ್ನು ತೋರಿಸಿ, ಇದು ಅಕಸ್ಮಾತ್ ನಾನು ಅಡ್ವರ್ಟೈಸ್ಮೆಂಟ್ ಬಿಟ್ಬಿಟ್ರೆ ಏನಾಗ್ಬಿಡ್ಬೋದು ಅನ್ನೋ ತಲ್ಲಣ ಇತ್ತು. ಆ್ಯಕ್ಚುಲಿ ಏನಂತಂದರೆ, ಇದನ್ನು ನಾನು ಹೆಂಗೆ ಹೇಳ್ಬೇಕೋ ಗೊತ್ತಿಲ್ಲ, ಆ ಪೋಸ್ಟರ್ನ ಇವತ್ತಿನವರೆಗೂ ನಾನು ಅದ್ರಲ್ಲಿ ಹಾಕಿರೋ ಇಮೇಜಸ್ನ ಡೀಟೇಲಾಗಿ ಯಾರೂ ನೋಡೇ ಇಲ್ಲ. ಓಕೆ, ಅದು ಫಸ್ಟ್ ಪೋಸ್ಟರ್ ಬಿಟ್ಟಿದ್ದೀನಿ, ಇವತ್ತಿನವರೆಗೂ ಡೀಟೇಲ್ ಆಗಿ ನೋಡಿಲ್ಲ. ಅದನ್ನು ಡೀಟೇಲ್ ಆಗಿ ನೋಡಿರೋದು ಇಬ್ಬರೇ, ನಾನು ನಮ್ಮ ಡಿಸೈನರು. ಓಕೆ, ಬಿಟ್ಟರೆ ಸಂಧ್ಯಾ ರಾಣಿ ಮೇಡಮ್. ನಮ್ಮ 3 ಜನಕ್ಕೆ ಅಷ್ಟೇ ಗೊತ್ತಾದ್ರಲ್ಲಿ ಏನೇನು ಇಮೇಜ್ ಹಾಕಿದ್ದೀನಿ ಅಂತ. ಆಮೇಲೆ ನಾನು ಬಟ್ ಏನಂದ್ರೆ ಅವತ್ತು ಮಬ್ಬುಗತ್ಲಲ್ಲಿ, ಮಬ್ಬುಗಣ್ಣಲ್ಲಿ ಅದು ಮೊಬ್ಬೊಬ್ಬಾಗಿ ಮಂಜಾಗಿ ಔಟ್ ಆಫ್ ಫೋಕಸ್ ಅಲ್ಲಿ ಕಾಣಿಸಿದ್ದು. ಓಕೆ, ನಾತಿಚರಾಮಿಯ ಟಾಪಿಕ್. ಸೊ ಅದನ್ನ ಒಂದು ಎಳೆ ಬಂತು. ಆ ಎಳೆನ ನಾನು ಯಾರಾದರೂ ಲೇಡೀಸ್ ಕೈಲೇ ಬರ್ಸ್ಬೇಕು ಅಂತ ಹೇಳ್ಬಿಟ್ಟು ಸಂಧ್ಯಾ ಮೇಡಮ್ ಅಪ್ರೋಚ್ ಮಾಡಿ ಅವ್ರ ಹಿಂದೆ ದುಂಬಾಲ್ ಬಿದ್ದು ಅವ್ರ ಕೈಯಲ್ಲಿ ಬರ್ಸಿ. ಸೊ ಅದಕ್ಕೆ ಒಬ್ಬ ಪ್ರೊಡ್ಯೂಸರ್ ಬೇಕಾಗಿತ್ತು. ಫಸ್ಟ್ ಒಂದು ಪ್ರೊಡ್ಯೂಸರು, ಈಗ ಆ್ಯಕ್ಚುಲಿ ಕಾಲಮ್ದು ರಿವೀಲ್ ಮಾಡೋಂಗಿಲ್ಲ ಆದರೂ ಹೇಳ್ತೀನಿ. ಅದಕ್ಕೆ ಫಸ್ಟ್ ಅಪ್ರೋಚ್ ಮಾಡಿದಾಗ ಇದ್ದಿದ್ದು ಪ್ರೊಡ್ಯೂಸರೇ ಬೇರೆ. ಆಮೇಲೆ ಸಿಕ್ತವರು ರಮೇಶ್ ರೆಡ್ಡಿ ಅವರು. ಅವರು ಗೊತ್ತಿಲ್ಲ, ಅವ್ರಿಗೆ ಸಿನಿಮಾ ಕಥೆಗಿಂತ ಇಂಪಾರ್ಟೆಂಟು. 4 ವರ್ಷನ ಖಾಲಿ ಕೂತಿದ್ದಾನೆ, ನಮ್ಮೂರ ಕಡೆ ಹುಡುಗ, ಅವರು ನಮ್ಮ ಊರಿನ ಪಕ್ಕದೂರವರು. ಖಾಲಿ ಕೂತಿದ್ದಾನೆ, ಇವನಿಗೇನೋ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಶುರು ಮಾಡಿಸಿದ್ದು. ಆದರೆ ಅವ್ರಿಗೆ ಇವತ್ತು ಅವ್ರು ಮಾಡಿರೋ ಅಷ್ಟು ಸಿನಿಮಾಗಳಿಗಿಂತ ನನ್ನ ಸಿನಿಮಾ ಬಗ್ಗೆ ತುಂಬ ಹೆಮ್ಮೆ ಇದೆ. ಹೋದ ಕಡೆ ಬಂದ ಕಡೆ ಹೇಳ್ಕೊಂಡು, ಯಾಕಂದರೆ ಅಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕಥೆನೇ ಕೇಳ್ದಿರ ಒಪ್ಕೊಂಡಿದ್ದು. ಸೊ ರಮೇಶ್ ರೆಡ್ಡಿ ಸರ್ ಇದು ಪ್ರೊಡ್ಯೂಸರ್ ಆಗಿ ಅದು ಸಿನಿಮಾ ಶುರು ಆಯಿತು. ಶ್ರುತಿ ಮೇಡಮ್ ಬಂತು, ಎಲ್ಲರೂ ಬಂದರು. ಒಂದು ಒಳ್ಳೆ ಸಿನಿಮಾ ಆಯಿತು. ನನಗೆ ಹರಿವುಗೇನೆ ಮಾಮಿಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಅದನ್ನ ಆ ಕನಸನ್ನ ನನಗೆ ನಾತಿಚರಾಮಿ ಪೂರೈಸ್ತು. ಬಟ್ ಅದರಲ್ಲಿ ಸರ್ಪ್ರೈಸಿಂಗ್ ಆಗಿದೆ ಏನಂತಂದರೆ, ಎಗೈನ್ ಅದೊಂಥರ ಹಿಸ್ಟ್ರಿ. ನ್ಯಾಷನಲ್ ಅವಾರ್ಡ್ 5 ನ್ಯಾಷನಲ್ ಅವಾರ್ಡ್ ಬಂದಿದ್ದು. ಅದು ಫಸ್ಟ್, ಅದಕ್ಕಿಂತ ಬಿಫೋರ್ ನನಗೆ ನೆಟ್ ಪ್ಯಾಕ್ ಅವಾರ್ಡ್ ಬಂತು ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲಲ್ಲಿ, ಇಂಟರ್ನ್ಯಾಷನಲ್ ಅವಾರ್ಡು. ಅದಾದಮೇಲೆ ನ್ಯಾಷನಲ್ ಅವಾರ್ಡ್ 5 ನ್ಯಾಷನಲ್ ಅವಾರ್ಡ್ ಬಂದಿತ್ತು, ಇವತ್ತಿಗೂ ಸರ್ಪ್ರೈಸು. ಅದಾದಮೇಲೆ ಫಿಲ್ಮ್ಫೇರ್ 4 ಫಿಲ್ಮ್ಫೇರ್ ಅವಾರ್ಡ್ ಬಂತು. ಸೊ ಒಟ್ಟು ಏನಂತಂದರೆ, ಇವೆಲ್ಲ ಅವಾರ್ಡ್ಗಳು ಕೊಡೋದು ಹೆಂಗೆ ಅಂತಂದರೆ, ನಾನು ಎಲ್ಲಿ ವಾಪಸ್ಸು ಆರ್ಟ್ ಡೈರೆಕ್ಷನ್ ಕೆಲಸ ಅಂತ ಹೋಗ್ಬಿಡ್ತೀನಿ ಅಂತ ಒಟ್ಟು ನನ್ನನ್ನು ಕಟ್ಟಾಕೋದಕ್ಕೆ ಅವಾರ್ಡ್ಗಳು ಕೊಡ್ತಾ ಇದೆ. ನಾನು ನನ್ನ ನಾತಿಚರಾಮಿ ಅಂಕಣ ಅವಧಿನಲ್ಲಿ ಬರ್ತಾ ಇದೆ. ಯಾಕೆಂದರೆ ಅವರು ಫಾಸ್ಟ್ ಫಾರ್ವರ್ಡ್ ಮಾಡಿ ಅಂದರೆ ಸಿಕ್ಕಾಪಟ್ಟೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ರು. ನೀವು ಆ ಸಿನಿಮಾದ ಕಥೆ ಇದೆಯಲ್ಲ, ತುಂಬ ತುಂಬ ಅದಕ್ಕೆ ಧೈರ್ಯ ಬೇಕು. ಏನಂತಂದರೆ, ಹೆಣ್ಣಿನ ಒಳಗಿನ ಲೈಂಗಿಕ ಅಭಿಪ್ಸೆಗಳ ಬಗ್ಗೆ ಆ ವಿಷಯವನ್ನು ಟಚ್ ಮಾಡಿರೋದು, ಮತ್ತು ಎಲ್ಲೂ ಕೂಡ ಅದು ವಲ್ಗರ್ ಆಗದಾಗೆ. ಸೊ ಅದನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದು. ಅಷ್ಟೇ ಅಲ್ಲ, ಇವತ್ತಿನ ಮಹಿಳೆಯರ ತಲ್ಲಣವನ್ನು ತುಂಬ ಧೈರ್ಯವಾಗಿ ಕಟ್ಟಿಕೊಟ್ಟಿದ್ದು ಆ ಸಿನಿಮಾ. ಫಾಸ್ಟ್ ಫಾರ್ವರ್ಡ್ ಯಾಕೆ ಮಾಡಿದೆ ಅಂತಂದರೆ, ಇದು ಅವಧಿಯಲ್ಲೇ ಬರ್ತಾ ಇರೋದ್ರಿಂದ ಅದನ್ನು ಡೀಟೇಲಾಗಿ ಹೇಳ್ತಾ ಹೋದರೆ, ನಾನು ಆಲ್ರೆಡಿ ಈಗ 11 ಎಪಿಸೋಡಿಗೆ ಬಂದು ಇನ್ನೂ ಪ್ರೊಡ್ಯೂಸರ್ ಹುಡುಕಾಟದಲ್ಲೇ ಇದ್ದೀನಿ. ಸೊ ಈಗ ಅದನ್ನು ನಿಮ್ಗೊಂದು ಐಡಿಯಾ ಇರುತ್ತೆ, ಈಗ 11 ಎಪಿಸೋಡ್ ಬಂದ್ರೂ ಬರೀ ಪ್ರೊಡ್ಯೂಸರ್ ಹುಡುಕಾಟದಲ್ಲಿ ಇದ್ದೀನಿ ಅಂತಂದರೆ, ಇನ್ನು ಅದು ಸಿನಿಮಾ ಕಂಪ್ಲೀಟ್ ಆದರೆ ಅದು ಎಷ್ಟು ಎಪಿಸೋಡ್ ಹೋಗ್ಬೋದು ನನಗೂ ಐಡಿಯಾ ಇಲ್ಲ. ಬಟ್ ಥ್ಯಾಂಕ್ಸ್ ಟು ಅವಧಿ ಮತ್ತು ಮೋಹನ್ ಸರ್. ಯಾಕಂತಂದರೆ ಅದು ನನ್ನ ಮೆಮೊರಿಯಲ್ಲಿ ಈಗ ಬರೋ ಓವರ್ ಕಂಟೆಂಟ್ ನಡುವೆ ಎಲ್ಲೂ ಮರ್ತೋಗಿ ಅದು ಹಾಳಾಗೋಕೆ ಮುಂಚೆನೇ ಅವರು ಅದಕ್ಕೊಂದು ವೇದಿಕೆ ಕೊಟ್ಟು ಅದನ್ನು ಒಂದು ಸ್ಟೋರ್ ಮಾಡ್ತಾ ಇದ್ದಾರೆ, ಡಾಕ್ಯುಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಗುಲ್ಬರ್ಗದಿಂದ ಒಳ್ಳೆ ಕಥೆಗಾರ್ತಿ, ಕವಯತ್ರಿ ಸಂಧ್ಯಾ ಹೊನಗುಂಟಿಕರ್ ಅವರು
ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಸಹಜವಾಗಿ ಸಿಗದೆ ನಾತಿಚರಾಮಿ ಬಹಳ ಕಷ್ಟದಿಂದ ಪ್ರಯತ್ನಪಟ್ಟು ಲೇಟಾಗಿ ನೋಡಿದ್ದೆ. ಬಹಳ ಸೂಕ್ಷ್ಮ ಸಂವೇದನೆ ಉಳ್ಳ ಚಿತ್ರ. ಆ್ಯಕ್ಟ್ 1978 ಬಗ್ಗೆ ಕೂಡ ಅಷ್ಟೇ ಕುತೂಹಲವಿದೆ. ಸರಳವಾಗಿ ಎಲ್ಲರಿಗೂ ನೋಡುವ ಅವಕಾಶವನ್ನು ನೀವು ಸ್ಕ್ರೀನ್ನಲ್ಲಿ ಬಿಡುಗಡೆ ಮಾಡ್ತಲೇ ಸಿಗುವ ಹಾಗೆ ಮಾಡಿ. ಮಾತುಕತೆ ತುಂಬ ಆಪ್ತವಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಗುಲ್ಬರ್ಗದಿಂದಲೇ ಮಹೇಶ್ SG ಅವರು ಮೆಸೇಜ್ ಮಾಡಿದ್ದಾರೆ. ಮನ್ಸೋರೆ ಸರ್ ಅವರ ಹರಿವು ಸಿನಿಮಾ ಆವಿಷ್ಕಾರ್ ಫಿಲಮ್ ಸೊಸೈಟಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಹಳ್ಳಿಗಳಲ್ಲಿ ಪ್ರದರ್ಶನ ಮಾಡಿದ್ದೆವು. ಎಲ್ಲ ತರಹದ ಜನಗಳಿಂದ ಬಂದಂತಹ ಪ್ರತಿಕ್ರಿಯೆ ತುಂಬ ಭಾವನಾತ್ಮಕವಾಗಿತ್ತು ಮತ್ತು ಅವಿಸ್ಮರಣೀಯವಾದಂಥ ಇದಾಗಿತ್ತು. ಅವರು ಬಂದು ಸಂವಾದ ನಡೆಸಿಕೊಟ್ಟಿದ್ದು ನಮಗೆ ಹಚ್ಚ ಹಸಿರು ಅಂತ ಹೇಳಿದ್ದಾರೆ. ಇದರಲ್ಲಿ ಆವಿಷ್ಕಾರದ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ಹರಿವು ಥಿಯೇಟ್ರಲ್ಲಿ ರಿಲೀಸ್ ಆಗಿರಲಿಲ್ಲ, ರಿಲೀಸ್ ಮಾಡೋಕ್ಕೂ ಕಾಸಿರಲಿಲ್ಲ. ಸೊ ಹಂಗಾಗಿ ಹರಿವುನ ನಾನು ಖುದ್ದಾಗಿ ಸುಮಾರು ಕರ್ನಾಟಕ, ಬಾಂಬೆ, ಡೆಲ್ಲಿ ಸುಮಾರು ಕಡೆ ಟ್ರಾವೆಲ್ ಮಾಡಿ ಲಿಟ್ರಲಿ ಸಿನಿಮಾ ತೋರಿಸಿರೋದು. ಒಂದು 80 ಶೋಸು. ಅದಲ್ಲಿರ ನನ್ನ ಸಿನಿಮಾ ಕರ್ನಾಟಕದಲ್ಲಿ ಸುಮಾರು ಜನಕ್ಕೆ ರೀಚ್ ಆಗಿದೆ ಅಂತಂದರೆ ಅದಕ್ಕೆ ಅದರ ಆವಿಷ್ಕಾರ ಫಿಲ್ಮ್ ಸೊಸೈಟಿ ಅವ್ರದ್ದು ಹೆಲ್ಪ್ ತುಂಬ ಇದೆ. ಓಕೆ. ಸೊ ಅವರು ಸುಮಾರು ಕಡೆ ಸ್ಕೂಲು ಕಾಲೇಜುಗಳಲ್ಲಿ ಆ ಸಿನಿಮಾನ ತೋರಿಸಿ ನನ್ನ ಸಿನಿಮಾನ ಮುಟ್ಟಿಸಿದ್ದಾರೆ. ಆವಿಷ್ಕಾರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ನಾಡಿನ ಎಲ್ಲ ಕಡೆಯಿಂದ ಸುಮಾರು ಜನ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ. ಪ್ರತಿಕ್ರಿಯೆಗಳ ಮಹಾಪೂರವೇ ಬರ್ತಾ ಇದೆ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ತುಂಬಾ ಕಾಮೆಂಟ್ಸ್ಗಳು ಬರ್ತಾ ಇದೆ. ಈ ಮಧ್ಯದಲ್ಲಿ ನನಗೇನಂತಂದರೆ ಮನ್ಸೋರೆ ಜೊತೆಗೆ ಕುಪ್ಪಳ್ಳಿಯಲ್ಲಿ ಮನ್ಸೋರೆ ಮತ್ತು ಸಂಚಾರಿ ವಿಜಯ್ ಇಬ್ಬರ ಜೊತೆಯೇ ಕೂತು ಒಟ್ಟಿಗೆನೇ ನಾವು ಹರಿವನ್ನು ನೋಡುವಂಥ ಒಂದಿದ್ದು ಸಿಕ್ತು. ಮತ್ತು ಅವ್ರ ಜೊತೆನೇ ನೇರವಾಗಿ ಚರ್ಚೆ ಮಾಡುವಂತಹ ಅವಕಾಶಗಳು ಸಿಕ್ತು. ಅದು ಆ ರೀತಿಯ ತುಂಬ ಆಪ್ತ ನೆನಪುಗಳು ನನಗೂ ಮತ್ತು ಮನ್ಸೋರೆ ಅವರ ಮಧ್ಯೆ ಇದೆ. ಸೊ ಈ ಒಂದು ಮೋಹನ್ ಸರ್ನ ಸುಮಾರು ವರ್ಷಗಳು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಅವ್ರ ಮೊದಲನೇ ಭೇಟಿ ಅವಕಾಶ ಸಿಕ್ಕಿದೆ ಹರಿವುದು ಪ್ರೀಮಿಯರ್ ಶೋಗೆ ಇನ್ವಿಟೇಷನ್ ಕೊಡಕ್ಕೆ ಹೋದಾಗ ಮೊದಲನೇ ಭೇಟಿ ಆಗಿದ್ದೆ ಅಲ್ಲಿ ETV ಆಫೀಸಲ್ಲಿ. ಕರೆಕ್ಟ್. ಸೊ ಆ್ಯಕ್ಟ್ 1978 ಕಾಯಿದೆ 1978. ಸೊ ಈಗಾಗಲೇ ಆ್ಯಕ್ಟ್ 1978ನ ಟೀಸರ್ ಇದೆಯಲ್ಲ, ಅದು ಬಹುಶಃ ಯೂಟ್ಯೂಬ್ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ಹವಾ ಎಬ್ಸಿದೆ ಅಲ್ವಾ? ಚೂರು ಧೂಳು ಎಬ್ತಾ ಇದೆ ಕಮರ್ಷಿಯಲ್ ಲ್ಯಾಂಗ್ವೇಜಲ್ಲಿ. ಎಂತ ಧೂಳು ಎಬ್ಬಿಸ್ತಾ ಇದೆ ಕರೆಕ್ಟ್. ಅಂತಂದ್ರೆ ಹೀರೋ ಕಮರ್ಷಿಯಲ್ ಸಿನಿಮಾ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೀರೋ ಎಂಟ್ರಿಗೆ ಒಂಚೂರು ಧೂಳು ಎದ್ರೆ ಅದು ಓಪನಿಂಗ್ ಸೀನ್ ಅಂತ ಅನ್ಸ್ಕೊಳ್ಳೋದು. ಕರೆಕ್ಟು, ಆ ರೀತಿ ಧೂಳು ಎಬ್ಸಿದೆ. ಸೊ ಹಾಗಾಗಿ ಸಿನಿಮಾ ಬಗ್ಗೆ ತುಂಬ ಕುತೂಹಲ ಮೂಡಿದೆ. ಆ ಸಿನಿಮಾಗೆ ಹೋಗೋದಕ್ಕೆ ಮುಂಚೆ ನಾನು ನಿಮ್ಮ ಧೈರ್ಯದ ಬಗ್ಗೆ ಒಂದು ಮಾತಾಡಬೇಕೇನಂತಂದರೆ, ಈ ಕೋವಿಡ್ ಕಾಲದಲ್ಲಿ ಸೊ ಸಿನಿಮಾವನ್ನು ಬಿಗ್ ಸ್ಕ್ರೀನಲ್ಲಿ, ಸಿಂಗಲ್ ಸ್ಕ್ರೀನಲ್ಲಿ ಸೊ ಮಾಡೋದೇ ತುಂಬ ದೊಡ್ಡ ಧೈರ್ಯ ಬೇಕು. ಆ ಧೈರ್ಯ ಎಲ್ಲಿಂದ ಹೊಂಚ್ಕೊಂಡ್ರಿ? ಈ ಧೈರ್ಯಕ್ಕೆ ನಾನು ಒಬ್ಬಂದಲ್ಲ, ನಮ್ಮ ಪ್ರೊಡ್ಯೂಸರ್ ಧೈರ್ಯ ಮೆಚ್ಚಬೇಕು. 3 ಕಾರಣ ಇದೆ ಅದರಲ್ಲಿ. ಒಂದು, ಅವಾರ್ಡ್ ಫಿಲ್ಮ್ ಮಾಡಿರೋ ಅಂತ ನನ್ನ ಮೇಲೆ ಒಂದು ಕೋಟಿ ಲೆಕ್ಕದಲ್ಲಿ ಬಡ್ಜೆಟ್ ಹಾಕ್ಬಿಟ್ಟು ಸಿನಿಮಾ ಮಾಡಿರೋದು. ಅದೂನು ಆ ಕೋಟಿ ಲೆಕ್ಕದಲ್ಲಿ ಯಾವುದೋ ಒಂದು ಹೀರೋನ್ ಇಟ್ಕೊಂಡು ಒಂದು ಫೈಟು ಸಾಂಗು ಅಂತ ಮಾಡಿದಿರ ಒಂದು ಕಂಟೆಂಟು, ಅದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಮೇಲೆ ಕೋಟಿ. ಇತ್ತೀಚಿನ ವರ್ಷಗಳಲ್ಲಿ ಒಂದು ಸಬ್ಜೆಕ್ಟು ಏನೋ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮೇಲೆ, ಅದು ಫೀಮೇಲ್ ಓರಿಯೆಂಟೆಡ್ ಮೇಲೆ ಕೋಟಿ ಲೆಕ್ಕದಲ್ಲಿ ಯಾರೂ ಸಿನಿಮಾ ಮಾಡಿಲ್ಲ ಅಂಥದ್ರಲ್ಲಿ ಈ ಪ್ರೊಡ್ಯೂಸರು ಧೈರ್ಯ ಮಾಡಿ ಅಷ್ಟು ದೊಡ್ಡ ಬಡ್ಜೆಟಲ್ಲಿ ಈ ಸಿನಿಮಾ ಮಾಡಿರೋದು 2ನೇ ಧೈರ್ಯ. 3ನೇ ಧೈರ್ಯ, ಅವರು ಸರ್ಕಾರದ ಜೊತೆಗೇನೆ ಕೆಲಸ ಮಾಡಬೇಕಾಗಿರೋರು. ಅಂತವ್ರು ಹೌದು. ಈ ಸಿನಿಮಾ ಸಬ್ಜೆಕ್ಟ್ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಇದ್ರ ಮೂಲಕ ಸೊಸೈಟಿಗೆ ಮತ್ತೆ ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ನಮಗೆ ಒಂದು ಉತ್ತಮವಾದ ಸಿನಿಮಾ ಕತೆ ಕೊಡಬೇಕು ಅನ್ನೋ ಒಂದು ಅವ್ರ ಆಶೆ ಇದೆಯಲ್ಲ, ಅವ್ರ ಕೆರಿಯರ್ನ ರಿಸ್ಕ್ ಅಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತ. ನಮ್ ಬಿಡಿ, ನಾವು ಸಿನಿಮಾ ಮಾಡ್ತೀವಿ ಹೋಗ್ತೀವಿ, ಬಟ್ ಅವರು ಯಾವತ್ತು ಬೆಳಗ್ಗೆ ಸಂಜೆವರೆಗೂ ಸರ್ಕಾರ ಜೊತೆನೆ ಓಡಾಡ್ಬೇಕಾಗಿರೋರು. ಅಂತವ್ರು ಒಂದು ರಿಸ್ಕ್ ಮಾಡ್ಕೊಂಡ್ರೆ ಸೊಸೈಟಿಗೆ ಒಂದು ಒಳ್ಳೆ ಸಿನಿಮಾ ಕೊಡೋಣ, ಒಂದು ರಿಯಲೈಸೇಷನ್ ಕೊಡೋಣ ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಅದು ಅವ್ರ ರಿಸ್ಕು. ಅದ್ರ ಜೊತೆಗೆ ಅವರು ಸಿನಿಮಾನ ರಿಲೀಸ್ ಮಾಡೋಕ್ಕೆ, ಯಾಕಂತಂದರೆ ಡೈರೆಕ್ಟರ್ ಆಗಿ ನಂದು ಕ್ರಿಯೇಟಿವ್ ಇನ್ವೆಸ್ಟ್ಮೆಂಟ್ ಒಂದೇ, ಅವ್ರದ್ದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅವ್ರು ರಿಸ್ಕ್ ತೊಗೊಂಡಿರೋದು. ನಾನು ಏನಿಲ್ಲ ಹೋಗ್ಬಿಟ್ಟು ಹೇಳಿದೆ, ಸರ್ ನಮ್ಮ ಸಿನಿಮಾಗೆ ಯಾವತ್ತಿದ್ರೂ ರಿಸ್ಕ್ ಇರುತ್ತೆ, ಇವತ್ತು ನಾವು ಹೋದರೆ ನಮ್ಮ ಸಿನಿಮಾಗೆ ಜನ ಬಂದರೆ
ಅದು ನಮ್ಮೊಬ್ಬರಿಗಲ್ಲ, ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗದೆ ನಿಂತಿದ್ದಾರೆ. ಅದರಲ್ಲೂ ಹೊಸ ಡೈರೆಕ್ಟರ್ಗಳು, ಹೊಸ ಪ್ರೊಡ್ಯೂಸರ್ಗಳು, ಅವರೆಲ್ಲರೂ ಅದನ್ನೇ ನಂಬ್ಕೊಂಡಿದ್ದಾರೆ. ಅವ್ರಿಗೆ ಬೇರೆ ಮೂಲಗಳಿಲ್ಲ. ಆ ಬಂಡಿ ಅಲ್ಲಿ ನಿಂತಿದೆ. ನಾವು ಪುಷ್ ಕೊಟ್ಟರೆ ಅವರಷ್ಟು ಜನ ಮುಂದಕ್ಕೆ ನಡೀತಾರೆ. ಅವರಷ್ಟು ಜನ ಮುಂದಕ್ಕೆ ನಡೆದ್ರೆ ಇಂಡಸ್ಟ್ರಿಯಲ್ಲಿ ಅವ್ರನ್ನೇ ನಂಬ್ಕೊಂಡಿರೋಂಥವ್ರು, ಲೈಟ್ ಮ್ಯಾನ್ ಆಗ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಕ್ರೇನ್ ಅವರು. ನಿಮಗೆ ಪ್ರೇಕ್ಷಕರಿಗೊಂದು ಮಾತು ಹೇಳ್ತೀನಿ, ನಿಮ್ಗೆ ಎಷ್ಟು ಜನ ಗೊತ್ತಾಗುತ್ತಿಲ್ಲ, ಈ ಲಾಕ್ಡೌನ್ ಅವಧಿಯಲ್ಲಿ ಸಾಕಷ್ಟು ಜನ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಚಿತ್ರರಂಗದವರು. ಒಂದು 2-3 ಆತ್ಮಹತ್ಯೆಗಳಾಯಿತು. ಅದಷ್ಟಲ್ದಿರ ಫ್ಯಾಮಿಲಿಗಳು ಎಂಥ ದುಸ್ಥಿತಿಯಲ್ಲಿದ್ದಾವೆ ಅಂತಂದರೆ, ಯಾಕಂದರೆ ಅದರಲ್ಲಿ ಮೇಜರ್ ಆಗಿ ಈ ಕ್ರೇನ್ ಆಪ್ರೇಟರ್ಸು ಅವರೆಲ್ಲ ಇರ್ತಾರಲ್ಲ, ಅವರೊಂದು 30-35-40 ವರ್ಷದಿಂದ ಇದರಲ್ಲಿರೋರಿಗೆ ಬೇರೆ ಕೆಲಸ ಗೊತ್ತಿಲ್ಲ, ಸಿನಿಮಾ ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ. ಸಿನಿಮಾ ಮತ್ತು ಅವರು ಡೈಲಿ ಪೇಮೆಂಟು 300 ರೂಪಾಯಿ 500 ರೂಪಾಯಿ ತಗೊಳ್ಳೋಂಥವ್ರು, ಬರೋದ್ರಲ್ಲೇ ಮಕ್ಕಳನ್ನ ಉಳಿಸ್ಕೊಂಡು ಫ್ಯಾಮ್ಲಿ ಅಂತ ನೋಡ್ಕೊಂಡಿದ್ದವರು 8 ತಿಂಗಳಿಂದ ಖಾಲಿ ಕೂತಿದ್ದಾರೆ. ಸಿನಿಮಾ ಶೂಟಿಂಗ್ ಶುರುವಾಗಿದೆ, ಆದರೆ ಮ್ಯಾಕ್ಸಿಮಮ್ ಪ್ರೊಡ್ಯೂಸರ್ಸ್ಗೆ ಇನ್ವೆಸ್ಟ್ಮೆಂಟು ಸಿನಿಮಾ ಮೇಲೆ ಹಾಕ್ಬಿಟ್ಟು ಆ ಸಿನಿಮಾ ರೆಡಿಯಾಗಿ ಕೂತಿದ್ದಾವೆ. ಅವ್ರು ರಿಲೀಸ್ ಆಗಿ ಆ ಟರ್ನ್ ಓವರ್ ಆಗಿಲ್ಲ ಅಂತಂದರೆ ಹೊಸ ಸಿನಿಮಾ ಕೆಲಸಗಳು ಮೊದಲಿನ ಥರ ಶುರುವಾಗಲ್ಲ. ಅದು ಶುರುವಾಗಿಲ್ಲ ಅಂತಾರೆ ಇವ್ರ ಜೀವನ ನಡೆಯಲ್ಲ. ಈಗ ಅವ್ರ ಮನೆಯಲ್ಲಿ ಎಲ್ಲರೂ ದೀಪಾವಳಿ ಆಚರಿಸೋದಕ್ಕೆಲ್ಲ ರೆಡಿ ಆಗ್ತಾಯಿದ್ದೀರಾ, ಬಟ್ ಅವರಲ್ಲಿ ದೀಪ ಹಚ್ಚೋಕ್ಕೆ ಎಣ್ಣೆ ಇರಲಿ, ಮನೆ ದೀಪ ಹಚ್ಚೋದೇ ಕಷ್ಟ ಆಗೋ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಅಂಥವ್ರ ಪರಿಸ್ಥಿತಿನೆಲ್ಲ ನಮ್ಮ ಪ್ರೊಡ್ಯೂಸರ್ಗೆ ಅರ್ಥ ಮಾಡಿಸೋದಕ್ಕೆ, ಸರಿ ಮನ್ಸಾರೆ ನಮ್ಗೆ ದುಡ್ಡು ಬರುತ್ತೋ ಬಿಡುತ್ತೋ, ಇದು ನಮ್ಮ ಮೂಲಕ ಇನ್ನೊಂದಷ್ಟು ಜನಕ್ಕೆ ಧೈರ್ಯ ಬರುತ್ತೆ ಅನ್ನೋದಾದರೆ ಆ ಫಸ್ಟ್ ಸ್ಟೆಪ್ ನಾವೇ ತಗೊಳ್ಳೋಣ. ನಮ್ಮ ಸಿನಿಮಾ ಬಗ್ಗೆ ನಂಬಿಕೆ ಇದೆ, ಕನ್ನಡ ಜನಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಅವ್ರು ಕೈ ಬಿಡಲ್ಲ ಅನ್ನೋ ನಂಬಿಕೆ ಮೇಲೆ ಸಿನಿಮಾ ರಿಲೀಸ್ ಮಾಡೋಣ ಅಂತ ಅವರು ಮತ್ತು ನಮ್ಮ ಸಿನಿಮಾ ಟೀಮ್ ಅವರು. ಯಾಕಂದರೆ ಇದರಲ್ಲಿ 52 ಜನ ಮೇಯ್ನಾಗಿ ಡೈಲಾಗ್ ಹೇಳೋಂಥ ಆರ್ಟಿಸ್ಟ್ಗಳು ಬರ್ತಾರೆ. ಅದಲ್ದಿರ ಸುಮಾರು ಜನ ಕಾರ್ಮಿಕರು ಎಲ್ಲ ಕೆಲಸ ಮಾಡಿ, ಅವರೆಲ್ಲರೂ ಅಣ್ಣ ನೀವು ಮುಂದೆ ಹೋಗಿ ನಾನು ಇರ್ತೀವಿ, ಅಚ್ಯುತ್ ಸರು ಅಂತ ದೊಡ್ಡವರೆಲ್ಲ ಒಂದ್ಸರಿ ನೀವು ಮಾಡಿ ನಾವೆಲ್ಲರೂ ನಿಮ್ಮ ಜೊತೆ ನಿಂತ್ಕೊಂಡು ಅದ್ಭುತವಾದ ಸಪೋರ್ಟ್ ಕೊಟ್ಟು ಅವ್ರು ಪುಷ್ ಮಾಡಿದ್ದಕ್ಕೆ ನಾನು ಹೋಗ್ತಾಯಿದ್ದೀನಿ. ಇವ್ರು ಯಾರೂ ಇಲ್ದಿರೋ ನನ್ನ ಧೈರ್ಯ ಎಂಥದ್ದು ಇಲ್ಲ, ಅವರೆಲ್ಲರೂ ನನ್ನ ಹಿಂದೆ ಇದ್ದಾರೆ ಅನ್ನೋದು ಧೈರ್ಯ. ಅದ್ರ ಜೊತೆಗೆ ಟ್ರೈಲರ್ ಬಿಟ್ಟ ಮೇಲೆ ನನಗೆ ಟ್ರೈಲರ್ ಬಿಫೋರು ಪುನೀತ್ ಸಾರು, ಶಿವರಾಜ್ ಕುಮಾರ್ ಸರು ಅವ್ರು ಸಪೋರ್ಟ್ ಕೊಟ್ಟರು. ಅವ್ರು ಎಂಥ ಸಪೋರ್ಟ್, ಒಂದ್ಸರಿ ತುಂಬ ಒಳ್ಳೆ ಕೆಲಸ ನೀವು ಶುರು ಮಾಡಿ ನಾವು ಇದ್ದೀವಿ ಅಂತ. ಪುನೀತ್ ಸರ್ದು ಶೆಡ್ಯೂಲಲ್ಲೇ ಇರಲಿಲ್ಲ, ಅವ್ರು ಬಂದು ಟ್ರೈಲರ್ ರಿಲೀಸ್ ಮಾಡಿಕೊಟ್ರು. ಶಿವರಾಜ್ ಕುಮಾರ್ ಸರು ಸಾಂಗ್ ರಿಲೀಸ್ ಮಾಡಿಕೊಟ್ರು. ಅದಲ್ಲದೆ ಟ್ರೈಲರ್ ಬಿಟ್ಟಾಗಿಂದ ಎಷ್ಟು ಜನ ಡೈರೆಕ್ಟರ್ಗಳು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತಾಯಿದೆ. ಈಗ ಏನಿದ್ರು ಇನ್ನೊಂದು ವಾರದಲ್ಲಿ ಸಿನಿಮಾ ಬರುತ್ತಲ್ಲ, ಪ್ರೇಕ್ಷಕರು ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಇದೆ, ನಾವೇನೋ ಇದು ಲಾಭ ಅನ್ನೋ ಒಂದು ಉದ್ದೇಶಕ್ಕೆ ಹೇಳಿಲ್ಲ, ಪ್ರೊಡ್ಯೂಸರ್ಗೆ ಹಾಕಿರೋ ಇನ್ವೆಸ್ಟ್ಮೆಂಟ್ ಬಂದರೆ ಸಾಕು. ಬಟ್ ಈ ಮೂಲಕ ನಾವು ನಮ್ಮ ನೋಟ್ ಥರದ್ದೊಂದು ಡಿಸೈನಲ್ಲಿ ಬಿಟ್ಟಿದ್ವಿ. ಆ ಸಿನಿಮಾದಲ್ಲಿ ನಮ್ಮ ಕತೆ ಮೂಲದ ಒಂದು ಕ್ಲೂ ಇದೆ, ನಿಮ್ಮ ಹುಡುಕಿದ್ರೆ ಅದು ಸಿಗುತ್ತೆ. ಅದು ಉದ್ದೇಶ, ಅದು ಸಮಾಜಕ್ಕೆ ಇದು ಎಂಟರ್ಟೈನು ಮಾಡ್ತೀನಿ, ಥ್ರಿಲ್ಲಿಂಗ್ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಅದ್ರ ಜೊತೆಗೆ ನಿಮಗೊಂದು ರಿಯಲೈಸೇಷನ್ ಕೊಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ನಿಂದ ಹೇಳ್ತಾ ಇದ್ದೀನಿ. ಸಿನಿಮಾನ ಎಲ್ಲರೂ ನೋಡಬೇಕು. ಅದ್ರ ಜೊತೆಗೆ ಇಂಡಸ್ಟ್ರಿಗೆ ನಿಮ್ಮ ಮೂಲಕ, ಆಡಿಯನ್ಸ್ ಮೂಲಕ ಇಂಡಸ್ಟ್ರಿಗೆ ಒಂದು ಮತ್ತೆ ಜೀವನ ಕಟ್ಟೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಇಲ್ಲಿ ಇವರ ಧೈರ್ಯದ ಬಗ್ಗೆ ನಾನು ಮಾತಾಡಿದೆ. ಇವರು ಕರ್ನಾಟಕದ ಮಟ್ಟಿಗೆ ಮಾತ್ರ ಧೈರ್ಯ ಮಾಡಿರೋದಲ್ಲ, ಇದು ಇಡೀ ದಕ್ಷಿಣ ಭಾರತದ ಮೊದಲ ಸಿನಿಮಾ ಚಲನಚಿತ್ರದಲ್ಲಿ ಲಾಕ್ಡೌನ್ ಸಮಯದಲ್ಲಿ, ಲಾಕ್ಡೌನ್ ನಂತರದಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ ಮೊದಲ ಸಿನಿಮಾ, ಅನೌನ್ಸ್ ಮಾಡ್ಕೊಂಡಿರೋ ಸಿನಿಮಾ. ಅನೌನ್ಸ್ ಮಾಡ್ಕೊಂಡು ಸಡನ್ ಆಗಿ ಈಗ ದೀಪಾವಳಿಗೆ ಯಾರಾದರೂ ಬಂದರೂ ಬರ್ಬೋದೇನೋ ಗೊತ್ತಿಲ್ಲ, ಬಟ್ ಧೈರ್ಯವಾಗಿ ಅನೌನ್ಸ್ ಮಾಡಿಕೊಂಡು ಬರ್ತಾ ಇರೋದು ನಾನು. ಸೊ ಈ ಸಾಹಸವನ್ನು ಮೆಚ್ಚುತ್ತಾ ಒಂದು ಪುಟ್ಟದಾದ ವಿರಾಮ. ಸೊ ನಂತರ ಮತ್ತೆ ಮನ್ಸೂರೆ ಕತೆ ಕೇಳಲಿಕ್ಕೆ ಬರ್ತಾ ಇದ್ದೀವಿ. ಮತ್ತೆ ಅವಧಿ ಅಂಗಳಕ್ಕೆ ಸ್ವಾಗತ. ಆ್ಯಕ್ಟ್ 1978 ಕತೆ ಏನು ಅಂತ ಕೇಳೋಂಗಿಲ್ಲ, ಕೇಳಿದ್ರು ನೀವೇನು ನೇರವಾಗಿ ಹೇಳಲ್ಲ. ಸೊ ಒಂದು ಅಟ್ಲೀಸ್ಟ್ ಒಂದು ಚೂರು ಹೇಳ್ತೀನಿ ಪರವಾಗಿ. ಆ್ಯಕ್ಟ್ 1978 ಹಳೆ ಕಾಲದ ಕತೆ ಅಲ್ಲ, ಇವತ್ತಿನ ಕತೆ. 1978ರಲ್ಲಿ ಕರ್ನಾಟಕದಲ್ಲಿ ಜಾರಿಯಾದ ಹಲವು ಕಾಯ್ದೆಗಳಲ್ಲಿ ಒಂದು ಕಾಯ್ದೆ ನಮ್ಮ ಕತೆಗೆ ಪೂರಕವಾಗಿರುವಂಥ ಕಾಯ್ದೆ ಅದು ಅದರದ ಮೂಲ ಕತೆ ಸುತ್ತ ನಡೆಯುವಂಥ ವಿಷಯ. ಅದು ನಮ್ಮ ಮೂಲ ಕತೆ ಈ ಕಾಯ್ದೆ ಸುತ್ತ ನಡೆಯುತ್ತೆ. ಹಾಗಾಗಿ ಆ ಕಾಯ್ದೆನ ಪಿಕ್ ಮಾಡ್ಕೊಂಡಿದ್ದೀವಿ. ಆ ಕಾಯ್ದೆ ಮೂಲಕ ನಾವು ಒಂದಷ್ಟು
ಕ್ವಶನ್ಸ್ ರೈಸ್ ಮಾಡಕ್ಕೆ ಹೊರಟಿದ್ದೀವಿ. ಅದ್ರ ಮೂಲಕ ಒಂದಷ್ಟು ರಿಯಲೈಸೇಷನ್ಸ್ ಬಗ್ಗೆ ಮಾತಾಡೋಣ ಅಂತ. ಆ ರಿಯಲೈಸೇಷನ್ಸ್ಗಳು ಏನಂತಂದರೆ ಇವರ ಪ್ರಚಾರದ ವೈಖರಿಯನ್ನು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಮತ್ತು ಒಂದು ಡಿಸ್ಕ್ಲೈಮರ್ ಕೂಡ, ಅವರು ಪ್ರಚಾರಗಳಲ್ಲಿ ಮಾಡ್ತಾ ಇರೋದೆಲ್ಲ ಅವರ ಕತೆ ಒಳಗಡೆ ಇದೆ ಅಂತ ಅನ್ಕೊಂಡಿದ್ದೀವಿ. ಇಲ್ಲ ಇಲ್ಲ ಇಲ್ಲ, ಅದು ಒಂದು ಒಂದು ಡಿಸ್ಕ್ಲೈಮರ್ ಕರೆಕ್ಟಾಗಿ ಇದೆ ವರ್ಡು. ಏನಂತಂದ್ರೆ ನಾವು ಕತೆ ಮಾಡೋವಾಗ ಸಾಕಷ್ಟು ವಿಷಯಗಳನ್ನ ದಯಾನಂದ್ ಅವರು ತಂದು ಗುಡಿ ಹಾಕೊಂಡ್ರು. ಅದು ನೋಡ್ಬಿಟ್ಟು ನನಗೆ ಇಷ್ಟು ಕಂಟೆಂಟ್ ಇದೆಯಲ್ಲ ಅಂತ. ಬಟ್ ಸ್ಕ್ರಿಪ್ಟ್ ಬರಿತಾ ನೋಡಿದಾಗ ಇವೆಲ್ಲ ಹೆವಿ ಬರ್ಡನ್ ಆಗಕ್ಕೆ ಶುರುವಾಯಿತು. ಸೊ ಅದನ್ನೆಲ್ಲ ಸೈಡ್ಗೆ ಇಡ್ತಾ ನಮ್ಮ ಕತೆಗೆ ಎಷ್ಟು ಬೇಕೋ ಅಷ್ಟನ್ನ ಉಳಿಸ್ಕೊಂಡು ಉಳಿದೆಲ್ಲ ಸೈಡ್ಗೆ ಎತ್ತಿಟ್ಟಿದ್ದಂಥ ಅಂಶಗಳನ್ನ ಇದನ್ನು ಏನಾದ್ರು ಹೇಳ್ಬೇಕಲ್ಲ, ನಮ್ಗೆ ಅದು ತಡೆಯಲ್ಲ. ದಯಾನಂದ್ಗಾಗಲಿ ಹೆಂಗಾದ್ರೂ ಹೇಳ್ಬೇಕಲ್ಲ. ಸೊ ನಾವೇನು ಮಾಡಿದ್ವಿ, ಈಗ ಸಿನಿಮಾನ ಟ್ರೈಲರ್ ಬಿಟ್ವಿ, ಎಲ್ಲರಿಗೂ ಸಿನಿಮಾ ಹೆಸರು ಗೊತ್ತಾಯಿತು. ಈಗ ಹೆಸರು ಗೊತ್ತಾಗಿರೋದ್ರ ಮೂಲಕ ಈ ಗೊತ್ತಿಲ್ಲದಿರೋ ವಿಷಯಗಳನ್ನ ಹಿಂಗೆ ಹೇಳ್ತಾ ಇದ್ದೀವಿ. ಇವು ಯಾವೂ ಸಿನಿಮಾದ ಒಳಗಡೆ ಇಲ್ಲ, ಬಟ್ ಸಿನಿಮಾ ಕತೆಗೆ ಎಲ್ಲೋ ಒಂದು ಕಡೆ ಲಿಂಕ್ ಆಗುತ್ತೆ ಅಷ್ಟೇ. ಬಟ್ ಯಾವ ಕಥೆಯಲ್ಲಿ ಬರೋಂಥದ್ದಲ್ಲ. ಸಿನಿಮಾದ ಪ್ರಧಾನ ಕತೆ ಏನಿದೆ ಅದೆಲ್ಲ ಒಂದು ರೀತಿನಲ್ಲಿ ಪುಷ್ ಕೊಡ್ತಾ ಇದೆ ಇದು. ಈಗ ಅದರಲ್ಲಿ ಏನಂತಂದ್ರೆ ಲೋಕಾಯುಕ್ತ ದಾಳಿ ಆಗುತ್ತೆ. ಅದ್ರ ದಾಳಿ ಆದಮೇಲೆ ಕತೆ ನಿಮ್ಗೆ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಅಷ್ಟೇ ಅಲ್ಲ, ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಫ್ರೀ ಚಿಕಿತ್ಸೆ ಕೊಡಬೇಕನ್ನೋ ಕಾನೂನು ಇದೆ ಗೊತ್ತಾ ಅಂತ ಕೇಳ್ತಾರೆ. ರೈತ ಬೆಳೆದ ಆಲೂಗಡ್ಡೆ ಆನಂತರ ಏನಾಯಿತು, ಮತ್ತು ಪೊಲೀಸರಿಗೆ ಹೊಡೆಯುವಂಥ ಅಧಿಕಾರನೇ ಇಲ್ಲ. ಆಮೇಲೆ MRP ಅನ್ನೋದಿದೆಯಲ್ಲ, MRP ಅನ್ನೋದನ್ನು ಫಿಕ್ಸೆಡ್ ಪ್ರೈಸ್ ಅಂದ್ಕೊಳ್ತೀವಿ, ಅದಲ್ಲ. MRP ಮತ್ತು ಉತ್ಪಾದನೆಯ ವೆಚ್ಚ ಎರಡನ್ನೂ ನಮೂದಿಸಬೇಕು. ಆ MRPಯ ಮೇಲೆ 10% ನಾವು ಚೌಕಾಸಿ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಅದರಲ್ಲಿ ಕೊಡ್ತಾ ಇದ್ದಾರೆ. ಮತ್ತು 10,281 ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಬಗ್ಗೆ ಏನು ನಮಗೆ ಗೊತ್ತು ಅಂತ ಕೇಳ್ತಾರೆ. ಇದೇ ರೀತಿ MDN ಅವರನ್ನು ಕೋಟ್ ಮಾಡ್ತಾರೆ, MD ನಂಜುಂಡಸ್ವಾಮಿ ಅವರನ್ನು. ಈ ರೀತಿ ಸಾಕಷ್ಟು ಹೊಸ ಥರದ ವಿಷಯಗಳನ್ನು ಅವರು ಹೇಳ್ತಾ 1978 ಅನ್ನುವ ಒಂದು ಕಾನೂನನ್ನು, ಏನು ಕಾಯ್ದೆಯನ್ನು ತಗೊಂಡಿದ್ದಾರೆ, ಸೊ ಆ ಕಾಯಿದೆಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಒಂದು ಗೊತ್ತಿಲ್ಲ, ಸೊ ಏನಂತಂದರೆ ನಿಮ್ಮ ಸಿನಿಮಾಗಳು ಹರಿವು ಬಿಟ್ಟರೆ ನಾತಿಚರಾಮಿ ಮತ್ತು ಆ್ಯಕ್ಟ್ 1978 ಇಬ್ಬರು ತುಂಬ ಒಳ್ಳೆಯ ನಟಿಯರನ್ನು ಏನಂತ ಹೇಳಬೇಕು, ಕ್ಯಾಚ್ ಹಾಕೋಬೇಕಾ? ತಪ್ಪು ಪದ ಆಗ್ತದೆ. ಓಕೆ, ಯಜ್ಞೇಶ್ ಹುಡ್ಕೊಂಡಿದ್ದೀವಿ. ಓಕೆ, ಹೇಳಿ. ಶ್ರುತಿ ಹರಿಹರನ್ ಮತ್ತು ಯಜ್ಞೇಶ್ ಶೆಟ್ಟಿ ಅವರು ಅದ್ಭುತವಾದ ಆ ಕತೆಗೆ ಅವ್ರು ಬಿಟ್ಟರೆ ಬೇರೆ ಯಾರನ್ನ ಕಲ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋಷ್ಟು ಅಥೆಂಟಿಕ್ ಆಗಿ ಸಿಕ್ಕಿರುವಂಥ ನಟಿಯರು, ಪ್ರತಿಭಾನ್ವಂತ ನಟಿಯರು. ತುಂಬ ಹಿರಿಯರಾದಂಥ ಹೊಸತು ಪತ್ರಿಕೆಯ ಸಂಪಾದಕರು ಆದಂತಹ ಸಿದ್ದನಗೌಡ ಪಾಟೀಲ್ ಅವರು ಮನ್ಸೂರೆ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತು ತುಮಕೂರಿನಿಂದ ಭೂಷಣ್ ಮಿಡಿಗೇಶಿ ಅವರು, ಗೆಳೆಯ ಮನ್ಸೂರೆ ಅವರಿಗೆ ಈ ಟೈಟಲ್ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಇಲ್ಲಿ. ಸೊ ಯಾವಾಗ ನೀವು ಟೈಟಲ್ ಅನೌನ್ಸ್ ಮಾಡಿದ್ರೋ ಆವಾಗಲಿಂದನೂ ಚರ್ಚೆ ನಡೀತಾ ಇದೆ. ಸೊ ಆ ರೀತಿಯಲ್ಲಿ ಸಾಕಷ್ಟು ಕುತೂಹಲವನ್ನು ನೀವು ಈಗಾಗಲೇ ಕ್ರಿಯೇಟ್ ಮಾಡಿದ್ದೀರಿ. ಮತ್ತು ಮನ್ಸೂರೆ ಇದನ್ನು ಡೈರೆಕ್ಟ್ ಮಾಡ್ತಿರೋದ್ರಿಂದ ಸಂಪೂರ್ಣ ನ್ಯಾಯವನ್ನು ಸಿನಿಮಾಗೆ ಕೊಡ್ತಾರೆ ಅನ್ನೋ ಅಚಲ ವಿಶ್ವಾಸ ನಮಗಿದೆ ಅಂತ ಹೇಳ್ತಿದ್ದಾರೆ. ಹಿರಿಯ ಪತ್ರಕರ್ತರು ಮತ್ತು ಕಥೆಗಾರರು ಆದಂತಹ ದಿನೇಶ್ ಮಡ್ಗಾಂವ್ಕರ್, ಸೊ ಅವರು ಹೇಳ್ತಿದ್ದಾರೆ 1978 ನೋಡಲೇಬೇಕಾದ ಸಿನಿಮಾ ಅನ್ನೋದನ್ನು ಈಗಾಗಲೇ ಅವರು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿಸ್ಬಿಟ್ಟಿದ್ದಾರೆ. ಇನ್ನೂ ಅದ್ಭುತ ಚಿತ್ರಗಳ ನಿರೀಕ್ಷೆ ನಮಗಿದೆ. ನಿಮ್ಮ ತಂಡದಿಂದ ಅದು ಹೊರಬರಲಿ. ನಿಜವಾಗಿಯೂ ಹೇಳಲೇಬೇಕಾದ ವಿಷಯಗಳನ್ನು ಅದು ಒಳಗೊಂಡಿದೆ ಅನ್ನೋದನ್ನು ನಿಮ್ಮ ಟೀಸರ್ಸೇ ಹೇಳ್ತಾ ಇದೆ. ನನಗೊಂದು ಕುತೂಹಲ ಇದೆ, ಇದು ಸೆನ್ಸರ್ನ ಹೇಗೆ ದಾಟಿಕೊಂಡು ಬಂತು? ಅದು ನನಗೂ ಆಶ್ಚರ್ಯ ಇದೆ. ಯಾಕಂತಾರೆ ಸಿನಿಮಾ ಮಾಡೋವಾಗ್ಲೇನೆ ನನಗೆ ಫಸ್ಟ್ ಇಂದಾನು ಹೇಳ್ತಾ ಇದ್ರು, ಯಾವ್ದಕ್ಕೂ ಪ್ರಿಪೇರ್ ಆಗಿರೋ ಸೆನ್ಸರ್ಗೆ ಅಂತ. ನಾನು ಸೆನ್ಸರ್ಗೆ ಹೋಗೋವಾಗ್ಲೇನೆ ರೆಡಿ ಆಗಿದ್ದೆ. ಅವ್ರು ಈ ಕ್ವಶನ್ ಕೇಳಿದ್ರೆ ಇದಕ್ಕೆ ರೆಡಿ ಆಗ್ಬೇಕು, ಅದು ರೆಡಿ ಆಗ್ಬೇಕು ಅಂತ. ಬಟ್ ಈ ಕತೆ ಶುರು ಆದ್ಮೇಲೆ ನಾನು ಈ ಕಾಯ್ದೆಗೆ ಸಂಬಂಧಪಟ್ಟಂಗೆ ನಮ್ಮ ಮಾವ ಚಂದ್ರಶೇಖರ್ ರೆಡ್ಡಿ ಅಂತ ಲಾಯರು, ಹೈಕೋರ್ಟ್ ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ರು, ರಿಟೈರ್ಡ್. ಅವ್ರ ಹತ್ರ ಮತ್ತೆ CS ದ್ವಾರಕನಾಥ್ ಸರ್ ಹತ್ರ ಇಬ್ಬರ ಹತ್ರನೂ ಕೂತ್ಕೊಂಡು ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ತಯಾರಿ ಮಾಡ್ಕೊಂಡಿದ್ದೆ. ಅವ್ರು ಏನೇ ಸೆನ್ಸರ್ ಅವರು ರೈಸ್ ಮಾಡಿದ್ರು ಅದಕ್ಕೆ ನನ್ನ ಹತ್ರ ದಾಖಲೆ ಸಮೇತ ನಾನು ರೆಡಿ ಮಾಡ್ಕೊಂಡಿದ್ದರಿಂದ ಧೈರ್ಯವಾಗಿದೆ. ಬಟ್ ಅಲ್ಲೊಂಚೂರು ಟೆನ್ಷನ್ ಇತ್ತು, ಮ್ಯೂಟ್ ಹಾಕ್ಬೋದಾ, ಕಟ್ ಹಾಕ್ಬೋದಾ, ಒಂಚೂರು ತಲೆಹರಟೆ ಕೆಲಸ ಅಂತ. ನಾನು ಆಕ್ಚುಲಿ ನಾನು ಪ್ರತಿ ಸಿನಿಮಾದಲ್ಲೂ ಒಂದು ಸಣ್ಣದಾಗ ಏನೋ ಒಂಥರ ಕುಸಿರಿದ ಏನೋ ತಲೆಹರಟೆ ಮಾಡಿರ್ತೀನಿ. ಇದರಲ್ಲೂ ಅಂತ ಒಂದು ಇಮೇಜ್ಗಳನ್ನ ಇಟ್ಟಿದ್ದೀನಿ. ಅದು ಪ್ರೇಕ್ಷಕರಿಗೆ ಸಡನ್ ಆಗಿ ನೋಡಿದಾಗ ಗೊತ್ತಾಗಲ್ಲ. ಯಾಕಂತಂದ್ರೆ ಕಥೆಯಲ್ಲಿ
ಈ ಯಜ್ಞ ಅವ್ರದ್ದು ಅಭಿನಯ ಹೆಂಗಿದೆ ಅಂದರೆ ಅವರು ಗೀತಾ ಪಾತ್ರ ನಿಮ್ಮನ್ನ ಆ ಸಣ್ಣ ಪುಟ್ಟ ತಲೆಹರಟೆಗಳು ಏನು ಕಾಣಿಸ್ತಿದ್ರೆ ಕರ್ಕೊಂಡೋಗ್ಬಿಡುತ್ತೆ. ನೀವು 2ನೇ ಸಲ 3ನೇ ಸಲ 4ನೇ ಸಲ ನೋಡಿದಾಗ ಗೊತ್ತಾಗುತ್ತೆ, ಓಹೋ ಇಲ್ಲಿ ಈ ಥರ ಎಲ್ಲ ಮಾಡಿದಾನೆ ಅಂತ. ಅದು ಎಲ್ಲಿ ಸೆನ್ಸಾರ್ ಕಣಿಗೆ ಬೀಳುತ್ತೋ ಅಂತ ಒಂದು ಭಯ ಇತ್ತು. ಅವ್ರು ಕಣಿಗೆ ಬಿದ್ದಿಲ್ಲ, ಅಂದರೆ ಬಿದ್ದಿಲ್ಲ ಅಂತಾರೆ, ಅದನ್ನು ಅಫೆನ್ಸ್ ಅಲ್ಲ, ಅವ್ರಿಗೆ ಅಂದರೆ ಆಶ್ಚರ್ಯ ಆಗೋದು ಇದನ್ನೆಲ್ಲ ಮಾಡಿದ್ದಾನೆ ಅಂತ ಆಶ್ಚರ್ಯ ಆಗೋದು. ತಲೆಹರಟೆ ಅಂತಂದರೆ ತೀರಾ ಅಫೆನ್ಸ್, ಗೌರ್ಮೆಂಟ್ ಅಫೆನ್ಸ್ ಏನು ಮಾಡಿಲ್ಲ, ಬಟ್ ಗೌರ್ಮೆಂಟ್ನ ಕ್ವಶನ್ ತುಂಬಾ ಮಾಡಿದ್ದೀನಿ. ಆ ಇಮೇಜ್ಗಳ ಬಗ್ಗೆ ಡೌಟ್ ಇತ್ತು, ಬಟ್ ಅವೆಲ್ಲನೂ ದಾಟಿ ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಅಂತ ಅಪ್ರಿಸಿಯೇಟ್ ಮಾಡಿ ಅವರು ಒಂದು ಯಾವುದೋ ಮ್ಯೂಟ್ ಇಲ್ದಿರ ಕಟ್ಟಿಲ್ದಿರ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಮನೆ ಮಂದಿ ಎಲ್ಲರೂ ನಾತಿಚರಾಮಿಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಸುಮಾರು ಜನ ಫಿಲ್ಟರ್ ಮಾಡಿಬಿಟ್ರು. ಆ್ಯಕ್ಚುಲಿ ಮನೆಯವರೆಲ್ಲ ನೋಡಬೇಕಾಗಿರೋ ಸಿನಿಮಾ ಅದು. ಇದಕ್ಕೆ ಯಾವ ಸರ್ಟಿಫಿಕೇಟ್? ಇದಕ್ಕೆ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮನೆ ಮಂದಿ ಎಲ್ಲ ನೋಡ್ಬೋದಂತ ಸಿನಿಮಾ. ಧೈರ್ಯವಾಗಿ ಬನ್ನಿ, ಥಿಯೇಟ್ರ್ಗಳೆಲ್ಲ ತುಂಬ ಸುರಕ್ಷಿತವಾಗಿದ್ದಾವೆ, ಸ್ಯಾನಿಟೈಸ್ ಆಗಿದೆ, ಅಲ್ಲಿ ಥರ್ಮಲ್ ಚೆಕಿಂಗ್ ಇದೆ, ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಟೆಂಪ್ರೇಚರ್ ಕಂಟ್ರೋಲಲ್ಲಿದೆ, ಆರಾಮಾಗಿ ಸಿನಿಮಾ ನೋಡ್ಬೋದು. ಓಕೆ. ಸೊ ಮದ್ರಾಸ್ನಿಂದ ತುಂಬ ಒಳ್ಳೆಯ ಕಥೆಗಾರ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಶಾಂತಿ ಕೆ ಅಪ್ಪಣ್ಣ, ಮನ್ಸೂರೆ ಸರ್ ಫೀಲಿಂಗ್ ಪ್ರೌಡ್ ಅಂತ ಹೇಳಿದ್ದಾರೆ. ಆಮೇಲೆ ಸೊ ವಿಶ್ವಾಸ್ ವಿನ್ಯಾಸ್, ಸೊ ಕಲಾವಿದರು ಮೈಸೂರಿನಿಂದ, ಸೊ ವಿಶ್ವ. ಸೊ ಅವ್ರು ಹೇಳ್ತಿದ್ದಾರೆ, ನಿಮ್ಮ ಜಾಹೀರಾತಿನ ರೀತಿಯೇ ತುಂಬ ವಿಶೇಷವಾಗಿದೆ. ಸೊ ಎಷ್ಟು ಅದು ನಮ್ಮನ್ನು ಪ್ರಾಂಪ್ಟ್ ಮಾಡಿದೆ ಅಂದರೆ ಸಿನಿಮಾ ಶುರು ಆಗ್ತಿದ್ದಾಗೆ ನೋಡ್ತೀವಿ. ಮೈಸೂರಲ್ಲಿ ಬಿಡುಗಡೆ ಆಗ್ತಿದೆ. ಓಕೆ. ಸೊ ಅದೇ ರೀತಿಯಲ್ಲಿ ಸಂಧ್ಯಾ ರಾಣಿಯವರು ಮತ್ತೆ ಚಿತ್ರದಿಂದ ಚಿತ್ರಕ್ಕೆ ಭಿನ್ನ ಭಿನ್ನ ವಿಷಯ, ಟ್ರೀಟ್ಮೆಂಟ್, ಭಾಷೆ, ಕಲಾವಿದರನ್ನು ಹುಡುಕಿ ಚಿತ್ರ ಮಾಡುವ ನಿಮ್ಮ ಈ ಚಿತ್ರದ ಬಗ್ಗೆ ಅಪಾರ ಕುತೂಹಲ, ಪ್ರೀತಿ ಇದೆ. ಒಳ್ಳೆಯದಾಗಲಿ ಮಂಜು. ಸಹಜವಾದ ಹರಿವು ಇರುವ ಸಂದರ್ಶನಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್, ಬನ್ನಿ ಸಿನಿಮಾ ನೋಡೋಣ. ಸೊ ಯಾರಿಗೂ ಕೂಡ ಸೊ ಪ್ರಿವ್ಯೂದು ಡೇಟ್ ಅನೌನ್ಸ್ ಮಾಡ್ತಿಲ್ಲ, ಯಾಕೆಂದರೆ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಟಿಕೆಟನ್ನು ಕೊಂಡುಕೊಂಡು ಸಿನಿಮಾವನ್ನು ನೋಡಿ 20ನೇ ತಾರೀಕು ಬಂದ್ಬಿಡಿ, ಎಲ್ಲರೂ ಬಂದ್ಬಿಡಿ, ಸಿಗೋಣ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದು ಖುಷಿಯಾಗುವಂಥ ಒಂದು ಕಾಮೆಂಟ್ ಇದೆ. ವಿಜಯ್ ಭಾಸ್ಕರ್ ಎಂ ಗುಲ್ಬರ್ಗಾದಿಂದ ಅದ ಹೇಳ್ತಾನೆ, ಮೇಕಿಂಗ್ ಆಫ್ ಹರಿವು ನೀವು ಅವಧಿಗೆ ಬರೆದ್ರಿ, ಆ ಕಥೆಯನ್ನು ಅವಧಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ನಾನೇ ಅದನ್ನು ಅಪ್ಲೋಡ್ ಮಾಡಿದೆ. ಸೊ ಈಗ ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ಮಾತುಕತೆ ಕೇಳುವಾಗ, ನಾನು ಕೂಡ ಅರಿವಿನ ಭಾಗ ಆಗಿಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಕ್ಟ್ 1978, ಸೊ ನಂತರ ಏನು ಗೊತ್ತಿಲ್ಲ, ಬಟ್ ಸಾಹಸಕ್ಕೆ ಕೈ ಹಾಕೋದು. ಮಾಡಿದ್ರೆ ಸಿನಿಮಾ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ನಿರ್ಮಾಪಕರು ಸಿಗಬೇಕು, ಅದೆಲ್ಲ ಆಗಬೇಕು. ಬಟ್ ಕಂಫರ್ಟ್ ಝೋನಲ್ಲಂತೂ ಯಾವುದೂ ಮಾಡೋಕ್ಕೆ ಹೋಗಲ್ಲ. ಮಾಡಿದ್ರೆ ಇನ್ನೊಂದು ಏನೋ ಒಂದು ಹುಚ್ಚು ಸಾಹಸಕ್ಕೆ ಹೋಗ್ತೀನಿ. ಅದೇನಾಗುತ್ತೆ, ಚಿತ್ರಕಲೆಯಲ್ಲಿಂದ ಬಂದಿರೋ ಅಭ್ಯಾಸ, ಅದು ಮಾಡಿರೋ ಥರ ಪೇಂಟಿಂಗ್ ಇನ್ನೊಂದು ಮಾಡೋಕ್ಕೆ ಇಷ್ಟ ಆಗಲ್ಲ. ಏನೇ ಮಾಡಿದ್ರು ಹೊಸ ಪೇಂಟಿಂಗ್ ಥರ ಅನಿಸ್ಬೇಕು, ಅದು ನಮ್ಗೆ ಖುಷಿ ಕೊಡಬೇಕು, ಮತ್ತು ಅದು ನನ್ನನ್ನು ಕೆಣಕಬೇಕು, ನಿನ್ನ ಕೈಯಲ್ಲಿ ಮಾಡೋಕ್ಕಾಗತ್ತಾ ಅಂತ. ಸೊ ಆ ಕೆಣಕಿದ್ರೆ ಏನಂದರೆ ನಾವು ಜೀವಂತವಾಗಿರ್ತೀವಿ, ಬದುಕ್ತಾ ಇರ್ತೀವಿ, ಅದ್ರ ಜೊತೆ ಕನೆಕ್ಟ್ ಆಗ್ತೀವಿ, ಇನ್ವಾಲ್ವ್ ಆಗ್ತೀವಿ, ಅದ್ರ ಜೊತೆ ನಾವು ಕನೆಕ್ಟ್ ಆಗಿ ಅದನ್ನೇನೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಅದ್ರ ರಿಸಲ್ಟ್ ಗೊತ್ತಿರಲ್ಲ. ರಿಸಲ್ಟ್ ಗೊತ್ತಾಗೋವಂಥ ಸಿನಿಮಾಗಳು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನಮಗೆ ಅದರಲ್ಲಿ ಬೇಗ ಆಸಕ್ತಿ ಕಳ್ಕೊಂಡ್ಬಿಡ್ತೀವಿ. ಈಗ ನೋಡಿ, ಈ ಸಿನಿಮಾ ಹೆಂಗೆ ರೀಚ್ ಆಗುತ್ತೋ ಗೊತ್ತಿಲ್ಲ. ಥ್ರಿಲ್ಲರು ಹೌದು, ಅದರ ಸೋಷಿಯಲ್ ಮೆಸೇಜು ಇಟ್ಟಿದ್ದೀನಿ. ಸೊ ಇದಕ್ಕೆ ರೆಸ್ಪಾನ್ಸ್ ಹೆಂಗಿರುತ್ತೋ ಗೊತ್ತಿಲ್ಲ, ಯಾಕಂದರೆ ಎಕ್ಸಾಂಪಲ್ಸೇ ಇಲ್ಲ. ಅರಿವು ಮಾಡಿದಾಗಲೂ ಎಕ್ಸಾಂಪಲ್ಸ್ ಇಲ್ಲ, ನಾತಿಚರಾಮಿ ಮಾಡಿದಾಗಲೂ ಅದಕ್ಕೊಂದು ಎಕ್ಸಾಂಪಲ್ಸ್ ಇಲ್ಲ, ಇದಕ್ಕೂ ಎಕ್ಸಾಂಪಲ್ಸ್ ಇಲ್ಲ. ನೀವು ಯಾವುದು ಬೇರೆ ಸಿನಿಮಾಗಳ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ. ಒಂದಷ್ಟು ಜನ ಈ ಸಿನಿಮಾ ಹಂಗಿರ್ಬೋದಾ, ಈ ಸಿನಿಮಾ ಇರ್ಬೋದಾ ಅಂತ ಎಲ್ಲ ಊಹಿಸ್ತಾ ಇದ್ದೀರಾ. ಅವ್ರಿಗೆಲ್ಲರೂ ಒಂದು ಸರ್ಪ್ರೈಸ್ ಇದೆ ಈ ಸಿನಿಮಾದಲ್ಲಿ. ಸೊ ಸಿನಿಮಾ ನೋಡಿ. ಸೊ ನೆಕ್ಸ್ಟ್ ಮಾಡೋದ್ರಲ್ಲೂ ಅಷ್ಟೇ, ಏನು ಮಾಡ್ತೀನಿ ಗೊತ್ತಿಲ್ಲ. ಐತಿಹಾಸಿಕ ಸಬ್ಜೆಕ್ಟ್ ತಗೋಬೋದು, ಇಲ್ಲಾಂತಂದರೆ ಫ್ಯೂಚರಿಸ್ಟಿಕ್ ಸಬ್ಜೆಕ್ಟ್ ತಗೋಬೋದು, ಇಲ್ಲಾಂತಂದರೆ ಕಂಪ್ಲೀಟ್ ಒಂದು ಹ್ಯೂಮರ್ ಸಬ್ಜೆಕ್ಟ್ ತಗೋಬೋದು. ಒಟ್ಟು ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ವೋ ಅದನ್ನೇ ಕೈಗಾಗೋದು. ಓಕೆ. ಸೊ ಇವತ್ತು ಈ ಕಾರ್ಯಕ್ರಮ ಇದೆ ಅಂತೇಳಿ ಇವತ್ತಿನ ಟೀಸರನ್ನು ಅವಧಿ ಬಿಟ್ಟಾಗ, ಸೊ ಅದರಲ್ಲಿ ನಾನು ಮತ್ತು ಮನ್ಸೂರೆ ಭಾರಿ ಜೋವಿಯಲ್ ಮೂಡಲ್ಲಿದ್ದೀವಿ. ಸೊ ಅದನ್ನು ನೋಡಿದ ತಕ್ಷಣ ದಾಮೋದರ್ ಶೆಟ್ರು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ವಿಜೇತರವರು ಅನುವಾದಕ್ಕೆ, ಸೊ ಅವರು ಒಂದು ಕಾಮೆಂಟನ್ನು ಕಳಿಸಿದ್ರು, ವಾಹ್ ಎಂಥ ಅಪ್ಪುಗೆ ಅಂತೇಳಿ. ಸೊ ನನಗೆ ಇಟ್ ಇಸ್ ಎ ಕೋಇನ್ಸಿಡೆನ್ಸ್, ಇವತ್ತು ನಾವು ಮಾತಾಡಿರೋದು ಅಪ್ಪುಗೆ ಬಗ್ಗೆ. ಸೊ ಮತ್ತು ಎರಡನೇದೇನಂತಂದರೆ, ಮನ್ಸೂರೆ ಈಸ್ ಮಿಸ್ಸಿಂಗ್ ದಿ ಹಗ್ ಆಫ್ ಹಿಸ್ ಫಾದರ್. ಇದನ್ನು ನೋಡ್ತಾ ಎಷ್ಟು ಭಾವನಾತ್ಮಕವಾಗಿ ಕಾಡಿರಬಹುದು ಅಂತ ಅಂದ್ಕೊಳ್ತಾ ನನ್ನ ಅಪ್ಪುಗೆ
ಥ್ಯಾಂಕ್ ಯು. ಸೊ ಯಶಸ್ಸಾಗುತ್ತೆ ಅಂತ ಗೊತ್ತಿದೆ, ಮತ್ತು ಸಾಕಷ್ಟು ಮುಂದೆ ಹೆಜ್ಜೆಗಳನ್ನು ಹಾಕಿ ನಿಮ್ಮ ಹೆಜ್ಜೆಗಳ ಜೊತೆಗೆ ನಾನು ಅಂತ ಹೇಳೋದಕ್ಕೆ ಸಂಕೋಚ ಆಗುತ್ತೆ, ಯಾಕೆಂದರೆ ನಿಮ್ಮದು ದೊಡ್ಡ ಬಣ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಒಳಿತನ್ನು ಹಾರೈಸ್ತಾರೆ, ಅದು ಯಶಸ್ವಿ ಆಗಲಿ ಅಂತ ಹೇಳ್ತಾ, ಸೊ ಇದರ ಮಧ್ಯದಲ್ಲಿ ಈ ಒಂದು ಚರ್ಚೆಯನ್ನು ನಾವು ಮಾಡಿದ್ವಿ ಅಂತ ನಿಮ್ಮ ಮನಸ್ಸಿನಲ್ಲಿ ದಾಖಲಾಗಲಿ ಅಂತೇಳಿ ಒಂದು ನೆನಪಿನ ಕಾಣಿಕೆ. ಸಫ್ದರ್ ಅಶ್ಮಿ ಅವರ ಸಾವು ಮತ್ತು ಬದುಕಿನ ಬಗ್ಗೆ ಇರತಕ್ಕಂಥ ಹಲ್ಲಾಬೋಲ್, ಸುಧನ್ವಾ ದೇಶಪಾಂಡೆಯವರು ಇದನ್ನು ಬರೆದು ತುಂಬ ಚೆನ್ನಾಗಿ MG ವೆಂಕಟೇಶ್ ಅವರು ಸಮುದಾಯದ ಮುಖ್ಯಸ್ಥರಾಗಿದ್ದವರು ಇದನ್ನು ಅನುವಾದ ಮಾಡಿದ್ದಾರೆ. ಈ ಕಾಣಿಕೆಯನ್ನು ನಿಮಗೆ ಅವಧಿಯ ಪರವಾಗಿ ಥ್ಯಾಂಕ್ ಯು. ಅವಾಗಲಿಂದ ನಾನು ಕಣ್ಣಾಕಿದ್ದೆ ಈ ಬುಕ್ ಮೇಲೆ. ನಿಮಗೆ ಕಣ್ಣಾಕಿದ್ದೆಲ್ಲ ಸಿಗದೆ ಇರೋದ್ರಲ್ಲಿ ಒಂದೇ ಒಂದು ಸಿಕ್ಕಿಲ್ಲ ಅಂತ ಗೊತ್ತಾಯ್ತು ಇವತ್ತಿನ ಚರ್ಚೆ ಒಳಗಡೆ. ಇಲ್ಲಿ ಎನಿವೆ ಒಂದು ಅವಧಿಯಲ್ಲಿ ಸರ್ ನಿಮ್ಮಲ್ಲೇ ಕೋರಿಕೆ, ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ನನಗೆ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಎಲ್ಲರೂ ನೋಡಿದಾರೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ, ರಿವ್ಯೂಸ್ ಬರ್ತಾರೆ, ಬಟ್ ಅದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು ಅನ್ನೋದು ಆಸೆ ಇದೆ. ಅದರಲ್ಲಿರೋ ಇಮೇಜಸ್ ಬಗ್ಗೆ ಅವಧಿನೇ ಮಾಡಿಕೊಟ್ರೆ ಐ ಆಮ್ ವೆರಿ ಹ್ಯಾಪಿ. ಖಂಡಿತ. ಸೊ ಸಿನಿಮಾ ರಿಲೀಸ್ ಆಗಿ ಒಂದು 15 ದಿವಸ ಆದಮೇಲೆ, ಯಾಕಂತಂದರೆ ಸಿನಿಮಾ ನೋಡಲಿ ಒಂಚೂರು. ಸಿನಿಮಾ ಮೀಮಾಂಸೆ ಅನ್ನೋದೇ ಮಿಸ್ ಆಗಿಬಿಟ್ಟಿದೆ ಇವತ್ತಿನ ಮಾಧ್ಯಮದ ಒಳಗಡೆ. ಅದನ್ನು ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಸಿನಿಮಾ ಬರೀ ಕತೆ ಅಷ್ಟೇ ಇರಲ್ಲ, ಅದರಲ್ಲಿ ತುಂಬ ಇಮೇಜಸ್ ಇರುತ್ತೆ, ಮಾತಾಡಬೇಕಾದ್ರೆ ಇಮೇಜಸ್ ಇರುತ್ತೆ, ಅದನ್ನು ಡಾಕ್ಯುಮೆಂಟ್ ಮಾಡಬೇಕಾಗಿರೋದು, ಚರ್ಚೆ ಮಾಡಬೇಕು, ಮತ್ತು ನಮ್ಮ ತಪ್ಪುಗಳಿಗೆ ಸಂಬಂಧಪಟ್ಟಂಗೂ ಚರ್ಚೆ ಆದ್ರೇ ಒಬ್ಬ ಡೈರೆಕ್ಟರ್ಗೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ತಪ್ಪು ತಿದ್ಕೊಳ್ಳೋಕ್ಕಾಗೋದು. ಎಲ್ಲ ಚೆನ್ನಾಗಿದೆ ಅಂತ ಹೊಗಳ್ಬಿಟ್ಟು ಏನೋ ನಮ್ಮ ಮುಲಾಜಿಗೆ ಓಕೆ ಮನ್ಸರೆ ಮೋಹನ್ ಸರ್ ಪರಿಚಯ ಅಂತ ಹೇಳ್ಬಿಟ್ರೆ ಮನ್ಸರೆ ಚೆನ್ನಾಗಿದೆ ಬಿಡ್ರಿ ಅಂತ ಹೇಳ್ಬಿಟ್ರೆ ನೀವು ನಮ್ಮನ್ನು ಬೆಳೆಸ್ತಾ ಇರಲ್ಲ, ಆ್ಯಕ್ಚುಲಿ ತುಳಿತಾ ಇರ್ತೀರ. ಸಾರ್ವಜನಿಕವಾಗಿ ಒಂದು ಚೆನ್ನಾಗಿ ಕಮರ್ಷಿಯಲ್ ಆಗಿ ದುಡ್ಡು ಬರೋದಕ್ಕೆ ಅದು ಬೇಕಾಗತ್ತೆ, ಆದರೆ ವೈಯಕ್ತಿಕವಾಗಾದರೂ ಸರಿ ಹೆಂಗಾದರೂ ಆಗಲಿ ನಮ್ಮನ್ನು ಎಚ್ಚರಿಸುವಂಥ ಒಂದಷ್ಟು ಮಾತುಗಳು ಹೇಳಿದ್ರೆ ನಾವು ನೆಕ್ಸ್ಟ್ ಸಿನಿಮಾ ಮಾಡೋವಾಗ ಅಟ್ಲೀಸ್ಟ್ ಅದನ್ನು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ನಾನು ಇವತ್ತಿನವರೆಗೂ ನನ್ನ ಕೆರಿಯರ್ ಬೆಳೆದಿರೋದು ಹಂಗೇ, ಮುಂದೆ ಇರಬೇಕು ಅಂತ ಆಸೆ ಪಡೋದು ಹಂಗೇ. ಯಾಕಂದರೆ ಪ್ರತಿ ಸಿನಿಮಾಗೂ ನನ್ನ ಕಲಿಕೆನೇ. ಆ್ಯಕ್ಚುಲಿ ನನಗೆ ಹೆಮ್ಮೆಯಿಂದ ಒಂದು ದಿವಸ ನನಗೆ ಹೇಳ್ಕೊಬೇಕು, ನನಗಿರೋ ಆಸೆ ಇದು ನನ್ನ ಸಿನಿಮಾ ನಾನು ಡೈರೆಕ್ಷನ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಂಥ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ. ಅಷ್ಟು ಕಲಿಕೆಗೆ ನೀವೆಲ್ಲರೂ ಸಹಕಾರ ನೀಡ್ತೀರಿ ಅಂತ ಕೋರ್ತಾ ಇದ್ದೀನಿ. ತುಡಿತ ನಿರಂತರವಾಗಿರಲಿ ಅಂತ ಆಶಿಸ್ತಾ, ಇಷ್ಟೊತ್ತು ನಮ್ಮ ಜೊತೆ ತುಂಬ ದೊಡ್ಡದಾದ ಸಮಯ, ಸಿನಿಮಾ 2 ಅವರ್ಸ್ ಇದ್ದರೆ ನಾವು ಕೂಡ ಬಹುತೇಕ 2 ಅವರ್ಸ್ ಹತ್ರಕ್ಕೆ ಬರ್ತಾ ಇದ್ದೀವಿ. ಸೊ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದಂಥ ಎಲ್ಲ ನೋಡುಗರಿಗೂ ಸೊ ನಾವು ವಂದನೆಗಳನ್ನು ತಿಳಿಸ್ತಾ, ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೀಗೆ ಜೊತೆಯಾಗಿ ಅಂತ ಆಶಿಸ್ತಾ, ಥ್ಯಾಂಕ್ ಯು. ಥ್ಯಾಂಕ್ ಯು.